ಶ್ರೀಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ನಮೋ ವಸ್ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ನಿನ್ನೆ ದಿವಸ ದಶರಥನಿಗೆ ಎಲ್ಲ ಸುಖ ಭೋಗಗಳಿದ್ರೂ ಮಕ್ಕಳೊಂದಿಲ್ಲ ಅಂತನ್ನೋ ದುಃಖ ಇತ್ತು. ಆ ದುಃಖ ಪರಿಹಾರಕ್ಕಾಗಿ ಮಕ್ಕಳನ್ನ ಪಡಿಬೇಕು ಅಂತ ಹೇಳಿ ವಸಿಷ್ಠರು ಸುಮಂತ್ರ ಇವರತ್ರೆಲ್ಲ ಕೇಳಿ ಋಷ್ಯಶೃಂಗರ ಮೂಲಕ ಯಜ್ಞ ಮಾಡಿಸಿ, ಆ ಋಷ್ಯಶೃಂಗರು ಮಾಡಿದ ಯಜ್ಞದ ಪೂರ್ಣಾಹುತಿ ಸಂದರ್ಭದಲ್ಲಿ ಆ ಪ್ರಜಾಪತಿ ಪುರುಷ ಬಂದು ಆ ಪಾಯಸವನ್ನು ಕೊಡ್ತಾನೆ. ಆ ಪಾಯಸವನ್ನ ಆ ದಶರಥ ಮಹಾರಾಜ ತನ್ನ 3 ಮಂದಿ ಹೆಂಡಂದಿರಿಗೆ ಅದನ್ನ ಪಾಲ್ ಮಾಡ್ತಾನೆ. ಪಾಲ್ ಮಾಡಿ ಒಬ್ಬೊಬ್ಬರು ಹುಟ್ಟಿದರು ಅಂತ ಅನ್ನೋದನ್ನ ಕೇಳಿದ್ವಿ ನಾವು. ಅದರಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ. ಅದರಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಚತುರ್ಮೂರ್ತೇರ್ ಮುಕುಂದಸ್ಯ ಮೂರ್ತಿರಾದ್ಯಾಗ್ರತೋ ಅಭವತ್. ಚತುರ್ಮೂರ್ತಿಯಾದಂತಹ ಮುಕುಂದ ಆ ಪರಮಾತ್ಮ ನಾರಾಯಣನಿಗೆ 4 ರೂಪಗಳಂತೆ: ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಅದರಲ್ಲಿ ಮೊದಲನೇ ವಾಸುದೇವ ರೂಪ ಏನಿದೆ ಆ ರೂಪವೇ ಭೂಮಿಗೆ ಇಳಿದು ರಾಮನಾಗಿ ಬಂದ. ಆಮೇಲೆ ಅನ್ಯೇಷು ತಿಸ್ರೋನ್ಯ ಆವಿಶನ್ನಿತಿ ಸನ್ಮತಂ. ಇನ್ನು 3 ಲಕ್ಷ್ಮಣ, ಭರತ, ಶತ್ರುಘ್ನರಲ್ಲಿ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ 3 ರೂಪಗಳ ಆವೇಶ ಇತ್ತು ಅಂತ ಅನ್ನೋದನ್ನ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಲಕ್ಷ್ಮಣ ಶೇಷದೇವರು, ಭರತ ಪ್ರದ್ಯುಮ್ನ ಕಾಮ, ಶತ್ರುಘ್ನ ಆಗಬೇಕಾದ್ರೆ ಅನಿರುದ್ಧ ಅಂತ ಶಂಖಕ್ಕೆ ಅಭಿಮಾನಿಯಾದಂತಹ ದೇವತೆ. ಈ ರೀತಿ 4 ಜನ ಮಕ್ಕಳನ್ನ ದಶರಥ ಮಹಾರಾಜ ಪಡೆದ ಅಂತ ಅನ್ನೋದನ್ನ ನಿನ್ನೆ ನೋಡಿದ್ವಿ. ಇದರೊಟ್ಟಿಗೆ ಕೆಲವು ಸಮಸ್ಯೆಗಳಿದ್ವು. ಭರತ ಮೊದಲು ಹುಟ್ಟಿದ್ದೋ, ಲಕ್ಷ್ಮಣ ಮೊದಲು ಹುಟ್ಟಿದ್ದೋ ಅಂತ. ಅದಕ್ಕೆ ನಿನ್ನೆ ದಿವಸ ಅನೇಕ ಪರಿಹಾರಗಳನ್ನ ಕಂಡುಕೊಂಡ್ರು ಕೆಲವು ಸಂಶಯ ಉಳಿತದೆ ನಮಗೆ. ಯಾಕೆ ಅಂತಂದ್ರೆ ವಾಲ್ಮೀಕಿ ಮಹರ್ಷಿಗಳು ಹೇಳಬೇಕಾದ್ರೆ ಮೊದಲು ಪುನರ್ವಸು ನಕ್ಷತ್ರದಲ್ಲಿ ರಾಮ ಹುಟ್ಟಿದ ಅಂತ ಹೇಳ್ತಾರೆ. ಆಮೇಲೆ ಪುಷ್ಯೇ ಜಾತಸ್ತು ಭರತೋ ಮೀನ ಲಗ್ನೇ ಪ್ರಸನ್ನಧೀಹಿ. ಮೀನ ಲಗ್ನದಲ್ಲಿ ಪುಷ್ಯ ನಕ್ಷತ್ರ ಇರಬೇಕಾದ್ರೆ ಭರತ ಹುಟ್ಟಿದ ಅಂತ. ಅದಾದ ನಂತರ ಸಾರ್ಪೇ ಜಾತೌತು ಸೌಮಿತ್ರಿ ಕುಳೀರೇಭ್ಯುದಿತೇ ರವವು ಅಂತ ಹೇಳಿ ಈ ಲಕ್ಷ್ಮಣ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ ಅಂತ. ಇದನ್ನ ಕರೆಕ್ಟ್ ಆಗಿ ನೋಡಿದ್ರೆ ಮೊದಲು ಬರುವಂಥದ್ದು ಪುನರ್ವಸು ನಕ್ಷತ್ರ. ಪುನರ್ವಸು ಆದ್ಮೇಲೆ ಬರುವುದು ಯಾವುದು? ಪುಷ್ಯ. ಪುಷ್ಯ ಆದ್ಮೇಲೆ ಆಶ್ಲೇಷ. ಈ ರೀತಿ ಸರಿಯಾಗಿ ನೋಡ್ತಾ ಹೋದ್ರೆ ಪುನರ್ವಸುವಿನಲ್ಲಿ ರಾಮ, ಪುಷ್ಯದಲ್ಲಿ ಭರತ, ಆಮೇಲೆ ಆಶ್ಲೇಷದಲ್ಲಿ ಶತ್ರುಘ್ನ ಮತ್ತೆ ಈ ಲಕ್ಷ್ಮಣ ಇಬ್ಬರು ಹುಟ್ಟಿದ್ರು ಅಂತ ಅನ್ನೋದು ಇದರಿಂದ ತಿಳಿತದೆ ಅಂತ ಕೆಲವೊಬ್ಬರು ಹೇಳ್ತಾರೆ. ಆದ್ರೆ ಇದಷ್ಟು ಸರಿಯಲ್ಲ ಅಂತ. ಯಾಕೆ? ಮೊದಲನೇದಾಗಿ ಹಿಂಗೆ ಹೇಳ್ಬಿಟ್ರೆ ಏನಾಗ್ತದೆ, ಮೊದಲನೇ ದಿನ ರಾಮ ಹುಟ್ಟಿದ, ನಾಳೆ ಭರತ, ನಾಡದ ಲಕ್ಷ್ಮಣ ಶತ್ರುಘ್ನ ಹುಟ್ಟುಬಿಟ್ರು ಅಂತ ಒಂದೊಂದೇ ದಿನ ಗ್ಯಾಪಲ್ಲಿ ಹುಟ್ಟಿದ್ರು ಅಂತ. ಆದ್ರೆ ವಾಲ್ಮೀಕಿ ಮಹರ್ಷಿಗಳೇ ಹೇಳ್ತಾರೆ, ಸಾರ್ಪೇ ಜಾತೌತು ಸೌಮಿತ್ರಿ ಕುಳೀರೇ ಅಭ್ಯುದಿತೇ ರವೋ. ಕುಳೀರ ಅಂತಂದ್ರೆ ಕರ್ಕಾಟಕ. ಈ ಕರ್ಕಾಟಕದಲ್ಲಿ ಸೂರ್ಯನಿದ್ದಾಗ ಅಂತಂದ್ರೆ ಸೂರ್ಯ ಕರ್ಕಾಟಕ ರಾಶಿಯನ್ನ ಪ್ರವೇಶ ಮಾಡಿದಾಗ, ಸೂರ್ಯೋದಯದಲ್ಲಿ ಕರ್ಕಾಟಕದಲ್ಲಿದ್ದಾಗ, ಅಂದ್ರೆ ಮೇಷದಲ್ಲಿ ರಾಮ ಹುಟ್ಟಿದ್ದು ಚೈತ್ರ ಮಾಸ, ವೃಷಭ, ಮಿಥುನ, ಕರ್ಕಾಟಕದಲ್ಲಿ ಏನಾಯ್ತು? ಲಕ್ಷ್ಮಣ ಹುಟ್ಟಿದ. ಹಾಗಾದ್ರೆ ರಾಮ ಹುಟ್ಟಿ 4 ತಿಂಗಳ ಆದ್ಮೇಲೆ ಯಾರು ಹುಟ್ಟಿದ್ದು? ಲಕ್ಷ್ಮಣ ಹುಟ್ಟಿದ್ದು. ಅಂದ್ರೆ ಸಾಧಾರಣ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಮಾಸಕ್ಕೆ ಲಕ್ಷ್ಮಣ ಹುಟ್ಟಿದ ಅಂತ. ಈ ರಾಮ ಲಕ್ಷ್ಮಣರಲ್ಲಿ 4 ತಿಂಗಳ ವ್ಯತ್ಯಾಸ ಇದೆ.
ಆಮೇಲೆ ಪುಷ್ಯೇ ಜಾತಸ್ತು ಭರತಃ ಅಂತ, ಪುಷ್ಯ ನಕ್ಷತ್ರದಲ್ಲಿ ಭರತ ಹುಟ್ಟಿದ ಅಂತ ಹೇಳ್ತಾ ಇದ್ದಾರೆ ಅವರು. ಆಮೇಲೆ ಯಾವ ಈ ಮಾಸವನ್ನ ಹೇಳಲಿಕ್ಕೆ ಹೋಗಲ್ಲ ಅವರು, ಬರೀ ಪುಷ್ಯೇ ಜಾತಸ್ತು ಭರತಃ ಅಂತ ಹೇಳಿಬಿಟ್ರು. ಹಾಗಾದ್ರೆ ಹಿಂಗಿಲ್ಲಿ ಅಂತಂದ್ರೆ ಅದಕ್ಕೆ ವ್ಯಾಖ್ಯಾನಕಾರರು ಬರೀತಾರೆ, ಪುಷ್ಯ ಅಂತಂದ್ರೆ ಪುಷ್ಯ ಬರೀ ನಕ್ಷತ್ರ ಇರುವುದಷ್ಟೇ ಅಲ್ಲ, ಪುಷ್ಯ ಮಾಸ ಇದೆ ಅಲ್ಲ, ಆ ಪುಷ್ಯ ಮಾಸದ ಪುಷ್ಯ ನಕ್ಷತ್ರದಲ್ಲಿ ಭರತ ಹುಟ್ಟಿದ್ದು ಅಂತ ವ್ಯಾಖ್ಯಾನ ಬರೀತಾರೆ. ಹಂಗಾಗಿ ಪುಷ್ಯ ಮುಂದೆ ಬರೋದು ನಮ್ಗೆ ಈ ನಮ್ಮ ಕರ್ಕಾಟಕ ಎಲ್ಲ ಮುಗಿದು ಆಷಾಢ ಮುಗಿದ ಮೇಲೆ ಕೊನೆಗೆ ಪುಷ್ಯ ಬರ್ತದೆ, ಪುಷ್ಯ ಮಾಘ ಫಾಲ್ಗುಣ ಅಂತ ಹೇಳಿ. ಹಂಗಾಗಿ ಇದರಿಂದ ನಮ್ಗೆ ಏನ್ ತಿಳಿತದೆ, ರಾಮ ಹುಟ್ಟಿ 4 ತಿಂಗಳ ಆದ್ಮೇಲೆ ಲಕ್ಷ್ಮಣ ಹುಟ್ಟಿದ, ಅದಾದ್ಮೇಲೆ ಕೆಲವು ತಿಂಗಳು ಕಳೆದ ಮೇಲೆ ಭರತ ಹುಟ್ಟಿದ. ಕೆಲವೊಬ್ರು ಇನ್ನೂ ಹೇಳ್ತಾರೆ ಲಕ್ಷ್ಮಣ ಶತ್ರುಘ್ನರು ಅವಳಿ ಮಕ್ಕಳು ಅಂತ. ಅದರಲ್ಲಿಯೂ ವಾಲ್ಮೀಕಿ ಮಹರ್ಷಿಗಳು ಒಟ್ಟಿಗೆ ಹೇಳ್ಬಿಟ್ಟಿದ್ದಾರೆ, ಇಬ್ಬರನ್ನು ಸುಮಿತ್ರೆಯಲ್ಲಿ ಇಬ್ಬರು ಹುಟ್ಟಿದ್ರು, ಅದು ಸಾರ್ಪ ಅಂದ್ರೆ ಆಶ್ಲೇಷ ನಕ್ಷತ್ರ ಇರಬೇಕಾದ್ರೆ ಇಬ್ಬರು ಹುಟ್ಟಿದ್ರು ಅಂತ. ಹೀಗಾಗಿ ನಮಗೆ ಏನು ಸಂಭಾವನೆ ಬರ್ತದೆ, ಈ ಲಕ್ಷ್ಮಣ ಮತ್ತು ಶತ್ರುಘ್ನರು ಅವಳಿ ಮಕ್ಕಳಿರ್ಬೇಕು ಅಂತ. ಎಷ್ಟೋ ಕಡೆ ವ್ಯಾಖ್ಯಾನಕಾರರು ಹಂಗೆ ಬರೆದು ಬಿಟ್ಟಿದ್ದಾರೆ, ಇಬ್ರು ಅವಳಿ ಮಕ್ಕಳು ಅಂತ. ಆದ್ರೆ ಲಕ್ಷ್ಮಣ ಶತ್ರುಘ್ನರಿಗೆನೆ ಸಾಧಾರಣ 1 ವರ್ಷದ ಗ್ಯಾಪ್ ಇದೆ ಅಂತ. ಅಂದ್ರೆ ಈ ವರ್ಷ ಕರ್ಕಾಟಕ ಲಗ್ನದಲ್ಲಿ ಸೂರ್ಯ ಕರ್ಕಾಟಕದಲ್ಲಿ ಇರಬೇಕಾದ್ರೆ ಆಷಾಢ ಮಾಸದಲ್ಲಿ ಲಕ್ಷ್ಮಣ ಹುಟ್ಟಿದ್ದು. ಮುಂದಿನ ಸರ್ತಿ ಇನ್ಯಾವುದೋ ಆ ಮಾಸದ ಇದನ್ನ ಹೇಳಲಿಕ್ಕೆ ಹೋಗುದಿಲ್ಲ ಅವರು ವಾಲ್ಮೀಕಿ ಮಹರ್ಷಿಗಳು. ಇನ್ನೊಂದು ಸರ್ತಿ ಆಶ್ಲೇಷ ನಕ್ಷತ್ರ ಯುಕ್ತವಾಗಿದ್ದಾಗ ಶತ್ರುಘ್ನನ್ನ ಸುಮಿತ್ರೆ ಹಡದ್ಲು ಅಂತ. ಈ ರೀತಿ ಇದು ನಮಗೆ ಯಾಕೆ ಗೊತ್ತಾಗ್ತದೆ, ಒಂದು ವೇಳೆ ಲಕ್ಷ್ಮಣ ಶತ್ರುಘ್ನರು ಅವಳಿ ಅಂತ ಆದ್ರೆ, ನಾನು ನಿನ್ನೆ ಹೇಳದಂಗೆ ಉತ್ತರಕಾಂಡದಲ್ಲಿ ಶತ್ರುಘ್ನ ಆ ಲವಣಾಸುರನನ್ನ ಸಂಹಾರ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಲಕ್ಷ್ಮಣನಿಗೆ ನಮಸ್ಕಾರ ಮಾಡಿ ಭರತನಿಗೂ ನಮಸ್ಕಾರ ಮಾಡ್ತಾರೆ. ಹಾಗಾಗಿ ಅವಳಿ ಮಕ್ಕಳು ಅಂತಂದ್ರೆ ದೊಡ್ಡವನು ಚಿಕ್ಕವನು ಅಂತ ಇರುವುದಿಲ್ಲಲ್ಲ. ಹಾಗಾಗಿ ಶತ್ರುಘ್ನ ಲಕ್ಷ್ಮಣನಿಗೆ ನಮಸ್ಕಾರ ಮಾಡಬೇಕಾಗಿರ್ಲಿಲ್ಲ, ವಾಲ್ಮೀಕಿ ಮಹರ್ಷಿಗಳು ಅವನನ್ನ ತಪ್ಪಿಕೊಂಡು ಹೋದ ಅಂತ ಹೇಳ್ಬೋದಿತ್ತು. ನಮಸ್ಕಾರ ಮಾಡಿದ್ದನ್ನ ಹೇಳಿದ್ರಿಂದ ನಮ್ಗೇನ್ ತಿಳಿತದೆ, ಲಕ್ಷ್ಮಣ ಶತ್ರುಘ್ನರಿಬ್ಬರೂ ಕೂಡ ಅವಳಿ ಮಕ್ಕಳಲ್ಲ, ಅವರಿಬ್ಬರಲ್ಲಿ ಸಾಧಾರಣ 1 ವರ್ಷದಷ್ಟು ಗ್ಯಾಪ್ ಇದೆ ಅಂತ ಅನ್ನೋದನ್ನ ನಾವು ಇದರಿಂದ ತಿಳ್ಕೊಳ್ಬೇಕು. ಹಾಗಾಗಿ ಸಾಕ್ಷಾತ್ ನಾರಾಯಣ ತಾನು ರಾಮನಾಗಿ ಭೂಮಿಗಿಳಿದು ಅವತಾರ ಮಾಡಿದ. ಯಾವತ್ತು ದೇವರು ಅವತಾರ ಮಾಡಿದ ಅಂತ ಹೇಳ್ತೀವಿ, ಹುಟ್ಟಿದ ಅಂತ ಶಬ್ದ ಬಳಸುವುದಿಲ್ಲ ಹೆಚ್ಚಾಗಿ. ಈ ಅವತಾರ ಅಂತಂದ್ರೆ ಏನು, ವೃಕ್ಷಂ ಆರೋಹತಿ, ಸಂಸ್ಕೃತದಲ್ಲಿ ಮರ ಹತ್ತಾನೆ ಅನ್ಲಿಕ್ಕೆ ವೃಕ್ಷಂ ಆರೋಹತಿ ಅಂತ. ಕೆಳಗಿಳಿತಾನೆ ಅನ್ಬೇಕಾದ್ರೆ ವೃಕ್ಷಾತ್ ಅವತರತಿ ಅಥವಾ ವೃಕ್ಷಂ ಅವರೋಹತಿ ಅಂತ ಹೇಳ್ತೇವೆ. ಅವತಾರ ಅಂತಂದ್ರೆ ಏನು, ಮೇಲಿಂದ ಕೆಳಗಿಳಿದು ಬರುದು, ಇದನ್ನೇ ನಾವು ಅವತಾರ ಅಂತ ಕರಿತೇವೆ. ಹಾಗಾಗಿ ದೇವರು ಹುಟ್ಟಿದ ಅಂತಂದ್ರೆ ಏನಾಗ್ತದೆ, ಇಷ್ಟರವರೆಗೆ ಇರ್ಲಿಲ್ಲ, ಮೊದಲನೇದಾಗಿ ಬಂದು ಕಣ್ಣಿಗೆ ಕಾಣಿಸ್ಕೊಂಡ ಅಂತ ಅರ್ಥ ಆಗ್ತದೆ. ಆದ್ರೆ ಹಾಗಲ್ಲ, ದೇವರು ಮಾಡುವಂಥದ್ದು ಕೇವಲ ಅವತಾರ. ಅವತಾರ ಅಂತಂದ್ರೆ ದೇವರು ಅನಾದಿ ಅನಂತ ಕಾಲದಿಂದ ಇದ್ದೇ ಇದ್ದಾನೆ. ಅಂತಹ ದೇವರು ಮನುಷ್ಯರ ಕಣ್ಣಿಗೆ ಕಾಣಿಸ್ಕೊಳ್ತಾನೆ. ಹೇಗೆ? ಅವತಾರದ ಮೂಲಕ, ಮೇಲಿಂದ ಕೆಳಗಿಳಿದು ಬಂದು ತಾನು ಅವತಾರ ಮಾಡ್ತಾನೆ. ಅವತಾರ ಮಾಡ್ತಾನೆ. ಯಾಕೆ ಅವತಾರ ಮಾಡಬೇಕು ದೇವರು? ನಾವು ಹಿಂದಷ್ಟೇ ನೋಡಿದ್ವಿ, ಕೃಷ್ಣನೂ ಹೇಳಿದಾನೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ದೇವರು ಯಾಕೆ ಅವತಾರ ಮಾಡ್ತಾನೆ ಅಂತಂದ್ರೆ ಧರ್ಮ ಸಂಸ್ಥಾಪನಾರ್ಥಾಯ. ಎಲ್ಲ ಜಗತ್ತು ಅಧರ್ಮದಲ್ಲಿ ಮುಳುಗಿರ್ಬೇಕಾದ್ರೆ ಅಧರ್ಮವನ್ನ ನಾಶ ಮಾಡಿ, ಅಂದ್ರೆ ಅನೇಕ ರಾಕ್ಷಸರು, ಅಸುರರು, ದೈತ್ಯರು ಇವರನ್ನೆಲ್ಲ ನಾಶ ಮಾಡಿ ಧರ್ಮವನ್ನ ಮತ್ತೆ ಸಂಸ್ಥಾಪನೆ ಮಾಡುವುದಕ್ಕೋಸ್ಕರ ಪರಮಾತ್ಮ ಅವತಾರ ಮಾಡ್ತಾನೆ. ಆದ್ರೆ ಆನಂದ ತೀರ್ಥ ಭಗವತ್ಪಾದರು ಮಧ್ವಾಚಾರ್ಯರು ಹೇಳ್ತಾರೆ, ಬರೀ ರಾಕ್ಷಸರ ವಧೆಗಾಗಿ ದೇವರು ಅವತಾರ ಮಾಡುವುದಿಲ್ಲ ಅಂತ. ರಾಕ್ಷಸರ ವಧೆಗೆ ದೇವರು ಅವತಾರ ಮಾಡಿ ಬರ್ಬೇಕಾ? ಅವನು ಇದ್ದಲ್ಲೇ ಒಂದು ಚಿಟಿಕೆ ಹೊಡೆದ್ರೆ ಎಲ್ಲ ರಾಕ್ಷಸರು ಸಾಯ್ತಾರೆ. ಯಾಕೆ? ಯದ್ಭ್ರೂ ವಿಜೃಂಭೇಣ ಸಶಂಭು ಶಕ್ರಂ ಜಗತ್ ಸಮಸ್ತಂ ನಿಯತಂ ನಿಕಾಮಂ. ದೇವರು ಒಂದ್ಸರ್ತಿ ಹುಬ್ಬನ್ನ ಅಲಗಾಡಿಸಿದ್ರೆ ಸಾಕಂತೆ ಇಡೀ ಜಗತ್ತು ಸೃಷ್ಟಿಯಾಗಿ ಅದರ ಸ್ಥಿತಿಯನ್ನು ಹೊಂದಿ ಕೊನೆಗೆ ಲಯವನ್ನು ಹೊಂದುತ್ತದೆ. ಅಂತಹ ಸಾಮರ್ಥ್ಯ ಉಳ್ಳವನು ದೇವರು. ಯಾವುದೋ ಈ ಸಣ್ಣ ಸಣ್ಣ ರಾಕ್ಷಸರನ್ನ ಸಂಹಾರ ಮಾಡ್ಲಿಕ್ಕೆ ಭೂಮಿಗಿಳಿದು ಬರ್ಬೇಕೇನೋ. ಹಾಗಾಗಿ ಯಾಕೆ ದೇವರು ಬರೀ ರಾಕ್ಷಸರನ್ನ ಸಂಹಾರ ಮಾಡ್ಲಿಕ್ಕೆ ಅಷ್ಟೇ ಬರುವುದಿಲ್ಲ, ಅದನ್ನ ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ, ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋಹೋ. ದೇವರು ತಾನು ಅವತಾರ ಮಾಡಿ ಬರುವುದು ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ. ಮನುಷ್ಯರಿಗೆ ಶಿಕ್ಷಣ ಕೊಡ್ಲಿಕ್ಕೆ ದೇವರು ಅವತಾರ ಮಾಡಿ ಬರ್ತಾನೆ. ಏನು ಶಿಕ್ಷಣ ಕೊಡಬೇಕು? ಮನುಷ್ಯನಾಗಿದ್ದಾಗ ತಾನು ಯಾವ ರೀತಿ ಇರಬೇಕು, ದುಃಖ ಸುಖ ಇದೆರಡೂ ಕೂಡ ಸಹಜ, ಪ್ರತಿಯೊಬ್ಬರಿಗೂ ಬರ್ತದೆ. ಆ ದುಃಖ ಸುಖಗಳನ್ನ ನಾವು ಯಾವ ರೀತಿ ಸ್ವೀಕಾರ ಮಾಡಬೇಕು, ಕೆಲವು ದುಃಖದ ಸಂದರ್ಭದಲ್ಲಿ ಆ ದುಃಖವನ್ನ ತಡೆದಿಟ್ಕೊಂಡು ನಾವು ಯಾವ ರೀತಿ ಅದನ್ನ ಫೇಸ್ ಮಾಡಬೇಕು, ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ದೇವರು ಮನುಷ್ಯನಾಗಿ ಬರ್ತಾನೆ. ನಮಗೆ ಅನಿಸ್ತದೆ, ದೇವರು ಬೇಕಾದ್ದು ಮಾಡ್ತಾನೆ, ದೇವ್ರು ಮಾಡ್ತಾನಂತ ನಮ್ಮ ಕೈಯಲ್ಲಿ ಮಾಡ್ಲಿಕ್ಕೆ ಆಗ್ತದ ಅಂತಂದ್ರೆ ಆಗ್ತದಂತ. ಯಾಕೆ? ದೇವರು ಏನೋ ಮ್ಯಾಜಿಕ್ ಮಾಡಿ ಇದನ್ನೆಲ್ಲ ಮಾಡೋದಲ್ಲ.
ದೇವರಿಗೆ ನೋಡ್ರಿ, ಮುಂದೆ ರಾಮಾಯಣದಲ್ಲಿ ನೋಡ್ತೇವೆ ನಾವು, ಎಷ್ಟೆಲ್ಲ ಸಮಸ್ಯೆಗಳು ಬರ್ತದೆ. ಸಹಜ, ಅದು ಮನುಷ್ಯನಿಗೆ ಬರುವಂತಹ ಸಮಸ್ಯೆಗಳೇ ದೇವರಿಗೆ ಬರ್ತದೆ. ದೇವರು ಅಂತ ಪರಿಹಾರ ಮಾಡ್ಕೊಳ್ಳೋದಿದ್ರೆ ಏನೋ ತನ್ನ ಮಾಯಾಶಕ್ತಿ ಉಪಯೋಗಿಸಿ ಆ ಸಮಸ್ಯೆಗಳನ್ನೆಲ್ಲ ದೇವರ ಪರಿಹಾರ ಮಾಡ್ಬೋದಿತ್ತು. ಆದ್ರೆ ದೇವರು ಹಂಗ ಮಾಡೋದಿಲ್ಲ. ಅವನು ಏನ್ ಮಾಡ್ತಾನೆ, ಮನುಷ್ಯನಾಗಿ ಬಂದ ಮೇಲೆ ಮನುಷ್ಯನಾಗಿ ಯಾವೆಲ್ಲ ಪರಿಹಾರಗಳನ್ನು ಹುಡುಕಬಹುದು ಆ ಪರಿಹಾರಗಳನ್ನೇ ದೇವರು ಅದನ್ನು ಮಾಡ್ತಾನೆ. ಹಂಗಾಗಿ ದೇವರಾಗಿ ಬಂದು ಮನುಷ್ಯನಾಗಿ ಏನೆಲ್ಲ ಸಮಸ್ಯೆಗಳು ಬರ್ತದೆ ಅದನ್ನೆಲ್ಲ ಎದುರಿಸಿ ಅದಕ್ಕೆ ಪರಿಹಾರವನ್ನು ಕೂಡ ಮನುಷ್ಯರಾಗಿ ನಾವು ಯಾವ ರೀತಿ ಮಾಡಬಹುದು ಅಂತ ಅನ್ನೋದನ್ನ ದೇವರು ತೋರಿಸಿಕೊಡ್ತಾನೆ. ಸಣ್ಣ ಮಕ್ಕಳಿಗೆ ನಾವು ಪಾಠ ಮಾಡಬೇಕಾದ್ರೆ ಬರೀ ಹೇಳಿದ್ದು ಕಲಿಯುವುದಕ್ಕಿಂತ ನಾವು ಮಾಡಿ ತೋರಿಸಿದ್ರೆ ಅದನ್ನ ಜಲ್ದಿ ಕಲಿತಾರಂತೆ ಮಕ್ಕಳು. ಅದೇ ರೀತಿ ದೇವರು ಹೇಳಿದ್ರೂ ಸಾಕಾಗ್ತಿತ್ತೋ ಏನೋ, ಆದ್ರೆ ನಾನು ಮಾಡಿ ತೋರಿಸಿದರೆ ಅದನ್ನ ಜನರು ಅದನ್ನ ಪರಿಪಾಲಿಸ್ತಾರಂತ ಹೇಳಿ ತಾನೇ ಮನುಷ್ಯನಾಗಿ ಬಂದು ಅದನ್ನೆಲ್ಲ ಮಾಡಿ ತೋರಿಸಿ ಮನುಷ್ಯರಿಗೆ ಶಿಕ್ಷಣವನ್ನು ಕೊಟ್ಟಿದ್ದಾನೆ ಅಂತ ಅನ್ನೋದನ್ನ ಮಧ್ವಾಚಾರ್ಯ ಹೇಳ್ತಾರೆ. ಈ ರೀತಿ ಸಾಕ್ಷಾತ್ ನಾರಾಯಣ ರಾಮಚಂದ್ರನಾಗಿ ಕೌಸಲ್ಯ ಗರ್ಭದಲ್ಲಿ ಹುಟ್ಟುತ್ತಾನೆ, ಲಕ್ಷ್ಮಣ ಮತ್ತು ಶತ್ರುಘ್ನರು ಸುಮಿತ್ರೆಯಲ್ಲಿ ಹುಡ್ತಾರೆ, ಭರತ ಕೈಕೇಯಿಯಲ್ಲಿ ಹುಡ್ತಾನೆ. ಈ ರೀತಿ ವರ್ಷಗಳಿಂದ ಮಕ್ಕಳೇ ಇಲ್ಲದಂತಹ ದಶರಥನಿಗೆ ಪುತ್ರೋತ್ಸವವನ್ನ ನೋಡುವಂತಹ ಯೋಗ ಭಾಗ್ಯ ಸಿಗ್ತದೆ ಅವನಿಗೆ. ಈ ರೀತಿ ಆ ಮಕ್ಕಳನ್ನ ನೋಡ್ತಾನೆ, ಬಹಳ ಸಂತೋಷ ಆಗ್ತದಂತೆ ದಶರಥನಿಗೆ. ಸಂತೋಷಕ್ಕೆ ಮಿತಿಯೇ ಇಲ್ಲದಂತಾಗ್ತದೆ. ಅವಾಗ ಹೇಳದಂಗೆ ಬಹಳ ಸಂತೋಷ ಆಯ್ತು ಅಂತಂದ್ರೆ ಬೇಕಾದ ದಾನಗಳನ್ನು ಮಾಡೋದು. ಅವಾಗ ಹೇಳದಂತೆ ಬಂಗಾರು ಬೆಳ್ಳಿ ಇದು ಕೊಟ್ಟೆ, ಹಸುಗಳು ಲಕ್ಷಗಟ್ಟಲೆ ಹಸುಗಳು ಬಂದವರಿಗೆಲ್ಲ ಹಸುಗಳು ಕೊಡೋದು, ಅನ್ನದಾನ ಮಾಡುವುದು, ಇದನ್ನೆಲ್ಲ ಅವನು ಮಾಡ್ತಾ ಇದ್ದ. ಈ ರೀತಿ ಮಾಡಿ ಆ ದಶರಥ ಏನು ಮಾಡಿದ, ತನಗಾದ ಸಂತೋಷವನ್ನ ಇಡೀ ಜನರೊಟ್ಟಿಗೆ, ಅಯೋಧ್ಯೆಯ ಜನತೆಯೊಟ್ಟಿಗೆ ಹಂಚ್ಕೊಂಡ. ಹುಟ್ಟಿ 11 ದಿನ ಆಗ್ತದೆ, ಮಕ್ಕಳಿಗೆ ಆಯಾ ಮಕ್ಕಳಿಗೆ ನಾಮಕರಣ ಮಾಡ್ಬೇಕಲ್ಲ, ಅದಕ್ಕೆ ಅಂತ ಹೇಳಿ ವಸಿಷ್ಠರನ್ನ ಕರೆಸಿ ಅವತ್ತಿನ ದಿನ ನಾಮಕರಣ ಮಹೋತ್ಸವ, ನಾಮಕರಣ ಮಾಡ್ತಾನಂತ. ಅದನ್ನು ಹೇಳ್ತಾರವರು, ಜ್ಯೇಷ್ಠಂ ರಾಮಂ ಮಹಾತ್ಮಾನಂ ಭರತಂ ಕೈಕಯಿ ಸುತಂ. ಜ್ಯೇಷ್ಠನಾದಂತಹ ದೊಡ್ಡವನಾದಂತಹ ಆ ಕೌಸಲ್ಯೆಯ ಮಗನಿಗೆ ರಾಮ ಅಂತ ನಾಮಕರಣ ಮಾಡ್ತಾನೆ. ಆಮೇಲೆ ಕೈಕೇಯಿ ಸುತಂ, ಕೈಕೇಯಿಯ ಮಗನಾದಂತಹ ಭರತನಿಗೆ ಭರತ ಅಂತ ನಾಮಕರಣ ಮಾಡ್ತಾನೆ. ಸೌಮಿತ್ರಿಂ, ಸುಮಿತ್ರೆಯಲ್ಲಿ ಹುಟ್ಟಿದಂತಹ ಮಗುವಿಗೆ ಮೊದಲನೇವನಿಗೆ ಲಕ್ಷ್ಮಣ ಅಂತ, ಶತ್ರುಘ್ನಂ ಅಪರಂ ತಥಾ, ಇನ್ನೊಬ್ಬನಿಗೆ ಶತ್ರುಘ್ನ ಅಂತ ಹೆಸರಿಡ್ತಾನೆ ಅಂತ. ಕಾಳಿದಾಸ ಒಂದು ಮಾತು ಹೇಳ್ತಾನೆ, ಲೌಕಿಕಾನಾಂ ಈ ಸಾಧೂನಾಂ ಅರ್ಥಂ ವಾಗನುವರ್ತತೆ ಅಂತ. ಅಂದ್ರೆ ಲೌಕಿಕರು ನಾವು ಯಾವ ರೀತಿ ಮಾತಾಡ್ತೀವಿ ನಾವು ಅಂತಂದ್ರೆ, ಮುಂದೆ ಒಂದು ವಸ್ತು ಇದ್ದಾಗ ಆ ವಸ್ತುವನ್ನು ನೋಡಿ ಆ ವಸ್ತು ಅಲ್ಲಿದೆ ಅಂತ ನಾವು ಹೇಳ್ತೇವೆ. ಆದ್ರೆ ಋಷೀಣಾಂ ಪುನರಾದ್ಯಾನಾಂ ವಾಚಂ ಅರ್ಥವನ್ನು ಧಾವತಿ. ಋಷಿಗಳು, ಜ್ಞಾನಿಗಳು, ವಿದ್ವಾಂಸರು, ತಿಳ್ಕೊಂಡವರು ಇರ್ತಾರಲ್ಲ, ಅವರು ಮುಂದಿರುವ ವಸ್ತುವನ್ನು ನೋಡಿ ಮಾತಾಡುದಿಲ್ಲಂತೆ, ಮೊದಲು ಮಾತಾಡ್ತಾರೆ, ಆ ವಸ್ತು ಆಮೇಲೆ ಬಂದು ಅಲ್ಲಿರ್ತದೆ ಅಂತ. ಹಂಗಾಗಿ ನಾವು ಮಾತಾಡಬೇಕು ಅಂದ್ರೆ ವಸ್ತು ಅಲ್ಲಿದೆ ನೋಡು ಅಂತ ಹೇಳಲಿಕ್ಕೆ ಆ ವಸ್ತು ಅಲ್ಲಿ ಇರ್ಬೇಕು ಅಂದ್ರಷ್ಟೇ ಹೇಳಲಿಕ್ಕೆ ಆಗ್ತದೆ. ಋಷಿಗಳು ಹಂಗಲ್ಲಂತೆ, ಮುಂದೆ ಯಾವತ್ತೋ ಬರಬೇಕಾದಂತಹ ವಸ್ತು ಅಲ್ಲಿದೆ ಅಂತ ಅನ್ನೋದು ನಾವು ಮೊದಲೇ ತಿಳಿಸಿ ಹೇಳ್ತಾರ ಅವರು ಅಂತ. ಅದೇ ರೀತಿ ಆ ಋಷಿಗಳನ್ನ ಕರೆಸಿ ನಾಮಕರಣ ಮಾಡಿಸ್ತಿದ್ರಂತೆ. ಕೃಷ್ಣ ಅಂತ ಗರ್ಗಾಚಾರ್ಯ ಕೃಷ್ಣನಿಗೆ ನಾಮಕರಣ ಮಾಡಿದ್ರು. ಕೃಷ್ಣನಿಗೆ ನಾಮಕರಣ ಮಾಡಬೇಕಾದ್ರೆ ಕೃಷ್ಣ ಅಂತ ಯಾಕೆ ಮಾಡಿದ್ರು? ಆ ಕೃಷ್ಣ ಅನ್ನೋ ಶಬ್ದಕ್ಕೆ ಏನರ್ಥ? ಸಕಲ ಲೋಕ ಕರ್ಷಣಾತ್ ಕೃಷ್ಣ, ಇಡೀ ಜಗತ್ತನ್ನ ತನ್ನ ಕಡೆಗೆ ಸೆಳಿತಾನಾದ್ರಿಂದಾಗಿ ಕೃಷ್ಣ ಅಂತ. ಇನ್ನು ಸಣ್ಣ ಕೂಸದು, ಅದನ್ನ ನೋಡಿ ಗೊತ್ತಿತ್ತೇನು ಇಡೀ ಜಗತ್ತು ಸೆಳಿತದೆ ಅದು ಅಂತ. ಆದ್ರೆ ಗರ್ಗಾಚಾರು ಋಷಿಮುನಿಗಳು ಅವರಿಗೆ ಮುಂದಾಗುವುದು ಗೊತ್ತಿರ್ತದಂತೆ. ಮುಂದಾಗುವುದನ್ನ ನೋಡಿ, ಆ ಮಗುವನ್ನು ನೋಡಿ ಸರಿಯಾಗಿ ಅನ್ವರ್ಥವಾದ ಹೆಸರನ್ನ ಆ ಮಕ್ಕಳಿಗೆ ಇಡ್ತಿದ್ರು. ಅದಕ್ಕೆ ಹಿಂದಿನ ಎಷ್ಟೋ ಜನ ರಾಜರನ್ನ ನೋಡಿದರೆ ಸರಿಯಾದ ಅವರ ಗುಣಕ್ಕೆ ಸರಿಯಾದಂತಹ ಹೆಸರು ಅದನ್ನ ಇಡ್ತಿದ್ರಂತೆ. ಅದೇ ರೀತಿ ರಾಮನಿಗೆ ರಾಮ ಅಂತ ಹೆಸರಿಟ್ರು. ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಯಾಕೆ ರಾಮ ಅಂತ ಹೆಸರಿಟ್ರು? ರಾಮ ಸರ್ವಾಭಿರಾಮತ್ವ, ಎಲ್ಲರೂ ಕೂಡ ರಾಮನನ್ನ ಮತ್ತೆ ಮತ್ತೆ ನೋಡ್ಬೇಕು ಅಂತ ಬಯಸ್ತಿದ್ರಂತೆ. ಸರ್ವ ಅಭಿರಾಮ, ಎಲ್ಲರಿಗೂ ಕೂಡ ಅಭಿರಾಮ, ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿ ಪಾತ್ರ. ಅದರಿಂದಾಗಿ ಅವನಿಗೆ ರಾಮ ಅಂತ ಹೆಸರಿಟ್ಟಂತೆ. ಅಷ್ಟೇ ಅಲ್ಲ, ಆತ್ಮ ರಾಮತ್ವತೋಪಿವ, ತಾನು ಯಾವಾಗ್ಲೂ ಸಂತೋಷವಾಗಿರ್ತಿದ್ದಂತೆ, ಅದರಿಂದಲೂ ಕೂಡ ರಾಮ ಅಂತ. ರಮು ಕ್ರೀಡಾಯಾಮ್ ಅಂತ ಆ ಧಾತುನಿಂದ ಉತ್ಪತ್ತಿಯಾದಂತಹ ಶಬ್ದ ಅದು. ಹಾಗಾಗಿ ತಾನು ಯಾವಾಗ್ಲೂ ಸುಖವಾಗಿರುವುದು, ಬೇರೆಯವರನ್ನು ಯಾವಾಗ್ಲೂ ಸುಖವಾಗಿಟ್ಟಿರುವುದು, ಇದು ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿದ್ದಂತೆ. ಒಂದು, ತಾನು ಸರಿ ಇರಬೇಕು, ಆಮೇಲೆ ಬೇರೆಯವರೆಲ್ಲ ಚೆನ್ನಾಗಿರ್ಲಿ ಅಂತ ತಾನು ಬಯಸ್ಬೇಕಂತೆ. ಆದ್ರಿಂದ ಅವನಿಗೆ ರಾಮ ಅಂತ ಹೆಸರಿಟ್ರು. ದೇವೋ ಮರಕತ ಶ್ಯಾಮ ಇತಿವಾ ರಾಮನಾಮಕಃ. ಆ ಮರಕತ ಮಣಿಯಂತೆ ತಾನು ಒಂಥರ ಕಪ್ಪಾದಂತಹ ಬಣ್ಣ, ಕಪ್ಪು ಅಂದ್ರೆ ಪೂರ್ತಿ ಕಪ್ಪಲ್ಲ, ತರ ಡಾರ್ಕ್ ಕಲರ್ ಅಂತ ಹೇಳ್ತೇವಲ್ಲ ನಾವು, ಆ ರೀತಿಯಾದಂತಹ ಬಣ್ಣದವನು ರಾಮ. ಆದ್ರಿಂದ
ಅವನನ್ನ ನೋಡಿದರೆ ಅಷ್ಟು ಸುಂದರನಾಗಿ ಕಾಣುತ್ತಿದ್ದ. ಆದ್ರಿಂದಾಗಿ ಅವನಿಗೆ ರಾಮ ಅಂತ ಹೇಳಿ ವಸಿಷ್ಠ ಮಹರ್ಷಿಗಳ ಹೆಸರಿಟ್ಟರು. ಸಾಧು ಲಕ್ಷ್ಮ ಗುಣೋಪೇತೋ ಲಕ್ಷ್ಮಣೋ ನಾಮತೋ ಅಭವತ್. ಲಕ್ಷ್ಮಣನಿಗೆ ಲಕ್ಷ್ಮಣ ಅಂತ ಹೆಸರಿಟ್ರು. ಯಾಕೆ ಅಂತಂದ್ರೆ ಸಾಧು ಲಕ್ಷ್ಮ ಗುಣೋಪೇತ, ಒಳ್ಳೆ ಸಾಧು ಆದಂತಹ ಗುಣಗಳಿಂದ ಕೂಡಿದ್ದ ಅವನು. ಅದರಿಂದಾಗಿ ಲಕ್ಷ್ಮ ಗುಣ ಸೇರಿತ್ತಾದ್ರಿಂದಾಗಿ ಅವನನ್ನ ಲಕ್ಷ್ಮಣ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅದೇ ರೀತಿ ಸುಮಿತ್ರೆಯ ಇನ್ನೊಬ್ಬ ಮಗ ಶತ್ರುಘ್ನನಿಗೆ ಹೆಸರೇ ಹೇಳ್ತದೆ, ಶತ್ರುಘ್ನ, ಶತ್ರುಗಳಿಗೆ ಭಯಂಕರ ಅವನು ಅಂತ. ಶತ್ರುಗಳನ್ನೆಲ್ಲ ಸಂಹಾರ ಮಾಡ್ತಿದ್ದ. ಶತ್ರುಗಳು ಯಾರೇ ಬಂದ್ರು ಅವ್ರನ್ನ ಸಹಿಸ್ತಿರ್ಲಿಲ್ಲ ಅಂತ. ಹೋಗ್ಲಿ ಬಿಡು ಅಂತ ಇಲ್ಲೇ ಇಲ್ಲ. ಶತ್ರುಗಳು ಅಂತಂದ್ರೆ ಅವರನ್ನ ನಿಗ್ರಹನೇ ಮಾಡ್ತಿದ್ದ ಅವನು. ಹಾಗಾಗಿ ಅವನನ್ನ ಶತ್ರುಘ್ನ ಅಂತ ಕರೀತಿದ್ರು. ಕೈಕೇಯ ನಂದನಂ ಪ್ರಾಹುರ್ ಭರತಂ ಭರಿತಂ ಗುಣೈಹಿ. ಭರತ ಅಂದ್ರೆ ತುಂಬಿದವನು ಅಂತ. ತುಂಬಿದವನು ಅಂದ್ರೆ ಯಾವ್ದ್ರಿಂದ ತುಂಬಿದ್ದು ಅಂದ್ರೆ ಗುಣೈಹಿ ಭರಿತಂ, ಅನೇಕ ಸದ್ಗುಣಗಳಿಂದ ತುಂಬಿದ್ದ. ಆದ್ರಿಂದಾಗಿ ಅವನನ್ನ ಭರತ ಅಂತ ಕರೀತಿದ್ರು. ಈ ರೀತಿ ಆ 4 ಜನ ಮಕ್ಕಳಿಗೆ ವಸಿಷ್ಠ ಮಹರ್ಷಿಗಳು ನಾಮಕರಣ ಮಾಡಿದ್ರು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ. ಆ 4 ಜನ ಮಕ್ಕಳು ಅದಕ್ಕೆ ಸರಿಯಾಗಿ ಅನ್ವರ್ಥವಾಗಿ ತಾವು ಬೆಳಿತಾ ಇದ್ದಾರಂತೆ. ದಶರಥ ಮಕ್ಕಳನ್ನ ನೋಡ್ತಾನೆ ಆನಂದ ಪಡ್ತಾನಂತೆ. ಯಾಕೆಂದ್ರೆ ನಾವು ಹಿಂದೆ ನೋಡಿದ್ವಿ, ದಶರಥನಿಗೆ ಎಲ್ಲ ಸುಖ ಭೋಗ ಇತ್ತು, ಒಂದು ಇರ್ಲಿಲ್ಲ ಅಂತ ಅನ್ನೋ ಕೊರಗಿತ್ತು. ಆದ್ರೆ ಈಗ ಆ ಕೊರಗಿಲ್ಲ. ಮಕ್ಕಳ 4 ಜನ ಮಕ್ಕಳನ್ನ ನೋಡ್ತಾ ಇದ್ದಾನವನು. ಅದರಲ್ಲಿಯೂ ದೊಡ್ಡ ಮಗನ ಮೇಲೆ ಬಹಳ ಪ್ರೀತಿ ಅಂತೆ. ದೊಡ್ಡ ಮಗ ಅಂತ ಒಂದು ಪ್ರೀತಿ ಅಷ್ಟೇ ಅಲ್ಲ, ಎಲ್ಲರಿಗಿಂತಲೂ ಕೂಡ ಹೆಚ್ಚು ಗುಣಗಳು ಅವನಲ್ಲಿತ್ತು. ಆದ್ರಿಂದಾಗಿ ರಾಮನ ಕಂಡ್ರೆ ದಶರಥನಿಗೆ ಬಹಳಷ್ಟು ಪ್ರೀತಿ ಅಂತ. ಸರ್ವೇ ಜ್ಞಾನೋಪಸಂಪನ್ನಾಹ ಸರ್ವೇ ಸಮುದಿತಾ ಗುಣೈಹಿ. 4 ಜನ ಜ್ಞಾನೋಪಸಂಪನ್ನಾಹ, ಒಳ್ಳೆ ಜ್ಞಾನವನ್ನು ಪಡಿತಾ ಇದ್ದಾರಂತೆ. ದೊಡ್ಡವರಾಗ್ತಾ ವಸಿಷ್ಠ ಮಹರ್ಷಿಗಳ ಹತ್ರ ಎಲ್ಲ ಪಾಠಕ್ಕೆ ಹೋಗಿ ಬೇಕಾದ ಜ್ಞಾನವನ್ನು ಪಡಿತಾ ಇದ್ದಾರೆ. ಸರ್ವೇ ಸಮುದಿತಾ ಗುಣೈಹಿ, ಎಲ್ಲ ಗುಣಗಳಿಂದ ತಮ್ಮನ್ನ ತಾವು ತುಂಬಿಸ್ಕೊಳ್ತಾ ಇದ್ದಾರಂತೆ. ತೇಷಾಮಪಿ ಮಹಾತೇಜ ರಾಮ ಸತ್ಯಪರಾಕ್ರಮ. ಇವರಲ್ಲಿ ಸತ್ಯಪರಾಕ್ರಮದಂತಹ ರಾಮ ಇದನ್ನಲ್ಲ, ಅವನಂತೂ ಇಷ್ಟ ಸರ್ವಸ್ಯ ಲೋಕಸ್ಯ ಶಶಾಂಕ ಇವ ನಿರ್ಮಲ. ಅವನು ಎಲ್ಲ ಜನತೆಗೂ ಕೂಡ ಬಹಳಷ್ಟು ಇಷ್ಟ ಅಂತ. ಇಷ್ಟ ಸರ್ವಸ್ಯ ಲೋಕಸ್ಯ ಶಶಾಂಕ ಇವ ನಿರ್ಮಲ. ಚಂದ್ರನಂತೆ ಅತ್ಯಂತ ನಿರ್ಮಲ ಸ್ವಭಾವನವನು. ಚಂದ್ರನಲ್ಲಿ ಯಾವುದೇ ಕಳಂಕ ಇಲ್ಲ ಅಂತ, ನಿರ್ಮಲನಾದಂತಹ ಚಂದ್ರ. ಅದೇ ರೀತಿ ಇನ್ನು ಚಂದ್ರನಲ್ಲಿ ಏನೋ ಮಧ್ಯದಲ್ಲಿ ಒಂದು ಕಲೆ ಇದೆ ಅಂತ ಹೇಳ್ಬೋದೇನೋ, ಆದ್ರೆ ರಾಮನಲ್ಲಿ ಯಾವ ಕಲೆಯೂ ಇರಲಿಲ್ಲ. ಕೇವಲ ಕಳೆಗಳಿಂದ ತಾನು ವಿಜೃಂಭಿತನಾಗಿ ತೋರ್ತಾ ಇದ್ದ. ಹಾಗಾಗಿ ಅಂತಹ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರನ್ನ ದಶರಥ ನೋಡಿ ಸಂತೋಷ ಪಡ್ತಾ ಇದ್ದ. ಅವನು ಎಷ್ಟು ಸಂತೋಷ ಆಗಿತ್ತು ಅಂತ ಹೇಳಿ ಅನೇಕ ಶ್ಲೋಕಗಳಿಂದ ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡ್ತಾರೆ. ಇಷ್ಟಾಗ್ತದೆ, ದೊಡ್ಡವರಾಗ್ತಾ ಇದ್ದಾರೆ. ದೊಡ್ಡವರಾಗ್ತಾ ಮೆಚುರಿಟಿ ಜಾಸ್ತಿ ಆಗ್ತಾ ಹೋಗ್ತದೆ. ಅವರಿಗೆ ಒಂದೊಂದೇ ವಿದ್ಯೆ ಕಲಿತಿದ್ದಾರಂತೆ. ಗಜಸ್ಕಂಧೇಶ್ವಪೃಷ್ಠೇ ಚ ರಥ ಚರ್ಯಾಸು ಸಮ್ಮತಃ. 4 ಜನ ವಿದ್ಯೆಗಳನ್ನು ಕಲಿತಾ ಇದ್ದಾರೆ. ಮೊದಲು ಗಜಸ್ಕಂಧ, ಗಜದ ಮೇಲೆ ಹತ್ತಿ ಆ ಆನೆಯನ್ನು ಯಾವ ರೀತಿ ಓಡಿಸ್ಬೇಕು ಅಂತ. ನಾವು ಮೊದಲು ಸೈಕಲ್ ಕಲಿಯೋದು, ಗಾಡಿ ಕಲಿಯೋದು, ಕಾರ್ ಕಲಿಯೋದು ಅಂತ ಮಾಡ್ತೀವಲ್ಲ, ಆಮೇಲೆ ಕೊನೆಗೆ ಟ್ರೈನ್ ಬಿಡುವುದು ಅಂತ, ರೈಲೇ ಬಿಡ್ತಾನೆ ಅವನು ಅಂತ ಹೇಳ್ತಾರಲ್ಲ, ಆ ರೀತಿ ಒಂದೊಂದನ್ನೇ ಕಲಿತಾ ಇದ್ದಾರೆ. ಗಜಸ್ಕಂಧೆ ಮೊದಲು ಆನೆಯನ್ನು ಓಡಿಸೋದು ಹೆಂಗೆ ಅಂತ. ಅಶ್ವಪೃಷ್ಠೆ ಆಮೇಲೆ ಕುದುರೆ ಮೇಲೆ ಕೂಡುದು, ಕುದುರೆ ಸವಾರಿ ಮಾಡೋದು ಕಲಿಯುವುದು. ಯಾಕೆಂದ್ರೆ ಒಬ್ಬ ರಾಜ ಅಂತಂದ್ರೆ ಅವನಿಗೆ ಏನೆಲ್ಲ ವಿದ್ಯೆಗಳು ಅವಶ್ಯವಾಗಿ ಬೇಕು. ಕ್ಷತ್ರಿಯರು ಅಂತಂದ ಮೇಲೆ ಅವರಿಗೆ ಇದು ಮುಖ್ಯವಾಗಿ ಬೇಕಾಗಿದ್ದು. ಯಾಕೆ ನಾಳೆ ದಿವಸ ಯುದ್ಧಕ್ಕೆ ಅಂತ ಯಾರಾದರೂ ಶತ್ರುಗಳು ಆಕ್ರಮಣ ಮಾಡಿದಾಗ ಅವರನ್ನ ಪಾರ್ ಮಾಡುವಂಥದ್ದು ಇದೇ ವಿದ್ಯೆಗಳು. ಹಾಗಾಗಿ ಈ ವಿದ್ಯೆಗಳನ್ನೆಲ್ಲ ಕಲಿತಾ ಇದ್ದಾರಂತೆ. ರಥ ಚರ್ಯಾಸು ಸಮ್ಮತ, ರಥವನ್ನು ಯಾವ ರೀತಿ ಓಡಿಸ್ಬೇಕು ಇದನ್ನೆಲ್ಲ ಕಲಿತಾ ಇದ್ದಾರೆ. ಧನುರ್ವೇದೇ ಚ ನಿರತಃ ಪಿತುಃ ಶುಶ್ರೂಷಣೆ ರಥಃ. ಧನುರ್ವೇದೆ, ಇನ್ನು ಧನುರ್ವಿದ್ಯೆಯನ್ನ ಕಲಿತಾ ಇದ್ದಾರಂತೆ. ಪಿತೃ ಶುಶ್ರೂಷಣೆ ರಥಃ, ತಂದೆಯ ಸೇವೆಯನ್ನ ಅನನ್ಯವಾಗಿ ರಾಮಚಂದ್ರ ಮಾಡ್ತಾ ಇದ್ದಾನೆ. ಇದರೊಟ್ಟಿಗೆ ತೇ ಯದಾ ಜ್ಞಾನ ಸಂಪನ್ನಾ ಸರ್ವೇ ಸಮುದಿತಾ ಗುಣೈಃ ಹ್ರೀಮಂತಃ ಕೀರ್ತಿಮಂತಶ್ಚ ಸರ್ವಜ್ಞಾ ದೀರ್ಘದರ್ಶಿನಃ. ಕೆಲವು ಗುಣಗಳು ಒಬ್ಬ ಮನುಷ್ಯನಲ್ಲಿ ಅತ್ಯಂತ ಇರಲೇಬೇಕಾದ ಕೆಲವು ಗುಣಗಳನ್ನ ಹೇಳ್ತಾ ಇದ್ದಾರೆ. ಜ್ಞಾನ ಸಂಪನ್ನರಾಗಿರ್ಬೇಕಂತೆ. ಎಲ್ಲರೂ ಜ್ಞಾನ ಸಂಪನ್ನರಾಗಿದ್ರು. ಸಮುದಿತಾ ಗುಣೈಹಿ, ಒಳ್ಳೆಯ ಗುಣಗಳು ಅವರಲ್ಲಿ ಮನೆ ಮಾಡಿದ್ವು. ಇದರೊಟ್ಟಿಗೆ ಹ್ರೀಮಂತಹ, ಹ್ರೀ ಅಂದ್ರೆ ನಾಚಿಕೆ, ಸ್ವಲ್ಪ ನಾಚಿಕೆ ಸ್ವಭಾವ ಇದು ಬೇಕಂತ ಮನುಷ್ಯನಿಗೆ. ನಾಚಿಕೆ ಇಲ್ಲ ಅಂತಂದ್ರೆ ಒಂದ್ ರೀತಿ ಆಭಾಸ ಆಗಿಬಿಡ್ತದೆ. ಕೆಲವೊಂದು ಕಡೆ ನಾವು ಸಂಕೋಚವನ್ನ ತೋರಿಸ್ಬೇಕು. ಯಾರೋ ಬಂದು ನಮ್ಮನ್ನು ಹೊಗಳಿದ್ರು ಅಂತಂದಾಗ ಸ್ವಲ್ಪ ಸಂಕೋಚ ಪಟ್ಕೊಳ್ಬೇಕಂತ. ಅವ್ರು ಹೊಗಳ್ತಿದ್ದಾರೆ ಅಂತ ಹೇಳಿ ನಾನು 2 ಸೇರಿಸಿ ನೀವು ಅಷ್ಟೇ ತಿಳ್ಕೊಂಡಿರಿ ನನ್ನ ಬಗ್ಗೆ, ಇಲ್ಲಿ ನೋಡ್ರಿ ನಾನು ಹೇಳ್ತೀನಿ ಅಂತ ಹೇಳಿ ಇನ್ನೂ ಒಂದಿಷ್ಟು ಸೇರಿಸಿ ಹೇಳೋದು ಮಾಡಬಾರ್ದಂತೆ. ಅದಕ್ಕೆ ಹ್ರೀಮಂತಹ, ಸ್ವಲ್ಪ ನಾಚಿಕೆಯನ್ನ ನಾವು ಇಟ್ಕೊಂಡಿರ್ಬೇಕು. ಕೀರ್ತಿಮಂತಶ್ಚ, ಕೀರ್ತಿ ಅಂತಂದ್ರೆ ನಮ್ಮ ಬಗ್ಗೆ ನಾವೇ ಹೊಗಳ್ಕೊಂಡ್ರೆ ಅದು ಕೀರ್ತಿ ಅಲ್ಲಂತೆ. ನಮ್ಮ ಬಗ್ಗೆ ನಮ್ಮ ಹಿಂದ್ಗಡೆಯಿಂದ 4 ಮಂದಿ ಹೊಗಳಿದ್ರೆ ಅದನ್ನ ಕೀರ್ತಿ ಅಂತ.
ಕೀರ್ತನಾಥ್, 4 ಮಂದಿ ಹತ್ರ ಹೋಗಿ ಅದನ್ನ ಹೇಳುವುದರಿಂದ ಅದನ್ನ ಕೀರ್ತಿ ಅಂತ ಕರೀತಾರೆ. ಈಗ ನಮ್ಮ ಬಗ್ಗೆ ಕೆಟ್ಟದ್ದು ಹೇಳ್ಬೋದೇನೋ, ಕೆಟ್ಟದನ್ನ ಹೇಳಿದ್ರೆ ಅದು ಕೀರ್ತಿ ಆಗೋದಿಲ್ಲ. ನಮ್ಮ ಬಗ್ಗೆ 4 ಮಂದಿ ಒಳ್ಳೆಯದನ್ನ ಮಾತಾಡಿದ್ರೆ ಅದನ್ನ ಕೀರ್ತಿ, ಅದನ್ನ ಕೀರ್ತಿಮಾನ್ ಅಂತ ಕರೀತಾರೆ. ಹಾಗಾಗಿ ಆ 4 ಜನ ಮಕ್ಕಳು ಕೀರ್ತಿಮಂತಹ, ಸರ್ವಜ್ಞಾಹ, ಎಲ್ಲವನ್ನೂ ತಿಳಿದವರು, ಆಯಾ ಕಾಲಕ್ಕೆ ಏನೇನು ಮಕ್ಕಳಾಗಿ ತಿಳ್ಕೊಂಡಿರ್ಬೇಕೋ ಅದೆಲ್ಲವನ್ನೂ ಕೂಡ ತಿಳ್ಕೊಂಡಿದ್ದಾರೆ. ದೀಪ್ತ ತೇಜಸಾಂ, ಆ ತಿಳ್ಕೊಂಡಿದ್ದಾರೆ ಅಂತ ಅನ್ನೋದು ಅವ್ರ ಮುಖ ನೋಡಿದ್ರೆ ಗೊತ್ತಾಗ್ತದೆ. ಕೆಲವರು ಮುಖ ನೋಡಿದ್ರೇನೆ ಆನಂದ ಆಗ್ತದೆ, ಏನೋ ಒಂದು ತೇಜಸ್ಸು, ಇವರಿಗೆ ಎಲ್ಲಾನು ಗೊತ್ತಿದೆ ಅನಿಸ್ತದೆ ಅಂತನ್ನುವ ನಂಬಿಕೆ ಮುಂದೆ ನೋಡುವವನಿಗೆ ಅನಿಸ್ತದೆ. ಆ ರೀತಿ ಅಷ್ಟೇ ಅಲ್ಲ, ಸರ್ವಜ್ಞಾಹ ದೀರ್ಘದರ್ಶಿನ. ದೀರ್ಘದರ್ಶಿನ, ಒಂದು ಕೆಲಸ ಮಾಡಬೇಕಾದ್ರೆ ಈ ಕೆಲಸದಿಂದ ನಾಳೆ ನಾಡ್ದು ಏನಾಗಬಹುದು ಅಂತ ಹೇಳಿ ದೂರಾಲೋಚನೆ ಮಾಡಿ ಆ ಕೆಲಸವನ್ನು ಮಾಡುವರು. ಕೆಲವೊಮ್ಮೆ ನಾವು ಪಟ್ಟ ನಿರ್ಧಾರ ತಗೊಂಡ್ಬಿಡ್ತೀವಿ ನಾವು. ಆ ತಾತ್ಕಾಲಿಕವಾಗಿ ತತ್ಕ್ಷಣ ತಗೊಂಡ ನಿರ್ಧಾರ ಅದನ್ನ ದೀರ್ಘಾಲೋಚನೆ ಮಾಡಿರುವುದಿಲ್ಲ, ಅದು ದೀರ್ಘಕಾಲದಲ್ಲಿ ಏನೋ ಆಪತ್ತನ್ನು ಉಂಟು ಮಾಡುವುದಾಗಿರ್ತದೆ. ಆದ್ರೆ ಹಾಗಲ್ಲ ಅಂತ ಇವರೆಲ್ಲ ದೀರ್ಘದರ್ಶಿನ, ದೀರ್ಘವಾಗಿ ಆಲೋಚನೆ ಮಾಡಿ ಕೆಲವು ನಿರ್ಧಾರಗಳನ್ನ ತಗೊಳ್ತಿದ್ರು. ಈ ರೀತಿ ಪಿತಾ ದಶರಥೋ ಹೃಷ್ಟೋ ಬ್ರಹ್ಮ ಲೋಕಾಧಿಪೋ ಯಥಾ. ಚತುರ್ಮುಖ ಬ್ರಹ್ಮದೇವರು ಇಡೀ ಜಗತ್ತನ್ನ ಸೃಷ್ಟಿ ಮಾಡಿ ಮನುಷ್ಯರನ್ನ ಸೃಷ್ಟಿ ಮಾಡಿದ್ರು. ಮನುಷ್ಯರನ್ನ ಸೃಷ್ಟಿ ಮಾಡಿದಾಗ ಚತುರ್ಮುಖ ಬ್ರಹ್ಮದೇವರಿಗೆ ಬಹಳಷ್ಟು ಆನಂದ ಆಯ್ತಂತೆ. ಜಗತ್ತನ್ನ ಸೃಷ್ಟಿ ಮಾಡಿದಾಗ ಆನಂದ ಆಗಿತ್ತು, ಆದ್ರೆ ಮನುಷ್ಯರನ್ನ ಸೃಷ್ಟಿ ಮಾಡಿದಾಗ ಬಹಳಷ್ಟು ಆನಂದ ಆಯ್ತಂತೆ. ಯಾಕೆ ಅಂತಂದ್ರೆ ನಮ್ಮನ್ನ ದೇವತೆಗಳನ್ನ ಸ್ತೋತ್ರ ಮಾಡುವವರು ಹುಟ್ಟಿದಾರಲ್ಲ, ಪಶು ಪಕ್ಷಿ ಮೃಗ ಇದೆಲ್ಲ ಇದಾವಷ್ಟೇ, ಅವುಗಳಿಗೆ ಬುದ್ಧಿ ಜ್ಞಾನ ಇದ್ಯಾವುದೂ ಇಲ್ಲ ಅವುಗಳಿಗೆ. ಹಾಗಾಗಿ ನಮ್ಮನ್ನ ಸ್ತೋತ್ರ ಮಾಡುವವರು ಹುಟ್ಟಿದಾರಲ್ಲ, ದೇವತೆಗಳನ್ನ ಸ್ತೋತ್ರ ಮಾಡಿ ಪರಮಾತ್ಮನ ಗುಣಗಾನವನ್ನು ಮಾಡುವವರು ಹುಟ್ಟಿದಾರಲ್ಲ ಅಂತ ಹೇಳಿ ಬ್ರಹ್ಮದೇವರಿಗೆ ಮನುಷ್ಯರನ್ನ ಸೃಷ್ಟಿ ಮಾಡಿದ ಮೇಲೆ ಬಹಳ ಖುಷಿ ಆಯ್ತು. ಅದೇ ರೀತಿ ದಶರಥನಿಗೆ ಎಲ್ಲ ಸುಖವೂ ಇತ್ತು, ಆದ್ರೂ ಮಕ್ಕಳು ಇರ್ಲಿಲ್ಲ ಅಂತನ್ನುವ ದುಃಖ ಇತ್ತು. ಆದ್ರೆ ಈ 4 ಜನ ಮಕ್ಕಳನ್ನ ನೋಡಿ ಬ್ರಹ್ಮದೇವರು ಮನುಷ್ಯರನ್ನ ಸೃಷ್ಟಿ ಮಾಡಿ ಎಷ್ಟು ಖುಷಿ ಪಟ್ಟರಲ್ಲ, ಅಷ್ಟು ಖುಷಿಯನ್ನ ದಶರಥ ತಾನು ಈ ಮಕ್ಕಳನ್ನ ನೋಡಿ ಪಡ್ತಾ ಇದ್ದಾನೆ. ತೇಚಾಪಿ ಮನುಜ ವ್ಯಾಘ್ರ ವೈದಿಕಾಧ್ಯಯನೇ ರತಾಹ ಪಿತೃ ಶುಶ್ರೂಷಣ ರಥ ಧನುರ್ವೇದಿ ಚ ನಿಷ್ಠಿತಾಹ. ಅಷ್ಟೇ ಅಲ್ಲ, ವೈದಿಕಾಧ್ಯಯನ ಇದನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಕ್ಷತ್ರಿಯರಿಗೆ ವೇದಗ್ರಹಣ ಇರ್ತದೆ, ಅವರು ವೇದವನ್ನ ಕಲಿಬೇಕಂತ. ಯಾಕೆಂದ್ರೆ ಮುಂದೆ ಅಸ್ತ್ರಗಳನ್ನ ಕಲಿಬೇಕು ಅವರು. ಅಸ್ತ್ರ, ಬ್ರಹ್ಮಾಸ್ತ್ರ, ಆಗ್ನೇಯಾಸ್ತ್ರ, ವೈಷ್ಣವಾಸ್ತ್ರ, ವಾರುಣಾಸ್ತ್ರ, ಇದೆಲ್ಲ ಅಸ್ತ್ರಗಳು ಕಲಿಬೇಕು ಅಂದ್ರೆ ವೇದ ಮಂತ್ರಗಳ ಉಪದೇಶ ಇರಬೇಕು. ವೇದ ಮಂತ್ರಗಳಿಂದ ಆ ಅಸ್ತ್ರವನ್ನ ಅಭಿಮಂತ್ರಣೆ ಮಾಡಿ ಶತ್ರುಗಳಿಗೆ ಅವರು ಯುದ್ಧದಲ್ಲಿ ಅಟ್ಯಾಕ್ ಮಾಡ್ಬೇಕಾಗ್ತದೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಆ ವೈದಿಕಾಧ್ಯಯನದಲ್ಲಿ ಇದರೊಟ್ಟಿಗೆ ಧನುರ್ವೇದೆ, ವಿಶೇಷವಾಗಿ ಪಿತೃ ಶುಶ್ರೂಷಣೆ, ತಂದೆಯ ಸೇವೆಯನ್ನ ಮಾಡುವುದರಲ್ಲಿ ಅತ್ಯಂತ ಆಸಕ್ತಿಯನ್ನು ತೋರಿಸ್ತಿದ್ರು. ತಂದೆ ಒಂದು ಮಾತಾಡಿದರೆ ಮುಗಿತಂತೆ, ಅದನ್ನ ಚಾ ಚೂ ಅಂತ ಹೇಳಿ ಏನೂ ತಪ್ಪದೆ ಅದನ್ನ ಸರಿಯಾಗಿ ಮಾಡ್ತಾ ಇದ್ರು ಮಕ್ಕಳು ಅಂತ. ಅಂಥ ಮಕ್ಕಳನ್ನ ದಶರಥ ರಾಜ ಪಡೆದಿದ್ದ. ಮಕ್ಕಳು ಬೆಳಿತಾ ಇದ್ದಾರೆ. ಸಾಧಾರಣ ರಾಮನಿಗೆ 14-15 ವರ್ಷ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಒಂದ್ಸರ್ತಿ ದಶರಥ ಸಭೆಯಲ್ಲಿ ಕೂತು ಒಂದು ಆಲೋಚನೆ ಬಂತಂತ ಅವನಿಗೆ. ಮಕ್ಕಳು ಎಲ್ಲ ದೊಡ್ಡವರಾಗ್ತಾ ಇದ್ದಾರೆ. ಅಥ ರಾಜ ದಶರಥ ತೇಷಾಂ ದಾರಕ್ರಿಯಾಂ ಪ್ರತಿ, ಇವರಿಗೆ ಮದುವೆ ಮಾಡ್ಬೇಕಲ್ಲ. ಅವಾಗಿನ ಕಾಲದಲ್ಲಿ ಸಣ್ಣ ವಯಸ್ಸಲ್ಲೇ ಮದುವೆ ಮಾಡ್ತಿದ್ರು. ಹಾಗಾಗಿ ರಾಜ ಇದ್ದಾನೆ, ಎಲ್ಲ ಗುಣಗಳು ಇದೆ, ಬೇಕಾದ ಎಲ್ಲವೂ ಕೂಡ ಇದೆ. ಹಾಗಾಗಿ ಮದುವೆಯನ್ನು ಮಾಡಿಬಿಟ್ರೆ ಆಮೇಲೆ ಬೇಕಾದ್ರೆ ರಾಜ್ಯ ಕೊಟ್ಟು ನಾನು ರಿಟೈರ್ಡ್ ಆಗ್ಬೋದಲ್ಲ ಅಂತ ಹೇಳಿ ದಶರಥ ಆಲೋಚನೆ ಮಾಡ್ತಾ ಇದ್ದಾನೆ. ಆಲೋಚನೆ ಮಾಡ್ತಿರ್ಬೇಕಾದ್ರೆ ಹೊರಗಡೆಯಿಂದ ದ್ವಾರದಿಂದ ಆ ರಾಜಭಟ, ಆ ದ್ವಾರಪಾಲಕ ಓಡಿ ಬರ್ತಾನಂತೆ. ಓಡಿ ಬಂದು ಹೇಳ್ತಾನೆ, ದಶರಥ ರಾಜ, ವಿಶ್ವಾಮಿತ್ರ ಮಹರ್ಷಿಗಳು ಬಂದು ಬಾಗಲ ಹತ್ರ ಕಾಯ್ತಾ ಇದ್ದಾರೆ, ನೀನು ಹೇಳಿದ್ರೆ ಹೂ ಅಂದ್ರೆ ನಾನು ಕಳಿಸ್ತೀನಿ ಒಳಗೆ. ದಶರಥ ಓಡಿ ಹೋಗಿ ವಿಶ್ವಾಮಿತ್ರರನ್ನ ಕೈ ಹಿಡಿದು ತಾನು ಕರ್ಕೊಂಡ್ ಬರ್ತಾ ಇದ್ದಾನಂತೆ. ರಾಜರು ಯಾವತ್ತು ರಾಜಭವನಕ್ಕೆ ಒಳಗೆ ಬರ್ಬೇಕು ಅಂದ್ರೇನೆ ಅಪ್ಪಣೆ ಪಡೆದು ಬರ್ಬೇಕು. ಅದು ರಾಜ ಕಳಿಸು ಅಂತಂದ್ರೆ ಅವರನ್ನ ಬಿಡ್ಬೇಕು. ಆದ್ರೆ ಋಷಿಗಳು ಬಂದಾಗ ರಾಜನೇ ಸ್ವತಃ ಎದ್ದು ಹೋಗಿ, ಗುರುಗಳವರು, ಅವರನ್ನ ಹೋಗಿ ಕೈ ಹಿಡಿದು ಕರ್ಕೊಂಡ್ ಬರ್ತಾನಂತೆ ದಶರಥ. ಹಾಗಾಗಿ ಗುರುಗಳಲ್ಲಿ ಅಷ್ಟು ಆತ್ಮೀಯತೆಯನ್ನ ನಾವು ತೋರಬೇಕು ಅಂತ ದಶರಥ ಎದ್ದು ಹೋಗಿ ವಿಶ್ವಾಮಿತ್ರರನ್ನ ಕೈ ಹಿಡಿದು ಕರ್ಕೊಂಡ್ಬಂದು ಕೂಡಿಸ್ತಾನಂತೆ. ಕೂಡಿಸಿ ತಾನು ಕೂತ ನಂತರ ಅವರಿಗೆ ಬೇಕಾದ ಅರ್ಘ್ಯ ಪಾದ್ಯ, ಕಾಲು ತೊಳೆಯುವುದು, ಇದನ್ನೆಲ್ಲ ಮಾಡಿ ಎಲ್ಲ ಉಪಚಾರಗಳನ್ನ ಸಮರ್ಪಣೆ ಮಾಡಿ, ಏನ್ ಬಂದ್ರಿ, ಈಗ ನಾವು ಮಾತಾಡ್ಬೇಕಾದ್ರೆ ಮನೆಗೆ ಬಂದು ಕೂಡ್ಲೇನೆ ಅವ್ರನ್ನ ಕೂಡ್ರಿ ಅನ್ಬೇಕಂತೆ. ಸ್ವಲ್ಪ ಆಯಾಸ ಆಗಿರ್ಬೇಕು, ಸ್ವಲ್ಪ ನೀರೇನಾದ್ರೂ ಕುಡಿತೀರೇನೋ ಕೇಳ್ಬೇಕಂತ. ಇದನ್ನೆಲ್ಲ ಮಾಡಿ ಆಮೇಲೆ ವಿಷಯಕ್ಕೆ ಬರ್ಬೇಕು. ನೀವು ಬಂದ್ ಕೂಡಲೇ ಏನ್ ಬಂದ್ರಿ ನೀವು, ಇನ್ನು ಕೆಲವರು ಯಾವಾಗ ಹೋಗ್ತೀರಿ ಅಂತ ಕೇಳ್ಬಿಟ್ರೆ ಆಭಾಸ ಆಗಿಬಿಡ್ತದೆ. ಹಾಗಾಗಿ ಈ ವಾಲ್ಮೀಕಿ ರಾಮಾಯಣ ನಮಗೆ ಜೀವನದಲ್ಲಿ ನಾವು ಯಾವ ರೀತಿ ಪ್ರಿನ್ಸಿಪಲ್ ಅನ್ನ ಅಳವಡಿಸ್ಕೊಳ್ಬೇಕು ಅಂತ ಅನ್ನೋದನ್ನ ಒಂದೊಂದು ಶ್ಲೋಕಗಳಲ್ಲಿಯೂ ತೋರಿಸ್ಕೊಡ್ತದೆ. ಅದನ್ನ ನಾವು ಗಮನಿಸ್ಕೊಂಡು ಹೋಗ್ಬೇಕಷ್ಟೇ. ವಿಶ್ವಾಮಿತ್ರರನ್ನ ಕರೆದು ತಂದು ಕಾಲು ತೊಳೆದು ಅವರಿಗೆ ಅರ್ಘ್ಯ ಪಾದ್ಯ ಇದೆಲ್ಲ ಉಪಚಾರ ಪೂಜೆಗಳನ್ನ ಮಾಡಿ ಮೊದಲು ಆ ವಿಶ್ವಾಮಿತ್ರರು ಮಾತಾಡ್ತಾರಂತೆ. ವಿಶ್ವಾಮಿತ್ರರು
ಬಂದ ವಿಷಯವನ್ನೇ ಹೇಳೋದಿಲ್ಲ. ಅವ್ರು ಕೇಳ್ತಾರವರು, ಪುರೇ ಕೋಶೆ ಜನಪದೇ ಬಾಂಧವೇಶು ಸುಹೃತ್ಸೃಚ ಕುಶಲಂ ಕೌಶಿಕೋ ರಾಜ್ಞ ಪರ್ಯಪೃಚ್ಛತ್ ಸುಧಾರ್ಮಿಕ. ಧಾರ್ಮಿಕರಾದಂತಹ ವಿಶ್ವಾಮಿತ್ರರು ಬಂದು ಕೇಳ್ತಾರಂತೆ, ಪುರೇ ಪಟ್ಟಣ ಎಲ್ಲ ಹೇಗಿದೆ ದಶರಥ, ನಿನ್ನ ಆಳ್ವಿಕೆಯಲ್ಲಿ ಹೊರಗಡೆ ಎಲ್ಲ ಹೇಳ್ತಾ ಇದ್ದಾರೆ, ಎಲ್ಲ ಬಹಳ ಚಲೋ ಆಳ್ತಾರೆ ನಮ್ಮನ್ನ, ಒಳ್ಳೆ ರಾಜ ಸಿಕ್ಕಿದಾರೆ ನಮಗೆ, ಸೂರ್ಯವಂಶದ ರಾಜ ಅಂತ ಹೇಳಿ. ಆದ್ರೆ ಅವನಲ್ಲಿ ಒಮ್ಮೆ ವಿಚಾರಿಸ್ಬೇಕಲ್ಲ, ಎಲ್ಲ ಕುಶಲ ಅಲ್ಲ ಪಟ್ಟಣಗಳಲ್ಲಿ. ಕೋಶೆ, ಇನ್ನು ನಿಮ್ಮ ಕೋಶ ಎಲ್ಲ ಕರೆಕ್ಟ್ ಆಗಿ ನಡೀತಾ ಇದೆ ಅಲ್ಲ? ಯಾಕಂದ್ರೆ ಇಡೀ ರಾಜ್ಯ ನಡೆಯುವುದೇ ಕೋಶಾಗಾರದಿಂದ. ಕೋಶದಲ್ಲಿ ದುಡ್ಡಿಲ್ಲ ಅಂತಂದ್ರೆ ಈ ಬಜೆಟ್ ಮಂಡನೆ ಮಾಡ್ಲಿಕ್ಕೆ ಆಗುದಿಲ್ಲ. ಆಮೇಲೆ ಈಗ ಕೊಡುವಂತೆ ಎಲ್ಲ ಫ್ರೀ ಆಗಿ ಯಾವ್ದನ್ನು ಏನು ಕೊಡ್ಲಿಕ್ಕೆ ಆಗುದಿಲ್ಲ ಮಂದಿಗೆ. ಹಾಗಾಗಿ ಈ ಕೋಶ ಅದೆಲ್ಲ ಸರಿಯಾಗಿದೆಯಲ್ಲ, ಎಲ್ಲರ ಹತ್ರನು ಕರವನ್ನ ಸರಿಯಾಗಿ ತಗೊಳ್ತಿದೆಯಲ್ಲ, ಟ್ಯಾಕ್ಸ್ ತಗೊಳ್ಬೇಕಾದ್ರೂ ಅದು ಅವಾಗೆಲ್ಲ ನಿಯಮ ಇತ್ತು. ಯಾರ್ಯಾರ ಹತ್ರ ಎಷ್ಟೆಷ್ಟು ತಗೊಳ್ಬೇಕು, ವ್ಯಾಪಾರಿಗಳು ಅಂತಿದ್ರೆ ಅವ್ರ ಹತ್ರ ಎಷ್ಟು ತಗೊಳ್ಬೇಕು, ಇನ್ನು ಏನೂ ಇಲ್ಲದ ಬಡವರ ಹತ್ರ ಟ್ಯಾಕ್ಸ್ ತಗೊಳ್ಬಾರ್ದು, ಅವ್ರನ್ನ ಕರೆದು ಸ್ವಲ್ಪ ರಾಜಧನದಿಂದ ಅವರಿಗೆ ಕೊಡಬೇಕು, ಏನು ಎಕ್ಸ್ಟ್ರಾ ಉಳಿದಿರ್ತದೆ ಅದನ್ನ ಬಡವರಿಗೆ ಅಂತ ಕೊಡಬೇಕು, ಇದೆಲ್ಲ ಅವಾಗ್ಲೂ ಇತ್ತು. ಹಾಗಾಗಿ ಕೋಶದಲ್ಲಿ ಎಲ್ಲ ಸರಿಯಾಗಿ ಹಣಗಳೆಲ್ಲ ಇದೆ ಅಲ್ಲ, ರಾಜ್ಯ ನಡೆಸ್ಲಿಕ್ಕೆ ಬೇಕಾದ ಹಣಗಳೆಲ್ಲ ಇದೆ ಅಲ್ಲ. ಜನಪದೆ, ಇನ್ನು ಪಟ್ಟಣದಲ್ಲಿ ಬೇಕಾದ್ದು ಎಲ್ಲ ನಡೀತಾ ಇದೆ ಅಲ್ಲ, ಯಾಕೆಂದ್ರೆ ಜನರೆಲ್ಲ ಸರಿಯಾಗಿದಾರಲ್ಲ ಅಂತ. ಯಾಕೆಂದ್ರೆ ಜನರಿಗೆ ಬೇಕಾದಾಗೆ ಕುಡಿಲಿಕ್ಕೆ ತಿನ್ಲಿಕ್ಕೆ ನೀರು, ಅಲ್ಲಲ್ಲಿ ಕೆರೆ ಬಾವಿ ಎಲ್ಲ ಸರಿಯಾಗಿದೆ ಅಲ್ಲ ಅಂತೆಲ್ಲ ವಿಚಾರಿಸಿ, ಬಾಂಧವೇಶು ನಿನ್ನ ಬಂಧುಗಳೆಲ್ಲ ಸರಿ ಇದಾರಲ್ಲ, ಸುಹೃತ್ಸು ನಿನ್ನ ಮಿತ್ರರೆಲ್ಲ ರಾಮಿದಾರಲ್ಲ ಅಂತ ಒಬ್ಬೊಬ್ಬರನ್ನೇ ಆ ಕುಶಲವನ್ನ ಕೇಳ್ತಾ ಇದ್ದಾರೆ ವಿಶ್ವಾಮಿತ್ರ ಮಹರ್ಷಿಗಳು. ಇಷ್ಟೆಲ್ಲ ಕೇಳಿದ ಮೇಲೆ ವಸಿಷ್ಠ ಮಹರ್ಷಿಗಳು ಅಲ್ಲೇ ಇದ್ರಂತೆ. ವಸಿಷ್ಠ ಮಹರ್ಷಿಗಳನ್ನ ವಿಶ್ವಾಮಿತ್ರರು ಮಾತಾಡಿಸ್ತಾರೆ, ನೀವು ಮಹರ್ಷಿಗಳು ಹೇಗಿದ್ದೀರಿ ಅಂತ. ಮುಂದೆ ಕಥೆ ಬರ್ತದೆ, ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗಲ್ಲ, ವಸಿಷ್ಠ ಮಹರ್ಷಿಗಳನ್ನು ಕಂಡ್ರೆ ವಿಶ್ವಾಮಿತ್ರರಿಗಾಗುಲ್ಲ, ವಿಶ್ವಾಮಿತ್ರರನ್ನ ಕಂಡ್ರೆ ವಸಿಷ್ಠ ಮಹರ್ಷಿಗಳಿಗಾಗುದಿಲ್ಲ. ಯಾಕೆ ಅಷ್ಟು ಮೈತ್ರಿ ಬೆಳೀತವರಲ್ಲಿ ಅಂತ ಅನ್ನೋದನ್ನ ಮುಂದೆ ನಾವು ನೋಡ್ಲಿಕ್ಕಿದ್ದೀವಿ. ಅಂತೂ ವಿಶ್ವಾಮಿತ್ರರು ಬಂದವರು ವಸಿಷ್ಠ ಮಹರ್ಷಿಗಳನ್ನ ವಿಚಾರಿಸ್ತಾರೆ, ಹೇಗಿದ್ದೀರಿ, ನಿಮ್ಮ ತಪಸ್ಸು ಎಲ್ಲ ಹೇಗೆ ನಡೀತಾ ಇದೆ, ನಿಮ್ಮ ತಪಸ್ಸಿನಿಂದ ರಾಜ್ಯ ಎಲ್ಲ ತುಂಬಾ ಸಮೃದ್ಧವಾಗಿ ಕಾಣ್ತಾ ಇದೆ ಅಂತೆಲ್ಲ ಮಾತಾಡಿಸ್ತಾರಂತೆ. ಇಷ್ಟೆಲ್ಲ ಮಾತಾಡಿಸಿ ಆದ್ಮೇಲೆ ದಶರಥ ಮಾತಾಡ್ತಾರಂತೆ. ದಶರಥ ಋಷಿಗಳ ಹತ್ರ ಹೇಗೆ ಮಾತಾಡ್ಬೇಕು, ನೀವೇನ್ ಬಂದ್ರಿ ಅಂತಲ್ಲ, ಅದ್ರ ಮುಂಚೆ ಕೆಲವು, ನೀವು ಕಾಡಲ್ಲೇ ಇರುವವರು, ನಿಮ್ಮ ತಪಸ್ಸೆಲ್ಲ ಸರಿ ನಡೀತಾ ಇದೆನಾ? ಯಾಕೆಂದ್ರೆ ನೀವು ತಪಸ್ಸು ಮಾಡಿದ್ರೆ ನಮ್ಮ ದೇಶಕ್ಕೆ ಸುಭಿಕ್ಷೆ, ಮಳೆ ಬಿಸಿಲು ಎಲ್ಲ ಸರಿಯಾಗಿ ಬರಬೇಕು ಅಂತಂದ್ರೆ ಋಷಿಗಳು ಅವಾಗವಾಗ ತಪಸ್ಸನ್ನ ಸರಿಯಾಗಿ ಮಾಡ್ತಾ ಇರ್ಬೇಕಂತ. ಋಷಿಗಳ ತಪಸ್ಸು ಸರಿ ಆಗ್ತಿಲ್ಲ ಅಂತಂದ್ರೆ ಅತಿವೃಷ್ಟಿ ಆಗ್ತದೆ, ಅನಾವೃಷ್ಟಿ ಆಗ್ತದೆ, ಇದೆಲ್ಲ ನಡೀತದೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಎಷ್ಟೋ ಅತಿವೃಷ್ಟಿ ಅನಾವೃಷ್ಟಿಗಳಿಗೆ ಕಾಡಲ್ಲಿ ತಪಸ್ಸು ನಿಂತಿರುವುದೇ ಕಾರಣ ಅಂತ. ಹಾಗಾಗಿ ತಪಸ್ಸೆಲ್ಲ ನಿಮ್ದು ಸರಿಯಾಗಿ ನಡೀತಾ ಇದೆನಾ, ನಿಮ್ಮ ಆಶ್ರಮದಲ್ಲಿ ಎಲ್ಲ ಋಷಿಮುನಿಗಳು ಆರಾಮಿದಾರ ಅಂತೆಲ್ಲ ವಿಚಾರಿಸಿ ಕೊನೆಗೆ ದಶರಥ ಹೇಳ್ತಾನಂತೆ, ನೀವು ನಮ್ಮ ಆಶ್ರಮಕ್ಕೆ ಬಂದಿದ್ದು ನಮ್ಮ ಪುಣ್ಯ, ನೀವು ಇಲ್ಲಿ ಬಂದಿದ್ದೀರಿ ಅಂತಂದ್ರೆ ನಿಮ್ಗೇನೋ ಕೆಲಸ ಇರ್ತದೆ, ನೀವು ಏನು ಅಂತ ನನಗೆ ಹೇಳ್ರಿ, ಅದನ್ನ ನಾನು ಅವಶ್ಯವಾಗಿ ನೆರವೇರಿಸಿ ಕೊಡ್ತೇನೆ. ಯಾಕೆಂದ್ರೆ ಅದು ರಾಜನ ಕರ್ತವ್ಯ. ಯಾವತ್ತು ತಪಸ್ವಿಗಳು ಬಂದು ತಾವಾಗಿ ರಾಜನನ್ನು ಕೇಳುವುದಿಲ್ಲ ಅಂತ, ಏನು ರಾಜನೇ ಹೋಗಿ ಅವನ ಹತ್ರ ಏನೇನು ಬೇಕು ಅಂತ ನೋಡಿ ವ್ಯವಸ್ಥೆ ಮಾಡಿ ಬರ್ಬೇಕಂತ. ಆದ್ರೆ ತಪಸ್ವಿಗಳು ನೀವಾಗಿ ಬಂದಿದ್ದೀರಿ ಅಂತಂದ್ರೆ ನನ್ನಿಂದ ಏನೋ ಅಚಾತುರ್ಯ ನಡೆದಿರ್ಬೇಕೋ ಏನೋ. ಹಾಗಾಗಿ ನೀವು ಏನು ಸಂಕೋಚ ಇಲ್ಲದೆ ನಿಮ್ಗೆ ಏನು ಬೇಕೋ ಅದನ್ನ ಕೇಳ್ರಿ, ನಿಮ್ಮ ಆಜ್ಞೆ ಅಂತ ತಿಳ್ಕೊಂಡು ಅದನ್ನ ನಾನು ನಡೆಸಿಕೊಡ್ತೇನೆ ಅಂತ ಹೇಳಿ ದಶರಥ ರಾಜ ಹೇಳಿ ಸಿಕ್ಕಾಕೊಳ್ತಾನೆ. ಅಂದ್ರೆ ಯಾಕೆಂದ್ರೆ ಮುಂದೆ ವಿಶ್ವಾಮಿತ್ರರು ಕೆಲವೊಂದನ್ನೆಲ್ಲ ಹೇಳಿಕ್ಕಿದ್ದಾರೆ, ಅದು ದಶರಥನಿಗೆ ಇಷ್ಟ ಆಗುದಿಲ್ಲ ಕೇಳಿ. ಇಷ್ಟು ಹೇಳಿದ ಕೂಡಲೇ ವಿಶ್ವಾಮಿತ್ರರು ತಾವು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ನೋಡು ರಾಜ ದಶರಥ, ಅಹಂ ನಿಯಮಮಾತಿಷ್ಠೆ ಸಿದ್ಧ್ಯರ್ಥಂ ಪುರುಷರ್ಷಭ ತಸ್ಯ ವಿಘ್ನಕರವು ದ್ವೌತು ರಾಕ್ಷಸವು ಕಾಮರೂಪಿಣು. ನಾನು ನನ್ನ ಸಿದ್ಧಿಗೋಸ್ಕರ ಅಂತ ಹೇಳಿ, ಜಗತ್ತಿನ ಕ್ಷೇಮಕ್ಕೋಸ್ಕರ ನಾನು ಯಜ್ಞಗಳನ್ನು ಮಾಡ್ತಾ ಇದ್ದೇನೆ. ಕೆಲವು ದಿನಗಳ ಕಾಲ ಯಜ್ಞಗಳು ನಡೀತದೆ. ಆದ್ರೆ ಆ ಯಜ್ಞ ಮುಗಿಲಿಕ್ಕೆ ಅಂತ ಬಂದಾಗ ಕೆಲವು ರಾಕ್ಷಸರು ಬಂದು ನನಗೆ ತೊಂದರೆ ಕೊಡ್ಲಿಕ್ಕಾರ. ತಸ್ಯ ವಿಘ್ನಕರ ಉದ್ಧೌತು ರಾಕ್ಷಸವು ಕಾಮರೂಪಿಣು. ತಮಗೆ ಇಚ್ಛೆ ಬಂದಂತೆ ರೂಪವನ್ನ ಧಾರಣೆ ಮಾಡಿಕೊಂಡು ರಾಕ್ಷಸರು ಬಂದು ನನಗೆ ವಿಘ್ನಗಳನ್ನು ಕೊಡ್ತಾ ಇದ್ದಾರೆ. ವ್ರತೇತು ಬಹುಶಶ್ಚೀರ್ಣೆ ಸಮಾಪ್ತ್ಯಾಂ ರಾಕ್ಷಸೌ ಇಮೌ ಮಾರೀಚಶ್ಚ ಸುಬಾಹುಶ್ಚ ವೀರ್ಯವಂತೌ ಸುಶಿಕ್ಷಿತವು. ಇಬ್ರು ರಾಕ್ಷಸರಂತೆ. ಅದು ಯಜ್ಞವನ್ನ ಯಾವಾಗ ಧ್ವಂಸ ಮಾಡ್ತಾರೆ ಅಂತಂದ್ರೆ, ಯಜ್ಞ ಅನೇಕ ದಿನಗಳ ಕಾಲ ನಡೀತದೆ. ಮೊದಲನೇ ದಿನ ಆಗ್ತದೆ, ರಾಕ್ಷಸರು ಯಾರು ಬರುವುದಿಲ್ಲಂತೆ. ಎರಡನೇ ದಿನ ಆಗ್ತದೆ, ಯಾರು ಬರುವುದಿಲ್ಲ. ಕೊನೇ ದಿನ ಅದರ ಪೂರ್ಣಾಹುತಿ, ಅದರ ಅವಭೃತ, ಅದರ ಮುಗಿಯುವುದು ಅಂತ ಯಾವತ್ತು ಇರ್ತದಲ್ಲ ಅವತ್ತು ಬರ್ತಾರಂತ ರಾಕ್ಷಸರೆಲ್ಲ ಬಂದು ಆ ಯಜ್ಞಕ್ಕೆ ಧ್ವಂಸವನ್ನ ಮಾಡ್ತಾರೆ, ಯಜ್ಞವನ್ನ ಹಾಳು ಮಾಡಿ ಹೋಗ್ತಾರೆ. ಹಾಗಾಗಿ ಮೊದಲನೇ ದಿನ ಮಾಡಿದ್ರೆ ಅವನಿಗೆ ಲಾಸ್ ಕಡಿಮೆ ಆಗ್ತದೆ, ಅವರಿಗೆ ಕೊನೆಯ ದಿನವರೆಗೆ ಕಾಯೋಣ, ಕೊನೆಯ ದಿನ ಹೋಗಿ ಯಜ್ಞ ಎಲ್ಲ ನಾಶ ಮಾಡಿ ಬರೋಣ ಅಂತ. ಹೆಂಗೆ ಅವರು ನಾಶ ಮಾಡ್ತಿದ್ರು ಅಂತಂದ್ರೆ, ತೌ ಮಾಂಸ ರುಧಿರೌಘೇಣ ವೇದಿಂ ತಾಂ ಅಭ್ಯವರ್ಷತಾಂ.
ನಾವು ಯಜ್ಞವೇದಿ ಅಂತ ಮಾಡಿರ್ತೀವಿ, ದೊಡ್ಡ ಯಜ್ಞಕುಂಡ ಮಾಡಿ ಅದರ ಸುತ್ತಲೂ ಕೂಡ ಬೇಕಾದ ಪರಿಕರ ಇಡ್ಲಿಕ್ಕೆ ಅಂತ ಹೇಳಿ ಯಜ್ಞವೇದಿಯನ್ನು ಮಾಡಿರ್ತೀವಿ. ಈ ರಾಕ್ಷಸರು ಬಂದು ಮಾಂಸ ರುಧಿರೋಘೇಣ, ಮಾಂಸಗಳನ್ನ ತಂದು ಯಜ್ಞಕ್ಕೆ ಹಾಕ್ಬಿಡ್ತಾ ಇದ್ದಾರೆ, ರಕ್ತಗಳನ್ನ ತಂದು ಯಜ್ಞಕ್ಕೆ ಹಾಕ್ತಾ ಇದ್ದಾರೆ. ಯಾವಾಗ ರಕ್ತ ಮಾಂಸಗಳ ಸಂಪರ್ಕ ಆಗ್ತದಲ್ಲ, ಯಜ್ಞ ಅನ್ನೋದು ಮೈಲಿಗೆ ಆಗ್ತದೆ. ನಾವು ಅಷ್ಟು ಮಾಡಿದ ಯಜ್ಞ ಪೂರ್ಣಾಹುತಿ ಸ್ವೀಕಾರ ಮಾಡದೇನೆ ಮೈಲಿಗೆಯಾಗಿ ಆ ಯಜ್ಞ ಅಲ್ಲಿಗೆ ನಿಂತು ಬಿಡ್ತಾ ಇದೆ. ಹಾಗಾಗಿ ಈ ಇಬ್ಬರು ರಾಕ್ಷಸರನ್ನ ಸಾಯಿಸ್ಬೇಕಾಗಿದೆ ಅಂತ ಹೇಳಿ ತಮ್ಮ ಮಾತನ್ನು ಮುಂದುವರಿಸ್ತಾರಂತೆ. ತಥಾಭೂತಾಹಿತೆ ಚರ್ಯ ತಥಾಭೂತಾಹಿ ಸಾ ಚರ್ಯ ನ ಶಾಪಸ್ತತ್ರ ಮುಚ್ಯತೆ ಸ್ವಪುತ್ರಂ ರಾಜಶಾರ್ದೂಲ ರಾಮಂ ಸತ್ಯಪರಾಕ್ರಮಂ. ನೀವು ಕೇಳ್ಬೋದು, ದಶರಥ ಇಷ್ಟೆಲ್ಲ ಆಗ್ತಾ ಇದೆ, ವಿಶ್ವಾಮಿತ್ರರೇ ನಿಮಗೇನು ಕಡಿಮೆ, ಬೇಕಾದಷ್ಟು ತಪಸ್ಸು ತಪೋಬಲ ಇದೆ, ಒಂದು ಎತ್ತಿ ಶಾಪ ಹಾಕಿಬಿಟ್ರೆ ಹೋಗ್ತಾರೆ, ಸಾಯ್ತಾರಲ್ಲ ಅವರು ಅಂತಂದ್ರೆ, ಆ ಸಂದರ್ಭದಲ್ಲೇ ಬರ್ತಾರವರು. ಯಜ್ಞಕ್ಕೆ ದೀಕ್ಷಿತನಾದಾಗ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವ ಷಡ್ವೈರಿಗಳನ್ನು ಬಿಟ್ಟಿರ್ಬೇಕು ನಾವು. ನಾನು ಈಗಾಗಲೇ ಎಷ್ಟೋ ಸರ್ತಿ ತಪಸ್ಸು ಮಾಡಿ ಕಾಮ ಕ್ರೋಧಕ್ಕೆ ವಶನಾಗಿ ಎಷ್ಟೋ ಸರ್ತಿ ನನ್ನ ತಪಸ್ಸಿನ ಶಕ್ತಿಯನ್ನು ಕಳ್ಕೊಂಡಿದ್ದಿದೆ. ನಾನು ಶಾಪ ಕೊಡ್ಲಿಕ್ಕೂ ಆಗುದಿಲ್ಲ. ನಾನು ಶಾಪ ಕೊಟ್ಬಿಟ್ರೆ ಅವರು ಯಜ್ಞ ಅಂತೂ ನಿಲ್ಲುವುದಂತೂ ಖಚಿತ. ಹಂಗಾಗಿ ನೀನೇನು ಮಾಡಬೇಕಾಗಿದೆ, ನಿನ್ನ ಮಗ ಸ್ವಪುತ್ರಂ ರಾಜಶಾರ್ದೂಲ ರಾಮಂ ಸತ್ಯಪರಾಕ್ರಮಂ. ರಾಜಶಾರ್ದೂಲ, ಆ ಪುರುಷ ಸಿಂಹನಾದಂತಹ ರಾಮ ಇದನಲ್ಲ, ಅವನನ್ನ ನೀನು ನನ್ನ ಯಜ್ಞ ರಕ್ಷಣೆಗಾಗಿ ಈ ಸುಬಾಹು ಮತ್ತು ಮಾರೀಚ ಇವರಿಬ್ಬರನ್ನ ಸಂಹಾರ ಮಾಡ್ಲಿಕ್ಕಾಗಿ ನನ್ನೊಟ್ಟಿಗೆ ನೀನು ಕಳಿಸ್ಕೊಡ್ಬೇಕು ಅಂತಂದಾಗ ದಶರಥ ಎದೆ ಹಿಡ್ಕೊಳ್ತಾನಂತ ಒಂದೇ ಸರ್. ಹೆಂಗಾಗಿರ್ಲಿಕ್ಕಿಲ್ಲ ದಶರಥನಿಗೆ ಇಷ್ಟೆಲ್ಲ. ಮತ್ತೆ ಅವರು ಮಾತು ಕಂಟಿನ್ಯೂ ಮಾಡ್ತಾರೆ ಅವರು ವಿಶ್ವಾಮಿತ್ರರು. ನಚತೌ ರಾಘವಾದನ್ಯೌ ಹಂತುಂ ಉತ್ಸಹತೆ ಪುಮಾನ್. ಆ ಇಬ್ಬರು ರಾಕ್ಷಸರು ರಾಮನನ್ನು ಬಿಟ್ಟರೆ ಬೇರೆ ಯಾರ ಕೈಯಿಂದ ಸಾಯುವುದಿಲ್ಲ. ಅವನು ಆ ಇಬ್ರು ಸಾಯ್ಬೇಕು ಅಂತಂದ್ರೆ ರಾಮನೇ ಆಗ್ಬೇಕು. ಹಾಗಾಗಿ ನೀನು ಅವಶ್ಯವಾಗಿ ರಾಮನನ್ನ ಕಳಿಸ್ಲೇಬೇಕು. ಇದರೊಟ್ಟಿಗೆ ನಚತೆ ಪುತ್ರಗತಂ ಸ್ನೇಹಂ ಕರ್ತುಮರಹಸಿ ಪಾರ್ಥಿವ. ನೀನು ನಿನ್ನ ಮಕ್ಕಳ ಮೇಲೆ ನನಗೆ ಬಹಳ ಪ್ರೀತಿ ಇದೆ, ಆ ಪ್ರೀತಿಯಿಂದ ನಾನು ಕಳಿಸ್ಕೊಡೋದಿಲ್ಲ ಅಂತ ದಯವಿಟ್ಟು ನೀನು ಹೇಳಬೇಡ. ಇಬ್ಬರ ರಾಕ್ಷಸರ ಸಂಹಾರ ಆಗ್ಬೇಕಾಗಿದೆ, ಅದರಿಂದ ಅವಶ್ಯವಾಗಿ ನಿನ್ನ ಮಗನಾದಂತಹ ರಾಮನನ್ನ ನೀನು ಕಳಿಸಿಕೊಡು ಅಂತ ಹೇಳಿ ವಿಶ್ವಾಮಿತ್ರರು ತಮ್ಮ ಮಾತನ್ನು ಮುಗಿಸ್ತಾರೆ. ದಶರಥ ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಕಣ್ಣಲ್ಲಿ ನೀರು ಸ್ವಲ್ಪ ಮೂರ್ಛೆ ಬಂದಾಗ ಆಗ್ತಾ ಇದೆ. ಏನ್ ಇವರು ಇಷ್ಟು ವರ್ಷ ಆದ್ಮೇಲೆ ಮಕ್ಕಳು ಹುಟ್ಟಿದ್ದಾರೆ, ಇನ್ನೂ ಸಣ್ಣ ಹುಡುಗರು. ಅದನ್ನೇ ಹೇಳ್ತಾನವನು, ಊನ ಷೋಡಶ ವರ್ಷೋಮೇ ರಾಮೋ ರಾಜೀವ ಲೋಚನಃ ನಯುದ್ಧ ಯೋಗ್ಯತಾಮಸ್ಯ ಪಶ್ಯಾಮಿ ಸಹ ರಾಕ್ಷಸೈ. ವಿಶ್ವಾಮಿತ್ರರ ಏನಂತ ಮಾತಾಡ್ತಿದ್ದೀರಿ? ಊನ ಷೋಡಶ ವರ್ಷ, ಇನ್ನು 16 ವರ್ಷ ಆಗಿಲ್ಲ, 16 ವರ್ಷ ಕಡಿಮೆ ವಯಸ್ಸವನಿಗೆ ಅಂತ ಮಗನನ್ನ ಕರ್ಕೊಂಡು ಹೋಗಿ, ಅದು ಏನೋ ಸಣ್ಣ ಸಣ್ಣ ಮನುಷ್ಯರೊಟ್ಟಿಗೆ ಯುದ್ಧ ಅಂತಂದ್ರೆ ಬೇರೆ ಮಾತಿರುತ್ತಿತ್ತೋ ಏನೋ, ರಾಕ್ಷಸರೊಟ್ಟಿಗೆ ನೀವು ಯುದ್ಧ ಮಾಡಿಸ್ಬೇಕು ಅಂತ ಕರ್ಕೊಂಡು ಹೊಂಟಿದ್ದೀರಿ ನೀವು. ನಾನು ಹೆಂಗ್ ಕಳಿಸ್ಲಿಕ್ಕೆ ಆಗ್ತದೆ ರಾಮನನ್ನ? ಯಾಕೆಂತಂದ್ರೆ ಈ ಇನ್ನು ಮಕ್ಕಳಷ್ಟೇ, ಅವರು ಯುದ್ಧಾಭ್ಯಾಸವನ್ನ ನಿತ್ಯದಲ್ಲಿ ಕಲಿತಾ ಇದ್ದಾರೆ. ಅವರು ಕಲಿಬೇಕಾದ್ರೆ ಏನೋ ಈ ಡಮ್ಮಿ ಕತ್ತಿಗಳನ್ನ ಇಟ್ಕೊಂಡು ಅಲ್ಲಿ ಯುದ್ಧ ಮಾಡೋದು, ಬಾಣ ಹೊಡೆದೆ ಅಂತ ಆಟ ಆಡೋದು, ಇದನ್ನ ಮಾಡಿ ಅಭ್ಯಾಸ ಇದೆ. ಅಂಥವ್ರನ್ನ ನೀವು ಆ ಮಾಯಾವಿಗಳು ರಾಕ್ಷಸರೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ದೀರಲ್ಲ, ಇದು ಸರಿನಾ ವಿಶ್ವಾಮಿತ್ರರೇ ಅಂತ ಹೇಳಿ ಒಂದು ಸಣ್ಣ ಸಂಧಾನ ಮಾಡ್ತಾವ. ಒಂದು ಅವಾಂತರ ಪ್ಲಾನ್ ಕೊಡ್ತಾನ. ನಿಮಗೂ ಪ್ರಾಬ್ಲಮ್ ಆಗಿರಬಾರ್ದು, ನಮಗೂ ಪ್ರಾಬ್ಲಮ್ ಆಗಿರಬಾರ್ದು. ಒಂದು ಕೆಲಸ ಮಾಡೋಣ, ನಾನೇ ಯಂ ಅಕ್ಷೌಹಿಣೀ ಸೇನಾ ಯಸ್ಯಾಹಂ ಪತಿರೀಶ್ವರ ಅನಯಾ ಸಹಿತೋ ಗತ್ವ ಯೋದ್ಧಾಹಂ ತೈರ್ ನಿಶಾಚರೈ. ಈಗ ರಾಮನನ್ನು ಬಿಟ್ಬಿಟ್ರಿ ನೀವು, ನಿಮಗೆ ಯುದ್ಧ ಈ ಯಜ್ಞ ರಕ್ಷಣೆ ಆಗ್ಬೇಕು, ಅವರಿಬ್ಬರ ಸಂಹಾರ ಆಗ್ಬೇಕು ರಾಕ್ಷಸರದು, ನನಗೆ ರಾಮನನ್ನ ಕಳಿಸ್ಕೊಡಬಾರ್ದು. ಇದು ಎರಡೂ ನಡೀತದೆ. ಯಾವಾಗ ಗೊತ್ತಾ? ನನ್ನ ಹತ್ರ ಅಕ್ಷೌಹಿಣಿ ಎಷ್ಟು ಬೇಕಾದ್ರೂ ಅಕ್ಷೌಹಿಣಿ ಸೈನ್ಯ ಇದೆ. ಆ ಎಲ್ಲ ಅಕ್ಷೌಹಿಣಿ ಸೈನ್ಯಕ್ಕೆ ನಾನೇ ಪತಿ, ನಾನು ಹೇಳ್ದಂಗೆ ಕೇಳ್ತಾರೆ ಅವರೆಲ್ಲ. ನಾನು ಒಂದು ಕೆಲಸ ಮಾಡ್ತೇನೆ, ಆ ಎಲ್ಲ ಅಕ್ಷೌಹಿಣಿ ಸೈನ್ಯವನ್ನು ಕರ್ಕೊಂಡು ನಿಮ್ಮ ಕಾಡಿಗೆ ಬರ್ತೇನೆ. ನಾನು ಅನಯಾ ಸಹಿತ ಗತ್ವ ಯೋದ್ಧಾಹಂ ತೈರ್ ನಿಶಾಚರೈ. ಅವರೊಟ್ಟಿಗೆ ನಾನೇ ಸ್ವತಃ ಬಂದು ಕಾಡಿಗೆ ಬಂದು ಆ ರಾಕ್ಷಸರೊಟ್ಟಿಗೆ ಯುದ್ಧ ಮಾಡ್ತೇನೆ ನಾನು. ಅಷ್ಟೇ ಅಲ್ಲ, ನೀವೇನು ಇವರಿಗೆ ತಾಕತ್ತಿಲ್ಲ ಅಂತ ತಿಳ್ಕೊಳ್ಳಿಕ್ಕಿಲ್ಲ. ನನ್ನ ಅಕ್ಷೌಹಿಣಿ ಸೈನ್ಯದಲ್ಲಿ ಇರುವ ಪ್ರತಿಯೊಬ್ಬರು ಕೂಡ ಇಮೇ ಶೂರಾಶ್ಚ ವಿಕ್ರಾಂತಾಹ ಭೃತ್ಯಾಮೇ ಅಸ್ತ್ರ ವಿಶಾರದಾಹ. ನನ್ನ ಎಲ್ಲ ಭೃತ್ಯರು, ನನ್ನ ಸೇವಕರು ಕೂಡ ಅಸ್ತ್ರ ವಿಶಾರದಾಹ, ಎಲ್ಲ ಬೇಕಾದ ಅಸ್ತ್ರಗಳು ಗೊತ್ತಿದೆ ಅವರಿಗೆ. ಹಾಗಾಗಿ ರಾಮನನ್ನು ಬಿಟ್ಟು ಬಿಡ್ರಿ, ನಾನು ಬರ್ತೇನೆ ನಿಮ್ ಜೋಡಿ ಕಾಡಿಗೆ. ಅಹಮೇವ ಧನುಷ್ಪಾಣಿ ಗೋಪ್ತಾ ಸಮರ ಮೂರ್ಧನಿ ಯಾವತ್ ಪ್ರಾಣಾನ್ ಧರಿಷ್ಯಾಮಿ ತಾವದ್ ಯೋತ್ಸೆ ನಿಶಾಚರೈಹಿ. ನಾನೇ ಬಂದು ಸ್ವತಃ ನನ್ನ ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ನನ್ನ ಪ್ರಾಣ, ನನ್ನ ಜೀವ ಇರೋವರೆಗೂ ನಾನು ಯುದ್ಧ ಮಾಡಿ ನಾನು ಆ ರಾಕ್ಷಸರನ್ನ ಸಂಹಾರ ಮಾಡಿ ನಿಮ್ಮ ಯಜ್ಞ ರಕ್ಷಣೆ ಮಾಡೋ ಜವಾಬ್ದಾರಿಯನ್ನ ತಗೊಳ್ತೇನೆ ನಾನು ಅಂತ ಹೇಳಿ ದಶರಥ ಹೇಳ್ತಾನೆ. ಅಷ್ಟೇ ಅಲ್ಲ, ನಚಾಸೌ ರಕ್ಷಸಾಂ ಯೋಗ್ಯ ಕೂಟಯುದ್ಧ ಹಿ ರಾಕ್ಷಸಾಹ. ರಾಮನನ್ನ ನೀವು ಮಾಡ್ತಾರ ದಯವಿಟ್ಟು ಕೇಳಬೇಡ್ರಿ. ಯಾಕೆ? ರಾಮ ರಾಕ್ಷಸರೊಟ್ಟಿಗೆ ಯುದ್ಧ ಮಾಡೋಷ್ಟು ದೊಡ್ಡವನಲ್ಲ ಇನ್ನು. ಕೂಟಯುದ್ಧ ಹಿ ರಾಕ್ಷಸಾಹ. ಕೂಟಯುದ್ಧ ಅಂದ್ರೆ
ಈ ಮಾಯಾ ಯುದ್ಧ, ಮೋಸದ ಯುದ್ಧ ಮಾಡೋರು, ಈಗ ಸರಿಯಾಗಿ ಯುದ್ಧ ಮಾಡೋರು ಪಾಪ ಇನ್ನೂ ಸಣ್ಣ ಹುಡುಗರು ಇನ್ನೂ ಕಲೀಲಿಕತ್ತಾರೆ. ಯಜ್ಞದ ಈ ಯುದ್ಧದ ನಿಯಮಗಳನ್ನಷ್ಟೇ ಹೇಳ್ಕೊಡ್ಲಿಕ್ಕತ್ತದೆ. ಪಾಪ ಅವ್ರು ಎದುರು ಬಂದವರು ನಿಯಮ ಪ್ರಕಾರ ಯುದ್ಧ ಮಾಡ್ತಾರೆ ಅನ್ಕೊಂಡಿರ್ತಾವೆ ಎರಡು ಹುಡುಗರು. ಆದ್ರೆ ಕೂಟ ಯುದ್ಧ ಬರ್ತಾರೆ, ಎದುರುಗಡೆ ಮಾಯ ಹಾಕ್ಬಿಡ್ತಾರೆ, ಹಿಂದಿಂದ ಬಂದು ಅಟ್ಯಾಕ್ ಮಾಡಿಬಿಡ್ತಾರೆ. ಹಂಗಾಗಿ ಅಂಥ ರಾಕ್ಷಸರೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ನನ್ನ ಮಕ್ಕಳನ್ನ ನಾನು ಸರ್ವಥಾ ಕಳಿಸುವುದಿಲ್ಲ ಅಂತ ಹೇಳಿ ದಶರಥ ತಾನು ಹೇಳ್ತಾ ಇದ್ದಾನೆ. ಆದ್ರೆ ನೀವೇನ್ ಯೋಚನೆ ಮಾಡ್ಬೇಡ್ರಿ, ನಾನು ಬರ್ತೀನಿ. ಯಾಕೆಂತಂದ್ರೆ 60 ವರ್ಷ ಸಹಸ್ರಾಣಿ ಜಾತಸ್ಯ ಮಮ ಕೌಶಿಕ ಕೃಚ್ಛ್ರೇಣ ಉತ್ಪಾದಿತಶ್ಚಾಯಂ ನರಾಮಂ ನೇತುಮರ್ಹಸಿ. ವಿಶ್ವಾಮಿತ್ರರೇ, ನನಗೆ ಎಷ್ಟು ವರ್ಷ ಆಗಿದೆ ಗೊತ್ತಾ? ನಾವು ಗಾಬರಿ ಆಗ್ತೀವಿ. ದಶರಥನಿಗೆ ಆದ ವರ್ಷ ಕೇಳಿದ್ರೆ 60 ವರ್ಷ ಸಹಸ್ರಾಣಿ, 60,000 ವರ್ಷ ಆಗಿದೆ ಅಂತ ದಶರಥ. ನಮಗೆ ಅನಿಸ್ತದೆ, ಅಲ್ಲ ಏನು 60,000 ವರ್ಷ ಬದುಕ್ತಾರೇನು? 60 ವರ್ಷ ಬದುಕುದೇ ಅಸಂಭವ ಆಗಿದೆ ಈಗ. ಆದ್ರೆ ಆಯಾ ಯುಗ ಧರ್ಮ ಅಂತ ಇರ್ತಿತ್ತು, ಅವಾಗೆಲ್ಲ ಅಷ್ಟು ವರ್ಷ ಬದುಕ್ತಿದ್ರು. ಇವನು 60,000 ವರ್ಷ ಬದುಕಿದ ಅಂತ. ರಾಮ 11,000 ವರ್ಷ ಭೂಭಾಗವನ್ನ ಆಳಿದ ಅಂತ ಬರ್ತದೆ. ಹಾಗಾಗಿ ಅಷ್ಟು ವರ್ಷ ಬದುಕ್ತಿದ್ರು. ಅವಾಗ ಅವರ ಆಕಾರವು ನಮ್ಮಂಗೆ ಇರ್ಲಿಲ್ಲ ಅಂತ. ಈ ತಾಳೆ ಮರದಷ್ಟು ಉದ್ದುದ್ದಕ್ಕಿದ್ರು, ತಾಳೆ ಮರ ಇನ್ನೂ ದೊಡ್ಡದಿತ್ತು, ಈ ಭೂಭಾಗ ಇನ್ನೂ ವಿಸ್ತಾರವಾಗಿತ್ತು. ಹಾಗಾದ್ರೆ ಅಷ್ಟು ವರ್ಷಗಳ ಆಯುಷ್ಯ ಅವಾಗಿರ್ತಿತ್ತು ಮನುಷ್ಯರಿಗೇನೆ. ಹಾಗಾಗಿ ನನಗೆ 60,000 ವರ್ಷದ ಬದುಕ ನಾನು ಅಂತ ಹೇಳ್ತಾ ಇದ್ದಾನೆ. 60,000 ವರ್ಷ ಆದ ಮೇಲೆ ನನಗೆ ಮಕ್ಕಳನ್ನು ನೋಡುವ ಸೌಭಾಗ್ಯ ಸಿಕ್ಕಿದೆ. ಆ ಸೌಭಾಗ್ಯವನ್ನು ಕಿತ್ಕೊಳ್ಳುವ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಲ್ಲ ವಿಶ್ವಾಮಿತ್ರರೇ. ಅದರಿಂದ ದಯವಿಟ್ಟು ನನ್ನ ಮಗನನ್ನ ರಾಮನನ್ನ ಕರ್ಕೊಂಡು ಹೋಗ್ಬೇಡ್ರಿ ಅಂತ ಹೇಳಿ ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದಾನ ಅವನು. ಅಷ್ಟೇ ಅಲ್ಲ, ಇಷ್ಟಾದ ಕೂಡ್ಲೆ ವಿಶ್ವಾಮಿತ್ರ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ನೋಡು ರಾಜ, ನಾನು ಎಲ್ಲಾ ಕಡೆ ಹೋಗಿ ಎಲ್ಲರ ಹತ್ರ ಕೇಳುವಂಥವ್ರಲ್ಲ. ನಾವು ನಿನ್ನ ಹತ್ರ ಬಂದು ಕೇಳಿದ್ದೇನೆ ಅಂತಂದ್ರೆ ದೊಡ್ಡ ಕಾರ್ಯ ಸಾಧನೆ ಆಗ್ಬೇಕಾಗಿದೆ. ನೀನು ರಾಮ ಲಕ್ಷ್ಮಣರನ್ನ ಕರ್ಕೊಂಡು ಹೋಗ್ಲೇಬೇಕಿದೆ. ಯಾಕೆಂತಂದ್ರೆ ಆ ಮಾರೀಚ ಸುಬಾಹು ಇದಾರಲ್ಲ, ಅಥ ಕಾಲೋಪಮವು ಯುದ್ಧೇ ಸುತವು ಸುಂದೋಪಸುಂದಯೋಹೋ ಯಜ್ಞ ವಿಘ್ನಗರವು ತೌತು ನೈವ ದಾಸ್ಯಾಮಿ ಪುತ್ರಕಂ. ಈ ಮಕ್ಕಳನ್ನ ನೀನು ಕೊಡುವುದಿಲ್ಲ ಅಂತ ಏನು ಹೇಳ್ತಾ ಇದೆಯಲ್ಲ, ನೀನು ಕೊಡ್ಲೇಬೇಕು. ಯಾಕೆ ಗೊತ್ತಾ? ಈ ಇಬ್ಬರು ರಾಕ್ಷಸರನ್ನ ನೀನು ಸಂಹಾರ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ನಿನ್ನ ಕೈಯಲ್ಲಿ ತಾಕತ್ತಿಲ್ಲ ಇವ್ರನ್ನ ಸಂಹಾರ ಮಾಡ್ಲಿಕ್ಕೆ. ಯಾಕೆ ಗೊತ್ತಾ? ಇವರಿಬ್ಬರು ಯಾರು ಅನ್ಕೊಂಡಿದ್ದೀನಿ ನೀನು? ರಾವಣನ ಶಿಷ್ಯರು ಇವರು. ರಾವಣ ಎಲ್ಲೋ ಇರ್ತಾನೆ, ಅವನ ಶಿಷ್ಯರು ಎಲ್ಲಾ ಕಡೆ ಇದ್ದಾರೆ. ಹಾಗಾಗಿ ಈಗ ನೀ ಇವರಿಬ್ಬರನ್ನ ಸಂಹಾರ ಮಾಡಿದಿ ಅಂತಂದ್ರೆ ನಾಳೆ ರಾವಣ ಎದ್ದು ಓಡಿ ಬರ್ತಾನೆ ನಿನಗೆ. ರಾವಣ ಎದ್ದು ಓಡಿ ಬಂದ ಅಂತಂದ್ರೆ ಅವನನ್ನ ಎದುರಿಸುವ ಸಾಮರ್ಥ್ಯ ನಿನಗಿದೇನು ಅಂತ ಕೇಳಿದಾಗ ದಶರಥ ಹೇಳ್ತಾನೆ, ದೇವ ದಾನವ ಗಂಧರ್ವ ಯಕ್ಷಾಹ ಪತಗ ಪನ್ನಗಾಹ ನಶಕ್ತ ರಾವಣಂ ಸೋಡುಂ ಕಿಂ ಪುನರ್ಮಾನವಾಯುಧಿ. ದೇವತೆಗಳು, ಗಂಧರ್ವರು, ಯಕ್ಷರು, ಪನ್ನಗರು ಇವ್ರು ಯಾರು ಬಂದರೂ ಕೂಡ ಆ ರಾಕ್ಷಸನಾದ ರಾವಣನ್ನು ಎದುರಿಸ್ಲಿಕ್ಕೆ ಆಗುದಿಲ್ಲ. ನಮ್ಮಂತಹ ಮನುಷ್ಯರು ಅವನನ್ನು ಎದುರಿಸ್ಲಿಕ್ಕೆ ಆಗ್ತದೇನು? ಹಾಗಾದ್ರೆ ಏನ್ ಮಾಡ್ತಿ ಅಂತ ಹೇಳಿ ನಾನು ರಾಮನನ್ನಂತೂ ಸರ್ವಥಾ ಕಳಿಸುವುದಿಲ್ಲ ಅಂತ ದಶರಥ ಪಟ್ಟ ಹಿಡಿದು ನಿಂತ. ವಿಶ್ವಾಮಿತ್ರರು ಗೊತ್ತು ನಮಗೆ, ವಿಶ್ವಾಮಿತ್ರರ ಇತಿಹಾಸ. ಅವರು ಸಿಟ್ಟು ಬೇಗ ಬರ್ತದೆ ಅವರಿಗೆ. ಇಷ್ಟು ಹೊತ್ತು ಶಾಂತ ಇದ್ರು ಅನ್ನೋದು ದಶರಥನ ಪುಣ್ಯ. ಸಿಟ್ಟು ಬರ್ತದೆ ವಿಶ್ವಾಮಿತ್ರರಿಗೆ, ಹೌದಲ್ಲ, ನೀನ್ ನಿನ್ ಮಗನ್ನ ಕಳಿಸ್ಕೊಡುದಿಲ್ಲಲ್ಲ ಅಂತ ಹೇಳಿ, ಯದೀದಂತೆ ಕ್ಷಮಂ ರಾಜನ್ ಗಮಿಷ್ಯಾಮಿ ಯಥಾಗತಂ. ಆಯ್ತು, ನೀ ಕಳಿಸ್ಕೊಡುದಿಲ್ಲ ಅಂತೆಲ್ಲ, ನಾನು ಹೊರಡ್ತೇನೆ. ನಾನು ಯಾವ ದಾರಿ ಹಿಡಿದು ಬಂದ್ನೋ ಅದೇ ದಾರಿ ಹಿಡಿದು ನಾನು ಹೊರಡ್ತೇನೆ. ಆದ್ರೆ ನನಗೆ ಇವತ್ತು ಒಂದು ವಿಚಾರ ಗೊತ್ತಾಯ್ತು. ಏನು ಗೊತ್ತಾ? ಮಿಥ್ಯಾ ಪ್ರತಿಜ್ಞ ಕಾಕುತ್ಸ್ಥ ಸುಖೀ ಭವ ಸುಹೃದ್ವ್ರತಃ. ನಾನು ಇಷ್ಟರವರೆಗೆ ಸೂರ್ಯವಂಶದ ರಾಜರೆಲ್ಲರೂ ಕೂಡ ಸತ್ಯ ಪ್ರತಿಜ್ಞರು, ತಾವು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋರು ಅಂತ ನಾನು ಕೇಳ್ಕೊಂಡು ಬಂದಿದ್ದೆ. ಅದನ್ನ ಕಣ್ಣಿಂದ ನೋಡಿದ್ದೆ ಕೂಡ. ಆದ್ರೆ ಇವತ್ತಿಗೆ ನಿಮ್ಮ ಇಡೀ ಕುಟುಂಬ, ನಿಮ್ಮ ಏನು ವಂಶ ಇದೆ, ಅದಕ್ಕೆ ಕಳಂಕದಂತೆ ನೀನು ಮೊದಲು ನಾನು ಬಂದಾಗ ನಿಮಗೆ ಬೇಕಾದ ಉಪಚಾರ ಎಲ್ಲ ಕೊಟ್ಟು ನೈಸ್ ಹೊಡೆದು ಹೇಳಿದೀನಿ, ನಿಮ್ಗೆ ಬೇಕಿದ್ದು ಕೇಳಿ ನಾನು ಕೊಡ್ತೇನೆ ಅಂತ ಹೇಳಿ. ಆದ್ರೆ ಈ ನೀನು ಮಾತನ್ನು ಉಳಿಸ್ಕೊಳ್ತಿಲ್ಲ. ಹಾಗಾಗಿ ನಾನು ಹೊರಡ್ತೇನೆ, ನಾನು ಬಂದ ಜಾಗದಲ್ಲಿ ಹೊರಡ್ತೇನೆ, ನಾನು ಇದನ್ನು ಮಾತ್ರ ನಾನು ನೆನಪಿಟ್ಕೊಳ್ತೇನೆ ನಾನು ಅಂತ ಹೇಳಿ ವಿಶ್ವಾಮಿತ್ರರು ಹೊರಡ್ಲಿಕ್ಕೆ ಪ್ರಾರಂಭ ಆದಾಗ ವಸಿಷ್ಠ ಮಹರ್ಷಿಗಳು ಅವ್ರನ್ನ ತಡಿತಾರೆ. ವಿಶ್ವಾಮಿತ್ರರು 1 ನಿಮಿಷ ನಿಂತ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ದಶರಥನಿಗೆ ಹೇಳ್ತಾರ. ನೃಪತಿಂ ಸುವ್ರತೋ ಧೀರ ವಸಿಷ್ಠೋ ವಾಕ್ಯಮಬ್ರವೀತ್. ಆ ಧೀರರಾದಂತಹ ವಸಿಷ್ಠ ಮಹರ್ಷಿಗಳು ರಾಜ ದಶರಥನಿಗೆ ಕೆಲವು ಮಾತುಗಳನ್ನು ಹೇಳ್ತಾರೆ. ಯಾಕೆ ಅಂತಂದ್ರೆ, ರಾಜ ನೀನು ಚಿಂತೆ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ ಇಲ್ಲಿ. ಯಾಕೆಂತಂದ್ರೆ ವಿಶ್ವಾಮಿತ್ರರನ್ನ ಯಾರಂತ ತಿಳ್ಕೊಂಡಿದ್ದೀನಿ ನೀನು? ಏಷ ವಿಗ್ರಹವಾನ್ ಧರ್ಮ, ಏಷ ವೀರ್ಯವತಾಂ ವರಹ, ಏಷ ವಿದ್ಯಾಧಿಕೋ ಲೋಕೆ ತಪಸಶ್ಚ ಪರಾಯಣ. ಈ ಧರ್ಮ ಒಂದು ಕಡೆ ಮೂರ್ತಿಗೊಂಡು ಇದೆ ಅಂತಂದ್ರೆ, ಧರ್ಮ ಎಲ್ಲಿದೆ ಕೇಳಿದ್ರೆ ಇಲ್ಲಿದೆ ಅಂತ ತೋರಿಸ್ಲಿಕ್ಕೆ ಆಗುದಿಲ್ಲ ನಮಗೆ. ಯಾಕೆಂದ್ರೆ ಪುಣ್ಯ, ಪಾಪ, ಧರ್ಮ, ಅಧರ್ಮ ಇದೆಲ್ಲ ಕಣ್ಣಿಗೆ ಕಾಣಿಸೋದಲ್ಲ. ಆದ್ರೆ ನೀವು ಕೇಳ್ಬೋದು ಧರ್ಮ ಎಲ್ಲಿದೆ ಅಂತಂದ್ರೆ ವಿಶ್ವಾಮಿತ್ರರನ್ನ ತೋರಿಸ್ಬೋದು. ಅಷ್ಟು ಧರ್ಮ ಮೂರ್ತಿಗಳು, ಅಷ್ಟು ಧರ್ಮಾಚರಣೆಯನ್ನು ಮಾಡೋರು. ಏಷ ವಿಗ್ರಹವಾನ್ ಧರ್ಮ, ಏಷ ವೀರ್ಯವತಾಂ ವರಹ.
ಅವರು ಋಷಿಗಳು, ಅವ್ರಿಗೇನು ಸಾಮರ್ಥ್ಯ ಇಲ್ಲ ಅಂತ ತಿಳ್ಕೊಳ್ಬೇಡ. ಅವ್ರು ಮೊದಲು ನಿನ್ನ ಸೂರ್ಯವಂಶದ ರಾಜರಾಗಿದ್ದವರು ಅವರು, ಅವರಿಗೆ ಸಾಮರ್ಥ್ಯನೂ ಕೂಡ ಬೇಕಾದಷ್ಟು ಇದೆ ಅವರಿಗೆ. ಅಷ್ಟೇ ಅಲ್ಲ, ಏಷ ವಿದ್ಯಾಧಿಕೋ ಲೋಕೆ, ಅವರಷ್ಟು ಕಲಿತವರು, ಅವರಷ್ಟು ವಿದ್ಯೆಯನ್ನ ಅರ್ಜನೆ ಮಾಡಿದವರು, ಅವರಷ್ಟು ದೇವರನ್ನ ತಿಳ್ಕೊಂಡವರು ಇಡೀ ಜಗತ್ತಿನಲ್ಲಿ ಯಾರೂ ಇಲ್ಲ. ಏಷ ವಿದ್ಯಾಧಿಕೋ ಲೋಕೆ, ಯಾರೆಲ್ಲ ವಿದ್ಯಾವಂತರು ಅಂತಿದಾರೋ ಅವರಿಗಿಂತ ಅಧಿಕ ವಿದ್ಯಾವಂತರು ವಿಶ್ವಾಮಿತ್ರರು. ತಪಸ್ಸಶ್ಚ ಪರಾಯಣಂ, ನಿತ್ಯ ತಪಸ್ಸನ್ನು ಮಾಡೋರು. ನಾವು ಆವಾಗಲೇ ಹೇಳಿದ್ವಿ, ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನು ಧಾವತಿ. ಋಷಿಗಳಿಗೆ ಎಲ್ಲ ಗೊತ್ತಿರ್ತದಂತೆ ಮುಂದೆ ಏನಾಗ್ತದೆ ಅಂತಂದು. ಹಾಗಾಗಿ ವಿಶ್ವಾಮಿತ್ರರು ವಸಿಷ್ಠರು ಇಬ್ರು ಋಷಿಗಳಾದ್ರಿಂದಾಗಿ ವಸಿಷ್ಠರಿಗೂ ಗೊತ್ತಿದೆ ರಾಮ ಲಕ್ಷ್ಮಣರನ್ನು ಕಳಿಸಿದರೆ ಮುಂದೆ ಏನಾಗುವಂಥದ್ದಿಲ್ಲ, ಅವರಿಗೆ ಪ್ರಾಣಕ್ಕೆ ಕುತ್ತು ಬರುವುದಿಲ್ಲ ಅಂತ. ಅದಕ್ಕೋಸ್ಕರ ವಸಿಷ್ಠರು ದಶರಥನ ಸಮಾಧಾನ ಮಾಡ್ತಾ ಇದ್ದಾರೆ. ವಿಶ್ವಾಮಿತ್ರರು ಸಿಟ್ಟಿಗೆದ್ದು ಬಿಟ್ಟರು, ಸಮಾಧಾನ ಮಾಡಿ ಈಗ ಕಳಿಸ್ಲೇಬೇಕಾಗಿದೆ, ಈಗ ಏನೊಂದು ಕಾರ್ಯ ಆಗಬೇಕಾಗಿದೆ. ಹಾಗಾಗಿ ವಸಿಷ್ಠರು ಆ ದಶರಥನಿಗೆ ಸಮಾಧಾನ ಮಾಡ್ತಾ ಇದ್ದಾರೆ. ಸಮಾಧಾನ ಮಾಡಿ ಹೇಳ್ತಾರೆ, ನೀನು ಒಂದು ಕೆಲಸ ಮಾಡು. ಈಗ ನೋಡು, ವಿಶ್ವಾಮಿತ್ರರು ಯಾರು ಅಂತ ಗೊತ್ತಾಯ್ತಲ್ಲ ನಿನಗೆ. ನೀನು ನಿನ್ನ ಮಕ್ಕಳನ್ನ ಕಳಿಸಿದಿ ಅಂತಂದ್ರೆ ನಿನ್ನ ಮಕ್ಕಳಿಗೆ ಪ್ರಾಣಕ್ಕೆ ಅಪಾಯ ತಂದು ಕೊಡುವಷ್ಟು ಬೇಜವಾಬ್ದಾರಿತನ ಅವರಲ್ಲಿಲ್ಲ. ಮಕ್ಕಳನ್ನ ಮೊದಲು ಅವರು ರಕ್ಷಣೆ ಮಾಡ್ತಾರೆ. ಅಷ್ಟೇ ಅಲ್ಲ, ನೀನೇನೋ ಅನ್ಕೊಂಡ್ಬಿಟ್ಟಿದ್ಯಾ, ಅವ್ರು ಆವಾಗ ಹೇಳಿದ್ರು ಶಾಪ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಹಂಗೇನಿಲ್ಲ, ಶಾಪ ಕೊಟ್ಟು ಆ ರಾಕ್ಷಸರನ್ನ ಸಂಹಾರ ಮಾಡ್ಬೋದು, ಆದ್ರೆ ಶಾಪ ಕೊಡುವುದಿಲ್ಲ ಅವ್ರು. ಯಾಕೆ ಗೊತ್ತಾ, ಈ ಕಾರ್ಯ ರಾಮನಿಂದ ಆಗಬೇಕು, ಈ ಕೀರ್ತಿ ದಶರಥನಿಗೂ ಬರಬೇಕು. ಸೂರ್ಯವಂಶದ ರಾಜನಾದಂತಹ ದಶರಥನ ಮಗ ರಾಮ ಆ ರಾಕ್ಷಸರನ್ನ ಸಂಹಾರ ಮಾಡಿದ ಅಂತ ಕೀರ್ತಿ ಸಿಗ್ಬೇಕು ನಿನಗೆ ಅಂತ ಹೇಳಿ ಹಿಂಗ್ ಮಾಡ್ಲಿಕ್ಕತ್ತಾರ ಅವರು. ಅಷ್ಟೇ ಅಲ್ಲ, ನೀನು ಕಳಿಸ್ಲಿಲ್ಲ ಅಂತಂದ್ರೆ ದೊಡ್ಡ ಕಳಂಕ, ಇಡೀ ಸೂರ್ಯವಂಶಕ್ಕೆ ಕಳಂಕ. ನೀನು ಕಳಿಸಿದಿ ಅಂತ ಇಟ್ಕೋ, ನಿನಗೆ ಇನ್ನೊಂದು ಲಾಭವೂ ಇದೆ. ಏನು ಅಂತಂದ್ರೆ, ಯೇಷೋಸ್ತ್ರಾನ್ ವಿವಿಧಾನ್ ವೇತ್ತಿ ತ್ರೈಲೋಕ್ಯೆ ಸಚರಾಚರೆ ನೈನಮನ್ಯಃಪುಮಾನ್ ವೇತ್ತಿ ನಚ ವೇತ್ಸ್ಯಂತಿ ಕೇಚನ. ಒಂದು ತಿಳ್ಕೋ, ಇಡೀ ಜಗತ್ತಿನಲ್ಲಿ ಎಷ್ಟೆಲ್ಲ ಅಸ್ತ್ರಗಳು ಅಂತಿದೇನೋ, ಶಸ್ತ್ರ ಅದು ಎಲ್ಲರೂ ಕೈಯಲ್ಲಿ ಹಿಡ್ಕೊಂಡು ಹೊಡೆದು ಬಿಡ್ತಾರೆ. ಆದ್ರೆ ಅಸ್ತ್ರ ಅಂತ ಏನೆಲ್ಲ ಅಸ್ತ್ರಗಳಿದೆಯಲ್ಲ, ಆ ಅಸ್ತ್ರಗಳನ್ನ ತಿಳ್ಕೊಂಡವರು ವಿಶ್ವಾಮಿತ್ರರು ಬಿಟ್ಟರೆ ಇನ್ಯಾರೂ ಇಲ್ಲ. ಯಾಕೆಂದ್ರೆ ಅವರು ತಪಸ್ಸು ಮಾಡಬೇಕಾದ್ರೆ ಎಷ್ಟೋ ಅಸ್ತ್ರಗಳನ್ನ ಸಾಕ್ಷಾತ್ ಬ್ರಹ್ಮದೇವರ ಅನುಗ್ರಹದಿಂದ ತಾವು ಪಡೆದಿದ್ದಾರೆ ಅವರು. ಈಗ ಯಾವುದು ಉಪಯೋಗಿಸ್ತಿಲ್ಲ ಅಂತ ಹೇಳಿ ಅವ್ರಿಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಳ್ಬೇಡ. ಬೇಕಾದಷ್ಟು ಅಸ್ತ್ರಗಳು ಗೊತ್ತಿದೆ. ಒಂದು ವೇಳೆ ನೀನು ರಾಮನನ್ನ ಕಳಿಸಿದಿ ಅಂತಂದ್ರೆ, ಅವನು ಹೋಗಿ ಬರ್ಬೇಕಾದ್ರೆ ನೀನು ಸಣ್ಣ ಹುಡುಗ ರಾಮ ಅಂತ ಹೇಳ್ತಿದ್ಯಲ್ಲ, ಹಂಗಿರುವುದಿಲ್ಲ. ಅವನು ಬೇಕಾದಷ್ಟು ಅಸ್ತ್ರಗಳನ್ನ ಉಪದೇಶ ತಗೊಂಡು ಬರ್ಬೋದು ಅವನು. ಹಂಗಾಗಿ ನೀನೇನು ಮಾಡು, ಕಳಿಸು ಅಂತ ಹೇಳಿ ದಶರಥನನ್ನ ಸಮಾಧಾನ ಮಾಡ್ತಾನೆ. ಅಷ್ಟೇ ಅಲ್ಲ, ತೇನಾಸ್ಯ ಮುನಿಮುಖ್ಯಸ್ಯ ಧರ್ಮಜ್ಞಸ್ಯ ಮಹಾತ್ಮನಃ ನಕಿಂಚಿದಸ್ತ್ಯವಿದಿತಂ ಭೂತಂ ಭವ್ಯಂಚ ರಾಘವ. ನೀನೇನೋ ಋಷಿಗಳನ್ನ ಅಂತ ಇವರು ಋಷಿ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡ್ಬಿಡಬೇಡ. ಅವರಿಗೆ ನಕಿಂಚಿದಸ್ತ್ಯವಿದಿತಂ, ಇವರಿಗೆ ತಿಳಿಯದೇ ಇದ್ದದ್ದು ಅಂತ ಯಾವುದೂ ಇಲ್ಲ. ಭೂತಂ ಹಿಂದಾಗಿದ್ದು ಗೊತ್ತಿದೆ, ಭವ್ಯಂ ಮುಂದಾಗುವಂಥದ್ದು ಕೂಡ ವಿಶ್ವಾಮಿತ್ರರಿಗೆ ಗೊತ್ತಿದೆ. ಅದರಿಂದ ಸ್ವಲ್ಪ ಮನಸ್ಸು ಮಾಡಿ ರಾಮ ಲಕ್ಷ್ಮಣರನ್ನ ಕಳಿಸಿಕೊಡು ಅಂತ ಹೇಳಿ ವಸಿಷ್ಠರ ಸಮಾಧಾನ ಮಾಡ್ತಾರೆ. ಪಾಪ ಮನಸ್ಸು ಕಳಿಸ್ಲಿಕ್ಕಿಲ್ಲ. ವಿಶ್ವಾಮಿತ್ರರ ಸಿಟ್ಟು, ವಸಿಷ್ಠರ ಸಾಂತ್ವನ, ಇದನ್ನೆಲ್ಲ ನೋಡಿ ಒಲ್ಲದ ಮನಸ್ಸಿನಿಂದ ದಶರಥ ಆಯ್ತು, ರಾಮನನ್ನ ಕಳಿಸಿಕೊಡ್ತೇನೆ ಅಂತ ನಿರ್ಧಾರ ಮಾಡ್ತಾನೆ. ರಾಮನನ್ನ ಕರಿತಾನೆ. ರಾಮ ಲಕ್ಷ್ಮಣ ಇಬ್ಬರೂ ಕೂಡ ಒಟ್ಟಿಗೆ ಬರ್ತಾರೆ. ಬಂದು ಅಲ್ಲಿದ್ದ ಋಷಿಗಳಿಗೆ ಎಲ್ಲ ನಮಸ್ಕಾರ ಮಾಡ್ತಾನೆ. ತಾಯಂದ್ರನ್ನ ಕರೆಸ್ತಾನೆ ದಶರಥ. ತಂದೆ ತಾಯಿಗಳಿಗೆಲ್ಲ ಆ ರಾಮ ಲಕ್ಷ್ಮಣರಿಬ್ರು ನಮಸ್ಕಾರ ಮಾಡ್ತಾರೆ. ಅವರಿಬ್ಬರಿಗೂ ದಶರಥ ಹೇಳ್ತಾನೆ, ನೀವಿಬ್ರು ಇವರು ವಿಶ್ವಾಮಿತ್ರ ಮಹರ್ಷಿಗಳು ಅನೇಕ ತಪಸ್ಸನ್ನ ಮಾಡಿದವರು, ಬೇಕಾದ ಎಲ್ಲ ಅಸ್ತ್ರಜ್ಞಾನ ಇದೆ. ಅಂತಹ ಋಷಿಗಳೊಟ್ಟಿಗೆ ಸ್ವಲ್ಪ ದಿನಗಳ ಕಾಲ ಕಾಡಿಗೆ ಹೋಗಿ ಅವರು ಮಾಡುವಂತಹ ಯಜ್ಞಕ್ಕೆ ತೊಂದರೆ ಕೊಡುವಂತಹ ರಾಕ್ಷಸರನ್ನ ಸಂಹಾರ ಮಾಡಿ ನೀವು ವಾಪಸ್ ಬರಬೇಕು ಅಂತ ಹೇಳಿದಾಗ, ಮಕ್ಕಳಾದವರು ಈಗ ನಾವು ಶಿಬಿರಕ್ಕೆ ಕಳಿಸ್ತೀವಿ ಹೋಗ್ರಿ ಅಂದ್ರೆ ಹೋಗಂಗಿಲ್ಲ ಅಂತ ಹೇಳ್ತಾರೆ. ಸಾಲಿಗೆ ಹೋಗ್ರಿ ಅಂದ್ರೆ ಸಾಲಿಗೆ ಹೋಗುದಿಲ್ಲ ಅಂತ ಹೇಳ್ತಾರೆ. ಹಂಗೆ ಯಾರು ಏನು ಹೇಳಿಲ್ಲ ಅಂತವ್ರು. ಪಿತೃವಾಕ್ಯ ಪರಿಪಾಲಕರು ಅಂತ. ತಂದೆ ಹೇಳಿದ ಅಂದ್ರೆ ಮುಗೀತು. ಅವನು ಯಾವಾಗ ವಾಕ್ಯ ಮುಗಿಸ್ತಾನೆ, ನಾವು ಯಾವಾಗ ಆಯ್ತು ಅಂತ ಹೇಳ್ಬೇಕು ಅಂತ ಕಾಯ್ತಿರ್ತಾನೆ. ಹೇಳಿದ ಕೂಡಲೇ ಆಯ್ತು ಅಂತ ಹೇಳಿ ನಮಸ್ಕಾರ ಮಾಡಿದ್ರು. ಇಬ್ರು ದೀರ್ಘದಂಡ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿದ್ರಂತೆ. ದಶರಥ ಅವರಿಬ್ಬರನ್ನು ಕರೆದು ಅವರ ತಲೆಯನ್ನು ಮೂಸ್ತಾನಂತೆ. ನೆತ್ತಿ ಮೂಸುವುದು, ಮೊದಲೆಲ್ಲ ಪ್ರೀತಿ ತೋರಿಸೋದು ಅಂತಂದ್ರೆ ಅವರ ನೆತ್ತಿಯನ್ನು ಮೂಸುವುದು ಅಂತ, ಮೂರ್ಧಾಘ್ರಾಣ. ಈಗೆಲ್ಲ ನಾವು ಮುತ್ತು ಕೊಡೋದು ಅಂತ. ಮುತ್ತು ಕೊಡೋದು ಆವಾಗಿನ ಪರಿಪಾಠ ಇರಲಿಲ್ಲ. ದೊಡ್ಡವರು ಹಿರಿಯರು ಸಣ್ಣವರಿಗೆ, ಮಕ್ಕಳಿಗೆ, ಗುರು ಶಿಷ್ಯನಿಗೆ ಪ್ರೀತಿ ತೋರಿಸೋದು ಅಂದ್ರೆ ಅವರ ನೆತ್ತಿಯನ್ನು ಮೂಸಿ ತಾನು ವಿಶ್ವಾಮಿತ್ರರೊಟ್ಟಿಗೆ ಕಳಿಸಿಕೊಡ್ತಾನೆ. ಸಪುತ್ರಂ ಮೂರ್ಧ್ಯುಪಾಘ್ರಾಯ ರಾಜ ದಶರಥಸ್ತದ ದದೌ ಕುಶಿಕಪುತ್ರಾಯ ಸುಪ್ರೀತೇನ ಅಂತರಾತ್ಮನ. ತಾನು ಸಂತೋಷಗೊಂಡು ಆ ವಿಶ್ವಾಮಿತ್ರರೊಟ್ಟಿಗೆ ತನ್ನ ಇಬ್ಬರೂ ಮಕ್ಕಳನ್ನ ತಾನು ಕಳಿಸಿಕೊಡ್ತಾ ಇದ್ದಾನೆ. ಪಾಪ ಸಣ್ಣ ಮಕ್ಕಳು, ಇನ್ನು 14-15 ವರ್ಷ, 1 ವರ್ಷ ಸಣ್ಣವನು, 6 ತಿಂಗಳು ಸಣ್ಣವನು ಲಕ್ಷ್ಮಣ. ಇಬ್ರು ಕೈಯಲ್ಲಿ ಬಿಲ್ಲು ಬಾಣ, ಒಂದು ಕತ್ತಿ, ಅದನ್ನೆಲ್ಲ ಹಿಡ್ಕೊಂಡು ವಿಶ್ವಾಮಿತ್ರರನ್ನ ಹಿಂಬಾಲಿಸ್ತಾ ಹೋಗ್ತಾ ಇದ್ದಾರೆ.
ಹೋಗ್ತಾರೆ ಹೋಗ್ತಾರೆ ಮುಂದೆ ಹೋಗ್ತಾ ಇದ್ದಾಗೆ ವಿಶ್ವಾಮಿತ್ರರು ಆ ಸರಯೂ ನದಿಯ ಎಂಡ್, ಆ ಕೊನೆಗೊಳ್ಳುವಂತಹ ಭಾಗ, ಅದರ ತೀರಕ್ಕೆ ಬಂದ್ರಂತೆ. ತೀರಕ್ಕೆ ಬಂದು ಇವತ್ತು ರಾತ್ರಿ ನಾವು ಇಲ್ಲೇ ನಾವೇನ್ ಮಾಡೋಣ, ಮಲ್ಕೊಳ್ಳೋಕ್ಕಿಂತ ಮೊದಲು ಸಂಧ್ಯಾಕಾಲ ಅಂದ್ರೆ ಈ ಸಾಯಂಕಾಲದ ಹೊತ್ತು ಆಗ್ತದೆ. ವಿಶ್ವಾಮಿತ್ರ ಮಹರ್ಷಿಗಳು ರಾಮ ಲಕ್ಷ್ಮಣರಿಗೆ ಹೇಳ್ತಾರಂತೆ, ಮಕ್ಕಳೇ ಬಂದಿದ್ದೀರಲ್ಲ, ಬಹಳ ಸಂತೋಷ ಆಯ್ತು ನೀವು ಬಂದಿದ್ದ ನನ್ನೊಟ್ಟಿಗೆ. ಈ ನೋಡ್ರಿ ಸೂರ್ಯ ಮುಳುಗ್ತಾನೀಗ, ಸಂಧ್ಯಾಕಾಲ ಪ್ರಾಪ್ತ ಆಗ್ತದೆ. ನೀವು ಈ ನಮ್ಮ ಸರಯೂ ನದಿಯಲ್ಲಿ ಮುಳುಗಿ ಹಾಕ್ರಿ, ನಿಮಗೆ 2 ಮಂತ್ರಗಳನ್ನ ನಾನು ಉಪದೇಶ ಕೊಡ್ತೀನಿ. ಮಂತ್ರಗ್ರಾಮಂ ಗ್ರಹಾಣತ್ವಂ ಬಲಾಂ ಅತಿಬಲಾಂ ತಥಾ ನ ಶ್ರಮೋ ನ ಜ್ವರೋ ವಾತೆ ರೂಪಸ್ಯ ನ ರೂಪಸ್ಯ ವಿಪರ್ಯಯ. 2 ಮಂತ್ರಗಳನ್ನು ಉಪದೇಶ ಕೊಡ್ತೇನೆ. ಯಾವುದು? ಬಲ ಮತ್ತು ಅತಿಬಲ ಅಂತ 2 ಮಂತ್ರಗಳನ್ನು ಉಪದೇಶ ತಗೊಂಡ್ರಿ ಅಂತಂದ್ರೆ ಇದರಿಂದ ಏನಾಗ್ತದೆ ನಿಮಗೆ ಅಂತಂದ್ರೆ, ನ ಶ್ರಮ, ನಡೆದು ಸುಸ್ತಾಯ್ತು, ಕಾಲು ನೋವಾಯ್ತು, ಇದಾಗುದಿಲ್ಲ, ಶ್ರಮ ಆಗುದಿಲ್ಲ. ಜ್ವರ ಅಂತ ಅನ್ನೋದಕ್ಕೆ ಈ ರಾತ್ರಿ ಹೊತ್ತು ಜೋರ ಚಳಿ ಆಗುದು, ಬಹಳಷ್ಟು ಝಳ ಸೆಕೆ ಆಗುದು, ಇದು ಯಾವುದು ಆಗುದಿಲ್ಲ ಅಂತೆ. ಇದರಿಂದ ನರೂಪಸ್ಯ ವಿಪರ್ಯಯ, ಈ ಮುಖದ ಕಾಂತಿ ಅಂತನ್ನೋದು ಹೋಗುದಿಲ್ಲ, ಕಾಂತಿಯುಕ್ತವಾಗಿ ನಿಮ್ಮ ಮುಖ ಇರ್ತದೆ ಅಂತ ಈ 2 ಮಂತ್ರವನ್ನ ನೀವು ತಗೊಳ್ರಿ. ಅಷ್ಟೇ ಅಲ್ಲ, ನಚ ಸುಪ್ತಂ ಪ್ರಮತ್ತಂ ವಾ ದರ್ಶಯಿಷ್ಯಂತಿ ನೈಋತಾಹ, ರಾಕ್ಷಸರು ಯಾವಾಗ್ಲೂ ರಾತ್ರಿ ಹೊತ್ತು ಆಕ್ರಮಣ ಮಾಡೋದು ಬಹಳ. ಹಾಗಾಗಿ ನೀವು ಈ 2 ಮಂತ್ರಗಳನ್ನ ತಗೊಂಡ್ರೆ ನೀವು ರಾತ್ರಿ ನಿದ್ದೆ ಮಾಡಿದಾಗ್ಲೂ ಕೂಡ ರಾಕ್ಷಸರು ಆಕ್ರಮಣ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನೀವು ಯಾರು ಸೈಡಲ್ಲಿ ಏನು ಈ ಸೆನ್ಸರ್ ಇದ್ದಂಗೆ, ನಾವು ಸೆನ್ಸರ್ ಬಲ್ಬ್ ಅಂತ ಹೇಳಿ ಹೊರಗೆ ಹಾಕಿರ್ತಾರೆ, ಯಾರೋ ಓಡಾಡೋದು ನೋಡಿದ್ರೆ ಅದು ಎದ್ದು ಹೆಂಗೆ ಕೊಡ್ತದಲ್ಲ, ಅದೇ ರೀತಿ ನಿಮ್ಗೆ ರಾಕ್ಷಸರು ನಿಮ್ಮ ಅಕ್ಕಪಕ್ಕ ಓಡಾಡಿದ್ರೆ ನೀವು ಜಾಗೃತರಾಗ್ತೀರಿ. ಆ ರೀತಿ ನಿದ್ರೆಯಲ್ಲಿಯೂ ಕೂಡ ಯಾವ ರಾಕ್ಷಸರು ನಿಮ್ಮನ್ನ ಸಂಹಾರ ಮಾಡ್ಲಿಕ್ಕೆ ಆಗುದಿಲ್ಲ. ನ ಬಾಹ್ವೋಹೋ ಸದೃಶೋ ವೀರ್ಯೋ ಪೃಥಿವ್ಯಾಂ ಅಸ್ತಿ ಕಶ್ಚನ. ಈ ಮಂತ್ರವನ್ನ ನಿತ್ಯ ಜಪ ಮಾಡಿದಿರಿ ಅಂತ ಆದ್ರೆ ನಿಮ್ಮ ಬಾಹುವಿಗೆ ಸದೃಶವಾದಂತಹ ಪರಾಕ್ರಮ ಇನ್ಯಾರದ್ದು ಇರುವುದಿಲ್ಲ. ಅಂದ್ರೆ ನೀವು ಉತ್ತಮ ಪರಾಕ್ರಮಿಗಳಾಗ್ತೀರಿ. ಆದ್ರಿಂದ ಈ 2 ಮಂತ್ರಗಳನ್ನ ತಗೊಳ್ರಿ. ಇದರೊಟ್ಟಿಗೆ ಕ್ಷುತ್ಪಿಪಾಸೆ ನತೆ ರಾಮ ಭವಿಷ್ಯೇತೆ ನರೋತ್ತಮ. ಕ್ಷುತ್ಪಿಪಾಸ ಬಾಯಾರಿಕೆ ಮತ್ತೆ ಹೊಟ್ಟೆ ಹಸುವು, ಇದು ಆಗುದಿಲ್ಲ ಅಂತ ಮಂತ್ರ ನೋಡ್ರಿ. ಅದು ಸಿಕ್ಕರೆ ತಗೊಳ್ಬೇಕು ನಾವು. ಯಾಕಂದ್ರೆ ಹಸುವೆ ಆಗುದಿಲ್ಲ, ಬಾಯಾರಿಕೆ ಆಗುದಿಲ್ಲ ಅಂತಂದ್ರೆ ಬೇಕಾದಂಗೆ ಇರ್ಬೋದು ನಾವು. ಹೀಗಾಗಿ ಅಂತಹ ಮಂತ್ರ ಬಲ ಮತ್ತು ಅತಿಬಲ ಅಂತನ್ನೋ 2 ಮಂತ್ರಗಳನ್ನ ರಾಮ ಲಕ್ಷ್ಮಣರಿಗೆ ಅವರು ಉಪದೇಶ ಕೊಡ್ತಾರೆ. ವಿಶ್ವಾಮಿತ್ರರು ಉಪದೇಶ ಸ್ವೀಕಾರ ಮಾಡಿ ಆ ಮಂತ್ರವನ್ನ ನಿತ್ಯದಲ್ಲಿಯೂ ಜಪ ಮಾಡಬೇಕು ಅಂತನ್ನೋದನ್ನ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಹೇಳ್ತಾರೆ. ಇಲ್ಲಿ ರಾಮ ದೇವರು ಗೊತ್ತಿದೆ ನಮಗೆ, ವಿಶ್ವಾಮಿತ್ರರು ಮಹರ್ಷಿಗಳು. ವಿಶ್ವಾಮಿತ್ರರಿಗೆ ಬಹುಶಃ ರಾಮ ದೇವರು ಅನ್ನೋದು ಗೊತ್ತಿರಲಿಲ್ಲ ಅನಿಸ್ತದೆ ಅಂತ ನಮಗೆ ಅನಿಸ್ತದೆ. ಆದರೆ ವಿಶ್ವಾಮಿತ್ರರಿಗೆ ಗೊತ್ತಿತ್ತಂತೆ ರಾಮ ದೇವರು ಅಂತ ಅನ್ನೋದು ಗೊತ್ತಿತ್ತು. ಅಲ್ಲ, ದೇವರು ಅಂತ ಗೊತ್ತಿದ ಮೇಲೆ ಇವರು ದೇವರಿಗೆ ಮಂತ್ರ ಉಪದೇಶ ಮಾಡೋರು ಅಷ್ಟು ದೊಡ್ಡವರೇನು ಇವರು ವಿಶ್ವಾಮಿತ್ರರು? ನಮಗೆ ಸಹಜ ಅನಿಸ್ತದೆ ಇದು. ದೇವರಿಗೆ ಮಂತ್ರೋಪದೇಶ ಯಾಕೆ ಬೇಕಾಗಿದೆ? ದೇವರಿಗೆ ಎಲ್ಲ ಮಂತ್ರ ಗೊತ್ತಿದೆ, ಸರಿ, ವಿಶ್ವಾಮಿತ್ರರಿಗೆ ಗೊತ್ತಿಲ್ಲಲ್ಲ ರಾಮ ದೇವರು ಅಂತ ಅನ್ನೋದು ಅಂತಂದ್ರೆ ವಿಶ್ವಾಮಿತ್ರರಿಗೂ ಗೊತ್ತಿತ್ತಂತೆ. ಗೊತ್ತಿದ ಮೇಲೆ ಯಾಕೆ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಮಂತ್ರ ಉಪದೇಶ ಕೊಡಬೇಕಿತ್ತು ಅಂತಂದ್ರೆ, ಯಾವತ್ತು ಈ ಮಂತ್ರ ಉಪದೇಶ ಇದು ಯಾವ ರೀತಿ ಅಂತಂದ್ರೆ, ನಮಗೆಲ್ಲ ಹೆಂಗೆ ಪಾಠಗಳು ನಡೀತಿತ್ತು ಹಿಂದೆಲ್ಲ ಅಂತಂದ್ರೆ, ಹಿಂದಿನ ದಿನ ಗುರುಗಳು ಹೇಳಿಕೊಡ್ತಿದ್ರು, ಅದನ್ನ ಮರುದಿನ ನಾವು ಕಲ್ತುಕೊಂಡು ಅದನ್ನ ಬಾಯ್ಪಾಠ ಮಾಡಿ ಅದನ್ನ ಗುರುಗಳಿಗೆ ಮತ್ತೆ ಒಪ್ಪಿಸ್ಬೇಕಿರ್ತಿತ್ತು ನಾವು. ಈಗ ನಾವು ಒಪ್ಪಿಸ್ಬೇಕಾದ್ರೆ ಗುರುಗಳಿಗೆ ಗೊತ್ತಿಲ್ಲ ಅಂತ ಒಪ್ಪಿಸೋದಲ್ಲ, ಅವ್ರಿಗೆ ಬೇಕಾದಷ್ಟು ಗೊತ್ತಿದೆ, ನಾವು ಹೇಳೋದು ಅವರಿಗೆಲ್ಲ ಗೊತ್ತಿದೆ. ಆದ್ರೂ ನಮಗೆ ಅದರಿಂದ ಇನ್ನಷ್ಟು ಗಟ್ಟಿ ಆಗ್ಬೇಕು, ಆ ಕಲ್ತ ಮಂತ್ರಗಳು ಇನ್ನಷ್ಟು ಗಟ್ಟಿ ಆಗ್ಬೇಕು ಅಂತ ನಾವೇನ್ ಮಾಡ್ತೀವಿ, ಗುರುಗಳ ಹತ್ರ ಹೋಗಿ ಒಪ್ಪಿಸ್ತೀವಿ. ಇದು ಒಪ್ಪಿಸಿದ್ರಿಂದ ಗುರುಗಳಿಗೆ ಏನಾದ್ರೂ ಪ್ರಯೋಜನ ಇದೆನಾ? ಅವ್ರಿಗೇನು ಪ್ರಯೋಜನ ಇಲ್ಲ. ಬರೀ ಕೇಳ್ತಾರ ಅವರು, ಆಗ್ಲೇಪಾ ಚಲೋ ಕಲ್ತಿದ್ದೀನಿ ನೀನು, ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಇದು ನಾವು ಹೆಂಗೆ ಅಂದ್ರೆ ಗುರುಗಳಿಗೆ ಒಪ್ಪಿಸ್ದಂಗೆ. ಹಿಂದಿನ ದಿನ ಮಾಡಿದ ಪಾಠವನ್ನ ಗುರುಗಳಿಗೆ ಒಪ್ಪಿಸಿದಾಗ ಇದರ ಪ್ರಯೋಜನ ಏನಿದ್ರು ಶಿಷ್ಯನಿಗೆನೆ, ಗುರುಗಳಿಗೆ ಇದರಿಂದ ಯಾವ ಪ್ರಯೋಜನನೂ ಇಲ್ಲ. ಅದೇ ರೀತಿ ವಿಶ್ವಾಮಿತ್ರರು ರಾಮನಿಗೆ ಮಂತ್ರ ಉಪದೇಶ ಮಾಡಿದ್ರಿಂದಾಗಿ ರಾಮನಿಗೆ ಯಾವ ಪ್ರಯೋಜನ ಇಲ್ಲಂತ, ವಿಶ್ವಾಮಿತ್ರರಿಗೆ ಪ್ರಯೋಜನ ಏನು? ಅವರು ರಾಮನ ಎದುರುಗಡೆ ಮಂತ್ರ ಹೇಳಿದ್ರಿಂದಾಗಿ ಮಂತ್ರದ ಸಿದ್ಧಿ ಇನ್ನಷ್ಟು ಜಾಸ್ತಿ ಆಗ್ತದೆ. ಇದರಿಂದ ರಾಮನಿಗೆ ಯಾವ ಉಪಯೋಗವೂ ಇಲ್ಲ. ಯಾಕಂದ್ರೆ ರಾಮ ಅವನಿಗೆಲ್ಲವೂ ಗೊತ್ತು, ಸರ್ವಜ್ಞ ಅವನು, ಅವನಿಗೆ ಗೊತ್ತಿಲ್ಲದೆ ಇರುವುದಂತಾನೆ ಇಲ್ಲ. ಆದ್ರೂ ವಿಶ್ವಾಮಿತ್ರರು ಗೊತ್ತಿದ್ರೂ ಬೇಕಂತ ಮಂತ್ರೋಪದೇಶ ಯಾಕೆ ಕೊಟ್ಟರು ಅಂತಂದ್ರೆ ತನಗೆ ಆ ಮಂತ್ರದ ಸಿದ್ಧಿ ಇನ್ನಷ್ಟು ಜಾಸ್ತಿ ಆಗ್ಲಿ ಅನ್ನೋ ಉದ್ದೇಶದಿಂದ ವಿಶ್ವಾಮಿತ್ರರು ಬಲ ಅತಿಬಲ ಅನ್ನೋ ಮಂತ್ರವನ್ನ ಕೊಟ್ಟರು. ಅದನ್ನ ರಾಮ ತಾನು ಸ್ವೀಕಾರ ಮಾಡಿ ವಿಶ್ವಾಮಿತ್ರರಿಗೆ ಅನುಗ್ರಹ ಮಾಡಿದ. ಹಂಗಾಗಿ ಈ ಆಂತರ್ಯವನ್ನ ನಾವು ತಾತ್ಪರ್ಯ ನಿರ್ಣಯದಿಂದ ತಿಳ್ಕೊಳ್ಬೇಕಾಗ್ತದೆ. ಇದನ್ನ ವಾಲ್ಮೀಕಿ ರಾಮಾಯಣದಲ್ಲಿ ವಿಸ್ತಾರ ರೂಪದಿಂದ ಹೇಳೋದಿಲ್ಲ,
ಮುಂದೆ ಅಸ್ತ್ರವನ್ನೆಲ್ಲ ಕೊಡ್ತಾರೆ, ಅವಾಗೆಲ್ಲ ದೇವತೆಗಳು ಬರುವುದನ್ನೆಲ್ಲ ನಿರೂಪಣೆ ಮಾಡ್ತಾರೆ ಅವರು. ಆದ್ರೆ ಇಂಥ ಕೆಲವು ಸಂದರ್ಭಗಳಲ್ಲಿ ನಾವು ತಾತ್ಪರ್ಯ ನಿರ್ಣಯವನ್ನು ಆಶ್ರಯಿಸಬೇಕಾಗ್ತದೆ. ಇಷ್ಟು ಮಂತ್ರೋಪದೇಶವನ್ನ ಆ ರಾಮ ಲಕ್ಷ್ಮಣರಿಗೆ ಕೊಟ್ಟು ಇದನ್ನೆಲ್ಲ ನಮಗೊಂದು ಅನಿಸ್ತದೆ, ಇಷ್ಟೆಲ್ಲ ಯಾಕೆ ಮಾಡ್ಬೇಕಾಗಿದೆ, ಯಾರೂ ನೋಡ್ತಿಲ್ಲಲ್ಲ, ಯಾಕೆ ಮಾಡ್ಬೇಕು ಅಂದ್ರೆ, ಇಲ್ಲ, ಅಸುರ ಜನರಿಗೆ ಮೋಹವನ್ನು ಉಂಟು ಮಾಡ್ಲಿಕ್ಕೋಸ್ಕರ. ಆ ದೈತ್ಯರು ಅಸುರರು ಇವರೆಲ್ಲ ಹೆಂಗೆ ಅಂತಂದ್ರೆ ತಮೋಯೋಗ್ಯರು ಅಂತ. ತಮೋಯೋಗ್ಯರು ಅಂದ್ರೆ ಅವರು ಒಳ್ಳೆ ಕೆಲಸ ಮಾಡಬಾರದಂತ, ಅವ್ರು ಕೆಟ್ಟ ಕೆಲಸನೇ ಮಾಡಬೇಕು ಅಂತ. ಅವರಿಗೆ ದೇವರ ಅನುಗ್ರಹ ಅಂತ ಆಗುದಿಲ್ಲ, ಒಳ್ಳೆಯವರಿಗಷ್ಟೇ ದೇವರ ಅನುಗ್ರಹ ಆಗ್ತದೆ. ಅಸುರರು ದೈತ್ಯರು ಇವರು ಒಳ್ಳೆಯದನ್ನ ತಿಳ್ಕೊಳ್ಬಾರ್ದು ಅಂತ. ಹಾಗಾಗಿ ಯಾವಾಗ ಈ ರೀತಿ ಎಲ್ಲ ನಡೀತದಲ್ಲ, ನೋಡಿದವರು ದೈತ್ಯರು ಅಸುರರು ಕಾಡಲ್ಲಿದ್ದವರೆಲ್ಲ, ಓ ನೋಡಿದ ರಾಮನ, ಅವನು ದೇವರಾಗಿ ಬಂದ, ದೇವರಾದ್ರೂ ಅವನಿಗೇನು ಗೊತ್ತಿಲ್ಲ, ದಡ್ಡ ಇದಾನವನು, ಅವನಿಗೆ ವಿಶ್ವಾಮಿತ್ರರು ಉಪದೇಶ ಕೊಡಬೇಕಾಯ್ತು ಅಂತ ಇಷ್ಟು ತಿಳ್ಕೊಳ್ತಾರಲ್ಲ, ಇದೇ ಅವರ ನರಕಕ್ಕೆ ಕಾರಣ ಆಗ್ತದೆ. ಹಂಗಾಗಿ ಅಸುರ ಜನರಿಗೆ ಮೋಹವನ್ನು ಉಂಟು ಮಾಡಬೇಕು. ಯಾರು ಭಕ್ತ ಜನರಿದ್ದಾರೋ ಅವರಿಗೆ ತತ್ವ ತಿಳಿಬೇಕು. ಭಕ್ತರಾದವರು ಈ ತತ್ವವನ್ನು ತಿಳ್ಕೊಳ್ಬೇಕು. ವಿಶ್ವಾಮಿತ್ರರ ಉಪದೇಶದಿಂದ ರಾಮನಿಗೆ ಯಾವ ಉಪಯೋಗ ಇಲ್ಲ, ವಿಶ್ವಾಮಿತ್ರರಿಗೆ ಉಪಯೋಗ ಇರುವಂಥದ್ದು ಅಂತ ತಿಳ್ಕೊಂಡಾಗ ಅಂಥ ಜ್ಞಾನ ಅಂತ ಅನ್ನೋದು ಭಕ್ತಿಗೆ ಸಾಧನ ಆಗ್ತದೆ. ಈ ರೀತಿ ಅಸುರ ಜನ ಮೋಹಕ್ಕೋಸ್ಕರ ಇದನ್ನೆಲ್ಲ ಬೇಕು ಅಂತ ನಟನೆ ಮಾಡಿ, ರಾಮನೂ ನಟನೆ ಮಾಡ್ತಾನೆ, ವಿಶ್ವಾಮಿತ್ರರು ಮಂತ್ರ ಕೊಟ್ಟಂಗೆ ನಟನೆ ಮಾಡ್ತಾರೆ. ಈ ರೀತಿ ನಟನೆ ಮಾಡಿ ತಾವು ತೋರಿಸ್ತಾ ಇದ್ದಾರೆ. ಮಂತ್ರ ಉಪದೇಶ ಆಯ್ತು, ಅವತ್ತಿನ ದಿನ ರಾತ್ರಿ ಆಯ್ತು. ರಾತ್ರಿ ಎಲ್ಲರೂ ಕೂಡ ಮಲಗ್ತಾರೆ. ಮರುದಿನ ಬೆಳಗ್ಗಿನ ಜಾವ ಸೂರ್ಯ ಉದಯಿಸ್ಲಿಕ್ಕೆ ಅಂತ ಕಾಯ್ತಾ ಇದ್ದಾನೆ, ಅರುಣೋದಯ ಆಗಿ ಸೂರ್ಯೋದಯ ಆಗಬೇಕು. ವಿಶ್ವಾಮಿತ್ರರು ರಾಮನನ್ನ ಎಬ್ಬಿಸ್ತಾರಂತೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ, ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ಅದು ವಾಲ್ಮೀಕಿ ರಾಮಾಯಣದ ಶ್ಲೋಕ. ಅದನ್ನ ವಿಶ್ವಾಮಿತ್ರರು ತಾವು ಹೇಳಿ ಆ ರಾಮನನ್ನ ಎಬ್ಬಿಸ್ತಾ ಇದ್ದಾರೆ. ಅವರು ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ, ಹೇಳಪ್ಪ ಕೌಸಲ್ಯ ಸುಪುತ್ರ ಮಗನೇ ರಾಮನೇ, ಪೂರ್ವದಲ್ಲಿ ಸಂಧ್ಯೆ ಎದ್ದು ಬರ್ತಾ ಇದೆ, ಪೂರ್ವದಲ್ಲಿ ಸೂರ್ಯ ಎದ್ದು ಬರ್ತಾ ಇದ್ದಾನೆ, ನರಶಾರ್ದೂಲ ಎದ್ದೇಳು, ಕರ್ತವ್ಯಂ ದೈವಮಾನ್ನಿಕಂ, ನಿತ್ಯದ ಆನ್ನಿಕ ಸಂಧ್ಯಾ ವಂದನೆ ಇದನ್ನೆಲ್ಲ ನಾವು ಮಾಡಬೇಕು ಅಂತ. ನೋಡ್ರಿ, ವಿಶ್ವಾಮಿತ್ರರು ಅಷ್ಟು ಸಿಟ್ಟಿನವರು, ಆದರೂ ಪ್ರೀತಿಯಿಂದ ಎಬ್ಬಿಸ್ತಾರೆ. ಯಾಕೆ? ಮಕ್ಕಳು ಅಂತಲ್ಲ, ದೊಡ್ಡವರೇ ಮಲಗಿರ್ಬೇಕಾದ್ರೆ ಹೋಗಿ ಗಾಬರಿ ಮಾಡಿ ಎಬ್ಬಿಸ್ಬಿಡ್ಬಾರ್ದು, ನಿಧಾನಕ್ಕೆ ಎಬ್ಬಿಸ್ಬೇಕು. ಆ ಎದ್ದವರದೇ ಮೂಡ್ ಆಫ್ ಆಗಿ ಬಿಡ್ತದೆ. ಹಾಗಾಗಿ ಎಬ್ಬಿಸ್ಬೇಕಾದ್ರೆ ಯಾವ ರೀತಿ ಎಬ್ಬಿಸ್ಬೇಕು ಅಂತ, ಅದರಲ್ಲಿಯೂ ಮಕ್ಕಳನ್ನು ಎಬ್ಬಿಸ್ಬೇಕಾದ್ರೆ, ಮಕ್ಕಳು ಅಂತಂದ್ರೆ ದಿನ ತಾಯಿ ಎಬ್ಬಿಸ್ತಾಳ ಮಕ್ಕಳನ್ನು. ಹಾಗಾಗಿ ಕೌಸಲ್ಯೇ ದಿನ ರಾಮನನ್ನ ಎಲ್ಲ ಎಬ್ಬಿಸ್ತಿದ್ಲು. ಹಾಗಾಗಿ ಆ ಕೌಸಲ್ಯ ಹೆಸರನ್ನ ಹೇಳಿ, ಕೌಸಲ್ಯ ಸುಪ್ರಜಾರಾಮ ಎದ್ದೇಳಪ್ಪ, ನಾವು ಆನ್ನಿಕವನ್ನ ಮಾಡಬೇಕಾಗಿದೆ, ಮುಂದೆ ಸಾಗಬೇಕಾಗಿದೆ ನಾವು, ಅದರಿಂದ ಎದ್ದು ನಿನ್ನ ಆನ್ನಿಕಗಳನ್ನ ಮಾಡ್ಕೋ ಅಂತ ಹೇಳಿ ರಾಮನನ್ನ ಎಬ್ಬಿಸಿ, ಅಷ್ಟೊತ್ತಿಗೆ ಲಕ್ಷ್ಮಣನು ಹೇಳ್ತಾನೆ. ಇಬ್ರು ಎದ್ದು ವಿಶ್ವಾಮಿತ್ರರೊಟ್ಟಿಗೆ ಆ ಸರಯೂ ನದಿಯಲ್ಲಿ ಸ್ನಾನ ಮಾಡಿ ತಾವು ತಮ್ಮ ಆನ್ನಿಕಗಳನ್ನೆಲ್ಲ ಮುಗಿಸ್ಕೊಂಡು ಸರಯೂ ದಾಟಿ ಮುಂದೆ ಹೋಗ್ತಾರ. ಮುಂದೆ ಹೋಗ್ತಾ ಇದ್ದ ಹಾಗೆ ಸರಯೂ ಗಂಗಾ ಸಂಗಮದ ಸ್ಥಳಕ್ಕೆ ಬರ್ತಾರವರು. ಅವತ್ತಿನ ದಿನ ರಾತ್ರಿ ಅಲ್ಲೇ ತಂಗುತ್ತಾರ. ಅಲ್ಲೇ ಇದ್ದು ಆ ಸರಯೂ ಗಂಗಾ ಸಂಗಮದಲ್ಲಿ ಒಂದು ಆಶ್ರಮ, ಆ ಆಶ್ರಮದಲ್ಲಿ ಆ ರಾತ್ರಿಯನ್ನ ಕಳೆದು ಬೆಳಕಾಗ್ತದೆ. ಬೆಳಕಾದಾಗ ತಾವು ಅಲ್ಲಿಂದ ಮುಂದೆ ಹೋಗ್ಬೇಕು ಅಂತ ಹೇಳಿ ದೋಣಿಯಲ್ಲಿ ಕೂಡ್ತಾರೆ. ದೋಣಿಯಲ್ಲಿ ಕೂತು ಮುಂದೆ ಹೋಗ್ತಾ ಇದ್ದಾರೆ. ಮಕ್ಕಳಿಗೆ ಸಹಜವಾಗಿ ಪ್ರಶ್ನೆಗಳು ಬರ್ತಾ ಇರ್ತದಂತೆ. ನಾವೇನ್ ಮಾಡ್ತೀವಿ, ದೊಡ್ಡವರು ಯಾರು ಇದ್ದಾಗ ಅವ್ರನ್ನ ಹತ್ರ ಏನು ಕೇಳಲಿಕ್ಕೆ ಹೋಗುದಿಲ್ಲ, ಏನು ಕೇಳಿದ್ರೆ ಸಿಟ್ಟು ಮಾಡ್ಕೊಂಡ್ಬಿಡ್ತಾರ ಅವ್ರು, ಬೇಡ. ಮಕ್ಕಳು ಹಂಗಲ್ಲ, ಅದ್ಯಾಕೆ ಹಿಂಗೆ, ಇದ್ಯಾಕೆ ಹಿಂಗೆ ಅಂತೆಲ್ಲ ಪ್ರಶ್ನೆಗಳನ್ನೇ ಕೇಳ್ತಿರ್ತಾರೆ. ಅದೇ ರೀತಿ ಅಥರಾಮ ಸರಿನ್ ಮಧ್ಯೆ ಪಪ್ರಚ್ಛ ಮುನಿಪುಂಗವಂ ವಾರಿಣೋ ವಿದ್ಯಮಾನಸ್ಯ ಕಿಮಯಂ ತುಮುಲೋ ಧ್ವನಿ. ಏನೋ ಶಬ್ದ ಕೇಳಿಸ್ತಾ ಇತ್ತು ಜೋರಾಗಿ, ಆ ನೀರಿನ ರಭಸದ ಶಬ್ದ. ಎಲ್ಲಿಯೂ ಶಬ್ದ ಇರಲಿಲ್ಲ. ವಿಶ್ವಾಮಿತ್ರರೇ, ಅದ್ಯಾಕೆ ಹಿಂಗೆ ಸಪ್ಪಳ ಜೋರಾಗಿ ಬರ್ಲಿಕ್ಕತ್ತದೆ ಇಲ್ಲಿ ಅಂತ ಹೇಳಿ ರಾಮ ವಿಶ್ವಾಮಿತ್ರರನ್ನ ಕೇಳ್ತಾನೆ. ಕೇಳಿದಾಗ ಆ ವಿಶ್ವಾಮಿತ್ರರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೈಲಾಸ ಪರ್ವತೆ ರಾಮ ಮನಸ ನಿರ್ಮಿತಂ ಪರಂ ಬ್ರಹ್ಮಣ ನರಶಾರ್ದೂಲ ತೇನೇದಂ ಮಾನಸಂ ಸರಹ. ಇದು ಶಬ್ದ ಕೇಳಿದೆಯಲ್ಲ ನೀನು, ಹೇಳ್ತೇನೆ ಕೇಳು. ಕೈಲಾಸ ಪರ್ವತ ಇದೆ. ಕೈಲಾಸ ಪರ್ವತದಲ್ಲಿ ಒಂದು ದೊಡ್ಡ ಸರೋವರ ಅಂತಂದ್ರೆ ನಾವೇನೋ ಸಣ್ಣ ಪುಷ್ಕರಣಿ ಅನ್ಕೊಂಡ್ಬಿಡ್ತೀವಿ, ಹಂಗಲ್ಲ. ಅದರಲ್ಲಿ ಅಕ್ಷಯ ನೀರುಗಳು ಹಂಗೇ ಇದ್ದೇ ಇರ್ತದಂತದ್ರಲ್ಲಿ. ಆ ಸರೋವರಕ್ಕೆ ಅದು ಹೆಂಗೆ ಸರೋವರ ನಿರ್ಮಾಣ ಆಯ್ತು ಅಂತಂದ್ರೆ, ಬ್ರಹ್ಮದೇವರು ಮನಸ್ಸಲ್ಲಿ ಕೇವಲ ಚಿಂತನೆ ಮಾಡಿದರಂತೆ, ಅದರಿಂದ ಆ ಹುಟ್ಟಿದ ಸರೋವರ. ಅದರಿಂದ ಬ್ರಹ್ಮದೇವರ ಮನಸ್ಸಿನಿಂದ ನಿರ್ಮಿತವಾದ ಸರೋವರ, ಅದರಿಂದ ಮಾನಸ ಸರೋವರ. ಮಾನಸ ಸರೋವರ ಈಗಂತೂ ಇದ್ದೇ ಇದೆ. ಆ ಮಾನಸ ಸರೋವರದಿಂದ ನೀರು ಬರ್ತದೆ. ಆ ನೀರು ಬಂದದ್ದೇ ಸರಯೂ ನದಿಗೆ ಸೇರ್ತದೆ. ಆ ಈಗೇನು ಸರಯೂ ನದಿ, ಅಯೋಧ್ಯೆಯ ಸರಯೂ ನದಿ ಇದೆ ಅಲ್ಲ, ಅಲ್ಲಿರುವ ನೀರು ಮಾನಸ ಸರೋವರದ ನೀರು. ಆ ಮಾನಸ ಸರೋವರದಿಂದ ಹರಿತಾ ಬಂದಂತಹ ಸರಯೂ ನದಿ ಹರಿದು ಇಲ್ಲಿ ಅಂದ್ರೆ ಗಂಗಾ ಸರಯೂ ಸಂಗಮ ಸ್ಥಳ. ಆ ಗಂಗಾ ಸರಯೂ ಸಂಗಮ ಸ್ಥಳದಲ್ಲಿ ಒಟ್ಟಾಗ್ತಾ ಇದೆ.
ಈ ಒಟ್ಟಾದಾಗ ಈ ಕಡೆ ವಿಷ್ಣುಪಾದೋದ್ಭವೆ ಗಂಗೆ ಬದ್ರಿಯಿಂದ ಇಳಿದು ಬರ್ತಾಳೆ, ಈ ಕಡೆ ಕೈಲಾಸ ಪರ್ವತದಿಂದ ಸರಯೂ ನದಿ, ಆ ಮಾನಸ ಸರೋವರದ ನೀರು ಎರಡೂ ಬಂದು ಆ ಎರಡೂ ತೆರೆಗಳು ಅಪ್ಪಳಿಸಿದಾಗ ಶಬ್ದ ಬರ್ತದಲ್ಲ, ಆ ಶಬ್ದವನ್ನು ನೀವು ಕೇಳಲಿಕತ್ತೀರಿ. ಹಾಗಾದ್ರೆ ಈ ಎರಡೂ ಸಂಗಮ ಸ್ಥಳದಲ್ಲಿ ನಾವು ನಿಂತೀವಿ. ಇದು ಅತ್ಯಂತ ಪುಣ್ಯ ತೀರ್ಥ ಕ್ಷೇತ್ರ. ಇದು ಇಂಥ ಕ್ಷೇತ್ರಕ್ಕೆ ನೀವು ನಮಸ್ಕಾರ ಮಾಡ್ರಿ ಅಂತ ಹೇಳಿ ಅವರತ್ರ ವಿಶ್ವಾಮಿತ್ರ ಮಹರ್ಷಿಗಳು ಇಬ್ಬರತ್ರನು ಕೂಡ ನಮಸ್ಕಾರ ಮಾಡಿಸ್ತಾರೆ. ತಸ್ಯಾಯಂ ತುಮುಲಃ ಶಬ್ದ ಜಾಹ್ನವೀಂ ಅಭಿವರ್ಧತೆ. ಜಾಹ್ನವಿ ನದಿಗೆ ಅಂದ್ರೆ ಗಂಗೆಗೆ ಬಂದು ಈ ಸರಯೂ ನದಿ ಅಪ್ಪಳಿಸುವಂತಹ ಶಬ್ದ ನಿಮಗೆ ಕೇಳಿಸ್ತಾ ಇದೆ. ಅಂಥ ಈ ಸಂಗಮ ಸ್ಥಳಕ್ಕೆ ನಮಸ್ಕಾರ ಮಾಡ್ರಿ ಅಂತ ನಮಸ್ಕಾರ ಮಾಡಿ ಮುಂದೆ ಆ ಕಡೆ ತೀರ, ಸರಯೂ ಗಂಗಾ ಸಂಗಮ ಸ್ಥಳದ ಆ ಕಡೆ ತೀರವನ್ನ ಹೊಂದುತ್ತಾರವರು. ಅಲ್ಲಿ ಒಂದು ದೊಡ್ಡ ದಟ್ಟ ಅರಣ್ಯ ಅಂತ. ಅರಣ್ಯ ಕಾಡು ಅಂತಂದ್ರೆ ಏನೂ ಕಾಣಿಸೋದಿಲ್ಲ, ಬರೀ ಗಿಡಮರಗಳು ಅಂತಂದ್ರೆ ದಟ್ಟವಾದ ಕಾಡು, ಹತ್ರ ಇರುವಂತಹ ಗಿಡಮರಗಳು. ಸೂರ್ಯನ ಪ್ರಕಾಶವೇ ಕಷ್ಟದಿಂದ ಆ ಕಾಡಿನೊಳಗೆ ಬರ್ತಾ ಇದೆ. ಅದನ್ನು ನೋಡಿ ರಾಮಲಕ್ಷ್ಮಣರು ಕೇಳ್ತಾರಂತೆ, ಸವನಂ ಘೋರ ಸಂಕಾಶಂ ದೃಷ್ಟ್ವಾ ನರವರಾತ್ಮಜ ಅವಿಪ್ರಹತಮೈಕ್ಷ್ವಾಕಃ ಪಪ್ರಚ್ಛ ಮುನಿಪುಂಗವಂ. ಆ ವಿಶ್ವಾಮಿತ್ರರನ್ನ ಆ ರಾಮಲಕ್ಷ್ಮಣರು ಕೇಳ್ತಾ ಇದ್ದಾರೆ, ಇದೇನು ಘೋರ ಅರಣ್ಯ ಇದೆ ಅಲ್ಲ, ಇಂತಹ ಕಾಡು ನಾವು ನೋಡೇ ಇಲ್ಲ. ಪಾಪ ಈ ಸಿಟಿಯಲ್ಲಿ ಬೆಳೆದವರು ಮಕ್ಕಳು, ಅವರಿಗೆ ಕಾಡಿಗೆ ಹೋಗೇ ಗೊತ್ತಿಲ್ಲ. ಅಂಥದ್ರಲ್ಲಿ ಇಲ್ಲಿವರೆಗೆ ಬಂದಿದ್ದಾರೆ ಅವರು. ಇಲ್ಲಿ ಬಂದು ಈ ಕಾಡನ್ನು ನೋಡಿ ಇದೇ ಘೋರ ಕಾಡು ಅಂತ ತಿಳ್ಕೊಂಡಿದ್ದಾರೆ. ಇಂತಹ ಘೋರ ಕಾಡನ್ನು ನಾವು ನೋಡ್ತಾ ಇದೀವಲ್ಲ, ಇದು ಏನು ಕಾಡು, ಯಾವ ಕಾಡಿದು ಅಂತ ಹೇಳಿ ಸಹಜವಾಗಿ ಬಂದಂತಹ ಪ್ರಶ್ನೆಯನ್ನ ವಿಶ್ವಾಮಿತ್ರ ಮಹರ್ಷಿಗಳಿಗೆ ಕೇಳ್ತಾ ಇದ್ದಾರೆ. ವಿಶ್ವಾಮಿತ್ರರು ಹೇಳ್ತಾರಂತೆ, ಏತವು ಜನಪದವು ಸ್ಥಿತವು ಪೂರ್ವಮಾಸ್ತಾಂ ನರೋತ್ತಮ ಮಲದಾಶ್ಚ ಕರುಷಾಶ್ಚ ದೇವ ನಿರ್ಮಾಣ ನಿರ್ಮಿತವು. ನೋಡ್ರಿ, ಏನು ನೀವು ಕಾಡು ನೋಡ್ತಾ ಇದ್ದೀರಲ್ಲ, ಇದು ಕಾಡಾಗಿರ್ಲಿಲ್ಲ, ಮೊದಲು ನಾಡಾಗಿತ್ತು. ಇಲ್ಲಿ ಮಲದರು ಕರುಷರು ಅಂತ ಎರಡು ಜನಪದಗಳು ಇರ್ತಾ ಇದ್ವು. ಇಲ್ಲಿ ಮಲದ ಪ್ರದೇಶ, ಕರುಷ ಪ್ರದೇಶ ಅಂತ ಕರೀತಿದ್ರು ಈ ಪ್ರದೇಶವನ್ನ. ಈ ಪ್ರದೇಶ ಏನು ಗೊತ್ತಾ, ಈ ಮಹಾತ್ಮೆ ಏನು ಗೊತ್ತಾ, ದೇವ ನಿರ್ಮಾಣ ನಿರ್ಮಿತವು, ದೇವತೆಗಳೆಲ್ಲ ಸೇರಿ ನಿರ್ಮಾಣ ಮಾಡಿದ ಪಟ್ಟಣ ಇದು ಈ ಕಾಡು. ಈಗ ಕಾಡಾಗಿದೆ, ಮೊದಲು ಮಲದ ಕರುಷ ಅಂತ ಎರಡು ಪ್ರದೇಶ ಆಗಿತ್ತು. ಅಂತಹ ಪ್ರದೇಶ ದೇವತೆಗಳು ನಿರ್ಮಾಣ ಮಾಡಿದ್ದು. ಆ ದೇವತೆಗಳು ಯಾಕೆ ಭೂಮಿಗೆ ಬಂದು ಭೂಮಿಯಲ್ಲಿ ನಿರ್ಮಾಣ ಮಾಡಬೇಕಾಯ್ತು ಅಂತ ಸಹಜವಾಗಿ ಬಂದ ಪ್ರಶ್ನೆಯನ್ನ ಕೇಳಿದಾಗ, ಪುರಾ ವೃತ್ರವೃಧೇ ರಾಮ ಮಲೇನ ಸಮಭಿಪ್ಲುತಂ ಕ್ಷುಧಾಚೈವ ಸಹಸ್ರಾಕ್ಷಂ ಬ್ರಹ್ಮಹತ್ಯಾ ಸಮಾವಿಶತು. ಹಿಂದೆ ದೊಡ್ಡ ರಾಕ್ಷಸ ವೃತ್ರಾಸುರ ಅಂತ, ಆ ವೃತ್ರಾಸುರ ಬಂದು ದೇವತೆಗಳಿಗೆಲ್ಲ ಕಾಟ ಕೊಟ್ಟಾಗ ಆ ದೇವತೆಗಳ ರಾಜನಾದಂತಹ ಇಂದ್ರ ಅವನನ್ನ ಸಂಹಾರ ಮಾಡಬೇಕು ಅಂತ ಆ ನಾರಾಯಣ ವರ್ಮದಿಂದ ಅಭಿಮಂತ್ರಿತವಾದಂತಹ ದದೀಚಿ ಮಹರ್ಷಿಗಳ ಮೂಳೆ, ಅದರಿಂದ ವಜ್ರಾಯುಧ ತಯಾರಿಸಿ ಆ ವಜ್ರಾಯುಧದಿಂದ ಬಹಳ ಕಷ್ಟಪಟ್ಟು ವೃತ್ರಾಸುರನನ್ನು ಸಂಹಾರ ಮಾಡ್ತಾನಂತೆ. ಅವನಿಗೆ ಯಾಕೆ ಅಷ್ಟು ಕಷ್ಟ ಆಯಿತು ಅಂತಂದ್ರೆ, ಆ ವೃತ್ರಾಸುರ ಬರೀ ಅಸುರ ಅಷ್ಟೇ ಅಲ್ಲ ಅಂತೆ, ಬ್ರಹ್ಮಜ್ಞಾನಿಯೂ ಆಗಿದ್ದ. ಅವನು ದೇವರನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಆದ್ರೆ ಈ ರಾಕ್ಷಸ ಸ್ವಭಾವವು ಸೇರಿ ಅವನನ್ನ ಸೋಲಿಸ್ಲಿಕ್ಕೆ ಆಗದೇ ಇರುವಷ್ಟು ಪರಾಕ್ರಮಿಯನ್ನಾಗಿ ಮಾಡಿತ್ತು. ಇಂದ್ರನು ಬಹಳ ಕಷ್ಟದಿಂದ ಅವನನ್ನ ಸಂಹಾರ ಮಾಡಿದ್ರು ಅವನ ಪೀಡೆ ತಪ್ಪಲಿಲ್ಲ ಅಂತೆ. ಅವನು ಬ್ರಹ್ಮಜ್ಞಾನಿ, ಅವನನ್ನ ಸಾಯಿಸಿದ್ರಿಂದ ಬ್ರಹ್ಮಹತ್ಯಾ ದೋಷ ಈ ಇಂದ್ರನಿಗೆ ಬಂದು ಅಂಟ್ಕೊಂಡಿತು. ಇಂದ್ರನಿಗೆ ಬ್ರಹ್ಮಹತ್ಯಾ ಅಂಟುಕೊಂಡಾಗ ಅವನು ಆ ಸಿಂಹಾಸನವನ್ನ ಏರ್ಲಿಕ್ಕೆ ಆಗುದಿಲ್ಲ. ಯಾವತ್ತು ಆ ದೇವೇಂದ್ರ ಅವನು ಆ ಸಿಂಹಾಸನವನ್ನ ಏರ್ಬೇಕು ಅಂತಂದ್ರೆ ಅವನು ನಿರ್ಮಲನಾಗಿರ್ಬೇಕು, ಯಾವ ದೋಷಗಳು ಅವನಲ್ಲಿ ಅಂಟಿರಬಾರದು. ಹಾಗಾಗಿ ಆ ಬ್ರಹ್ಮ ಹತ್ಯ ಅನ್ನೋದು ಅವನಿಗೆ ಅಂಟುಬಿಟ್ಟಿದೆ. ಹಾಗಾಗಿ ಏನು ಮಾಡಬೇಕು ಅಂತಾದಾಗ, ತಮಿಂದ್ರಂ ಮಲಿನಂ ದೇವಾಹ ಋಷಯಶ್ಚ ತಪೋಧನಾಹ ಕಲಶೈ ಸ್ನಾಪಯಾಮಾಸು ಮಲಂಚಾಸ್ಯ ಪ್ರಮೋಚಯನ್. ಅದಕ್ಕಾಗಿ ದೇವತೆಗಳೆಲ್ಲ ಇಂದ್ರ ತನ್ನ ಆ ರಾಜನಿಗೆ ಏನೋ ಆದಾಗ ಪ್ರಜೆಗಳೆಲ್ಲ ಸೇರಿ ಸಹಾಯ ಮಾಡಬೇಕಂತೆ. ಅದೇ ರೀತಿ ಅಲ್ಲಿದ್ದ ಋಷಿಗಳು ದೇವತೆಗಳು ಇದೆಲ್ಲ ಸೇರಿ ಎಲ್ಲ ನದಿಗಳಿಂದ ಕಲಶದಲ್ಲಿ ನೀರು ತುಂಬಿಕೊಂಡು ಬಂದು ಆ ಇಂದ್ರನ ಬ್ರಹ್ಮಹತ್ಯಾ ದೋಷ ನಿವೃತ್ತಿಗೋಸ್ಕರ ಅಂತ ಹೇಳಿ ಎಲ್ಲ ಋಷಿಗಳು ದೇವತೆಗಳು ಅವನಿಗೆ ಅಭಿಷೇಕ ಮಾಡಿದ್ರಂತೆ. ಆ ಅಭಿಷೇಕ ದೇವಲೋಕದಲ್ಲಿ ಅಭಿಷೇಕ ಮಾಡಿದ ನೀರು ಅದೇನಾಯ್ತು, ಕೆಳಗಿಳಿದು ಬಂದು ಈ ಏನು ಕಾಡಿಗೆ ಬಂದಿದ್ದಾರೆ ಆ ಕಾಡಿಗೆ ಬಿದ್ದಿದ್ದದ್ದು. ಹಾಗಾಗಿ ಆ ಇಹ ಭೂಮ್ಯಾಂ ಮಲಂ ದತ್ವ ದೇವಾಹ ಕಾರುಷಮೇವಚ. ಈ ನೀವು ನಿಂತಿರುವ ರಾಮಲಕ್ಷ್ಮಣರೇ, ನೀವು ನಿಂತಿರುವ ಭೂಮಿ ಮೇಲೆ ಆ ಇಂದ್ರನ ಹೊಲಸು ಅಂದ್ರೆ ಆ ಬ್ರಹ್ಮಹತ್ಯೆ, ಕಾರುಷ್ಯ ಅಂದ್ರೆ ಕಠೋರತೆ, ಆ ಬ್ರಹ್ಮಹತ್ಯೆಯ ಕಠೋರತೆ ಮತ್ತು ಮಲ ಅದೆರಡೂ ಬಿದ್ದಿದ್ರಿಂದ ಈ ಎರಡು ಪಟ್ಟಣಗಳು ದೇವತೆಗಳ ಆ ಇಂದ್ರನಿಗೆ ಹಾಕಿದ ನೀರಿನ ಮಲದಿಂದ ಆದ್ರಿಂದಾಗಿ ಇದಕ್ಕೆ ಮಲದ ಮತ್ತು ಕರುಷ ಅಂತ ಎರಡು ಹೆಸರು ಬಂತು. ಹಾಗಾಗಿ ದೇವತೆಗಳು ದೇವತೆಗಳು ಕಲಶದಿಂದ ಅಭಿಷೇಕ ಮಾಡಿ ನಿರ್ಮಾಣ ಮಾಡಿದಂತಹ ಪಟ್ಟಣ ಆದ್ರಿಂದಾಗಿ ಇಮವು ಜನಪದವು ಸ್ಫೀತವು ಖ್ಯಾತಿಂ ಲೋಕೆ ಗಮಿಷ್ಯತಃ ಮಲದಾಶ್ಚ ಕರುಷಾಶ್ಚ ಮಮಾಂಗ ವರಧಾರಿಣು. ಇಂದ್ರ ಹೇಳ್ತಾನಂತೆ,
ನನಗೆ ಬಂದಂತಹ ಬ್ರಹ್ಮ ಹತ್ಯೆಯನ್ನ ಕಳೆದಂತಹ 2 ಪಟ್ಟಣಗಳಿವು. ಇವುಗಳನ್ನ ಮಲದ ಅಂತ ಕರೀರಿ, ಕರುಷ ಅಂತ ಕರೀರಿ. ಯಾಕೆ ಇಂಥ ಹೆಸರಿಟ್ಟಿದ್ದೀರಿ ಅಂತಂದ್ರೆ ಇಂದ್ರನ ಪಾಪವನ್ನ ಕಳೆದಂತಹ ಪಟ್ಟಣ ಅನ್ನೋ ಐತಿಹ್ಯ ಇದಕ್ಕೆ ಬರಬೇಕು. ಹಾಗಾಗಿ ಅಂತಹ ಅನುಗ್ರಹವನ್ನ ಇಂದ್ರದೇವರು ಆ ಪಟ್ಟಣಕ್ಕೆ ಮಾಡಿದರು. ಹಾಗಾದ್ರೆ ಜನ ಇರ್ಬೇಕು, ಮಂದಿ ಇರ್ಬೇಕಲ್ಲ ಈ ಪಟ್ಟಣದಲ್ಲಿ, ಯಾಕೆ ಯಾರು ಕಾಣುತ್ತಿಲ್ಲ ಅಂತಂದಾಗ ಕಸ್ಯಚಿತ್ವಥ ಕಾಲಸ್ಯ ಯಕ್ಷಿಣಿ ಕಾಮರೂಪಿಣಿ ಬಲಂ ನಾಗಸಹಸ್ರಸ್ಯ ಧಾರಯಂತಿ ತದಾ ಹ್ಯಭೂತ್. ಹಿಂಗಾಗಿ ಅನೇಕ ಮಂದಿ ವಾಸ ಮಾಡ್ತಿದ್ರು ಇಲ್ಲಿ. ಸ್ವಲ್ಪ ಕಾಲ ಕಳೀತಾ ಇದ್ದ ಹಾಗೆ ಒಬ್ಬ ಯಕ್ಷಿ ಇದ್ಲಂತ, ಕಾಮರೂಪಿಣಿ ಅಂತ. ತನಗೆ ಬೇಕಾದಂತೆ ರೂಪವನ್ನ ಧಾರಣೆ ಮಾಡ್ತಿದ್ಲು. ಸುಂದರಿ ಆಗ್ಬೇಕು ಅಂದ್ರೆ ಬಹಳ ಸುಂದರ ರೂಪವನ್ನ ಧಾರಣೆ ಮಾಡ್ತಿದ್ಲು. ಅವಳ ರೂಪ ಮೂಲ ಸ್ವಭಾವ ರೂಪ ಕುರೂಪವಾಗಿದ್ರು ಬೇಕಾದಂಗೆ ಸುಂದರ ರೂಪವನ್ನು ಧಾರಣೆ ಮಾಡ್ತಿದ್ಲು. ಪಶು ಪಕ್ಷಿ ಮೃಗ ಏನು ಬೇಕಾದ್ರೂ ಆಗ್ತಿದ್ಲು ಅವಳು. ಅಂತಹ ಕಾಮರೂಪಿಣಿ ಬಲಂ ನಾಗ ಸಹಸ್ರಸ್ಯ, ಅವಳಿಗೆ ಶಕ್ತಿ ಹೆಂಗಿತ್ತು ಅಂದ್ರೆ ಸಹಸ್ರಸ್ಯ. ನಾಗ ಅಂದ್ರೆ ಅನೇಕ ಅರ್ಥಗಳು. ನಾಗ ಅಂದ್ರೆ ಸರ್ಪಕ್ಕೂ ನಾಗ ಅಂತಾರೆ, ಪರ್ವತಗಳಿಗೂ ನಾಗ ಅಂತಾರೆ, ಆಮೇಲೆ ಆನೆಗಳಿಗೂ ನಾಗ ಅಂತ. ನ ಗಚ್ಚತೀತಿ ನಾಗ ಅಂತ. ಯಾವುದಕ್ಕೆ ಗಮನ ಇಲ್ವೋ ಪರ್ವತಗಳು, ಆನೆಗಳಿಗೂ ಗಮನ ಇಲ್ಲ ಅಂತ ಅಂದ್ರೆ ನಿಧಾನವಾಗಿ ಚಲಿಸುವ, ಆದ್ರಿಂದಾಗಿ ನಾಗ ಅಂತ. ಅವಳಿಗೆ 1000 ಆನೆ ಬಲ ಇತ್ತು. ಅಂಥ ಯಕ್ಷಿಣಿ ಒಂದ್ ಸರ್ತಿ ಈ ಪ್ರದೇಶಕ್ಕೆ ಬಂದ್ಲು. ಅವಳ ಹೆಸರು ಏನ್ ಗೊತ್ತಾ? ತಾಟಕ ನಾಮ ಭದ್ರಂತೆ ಭಾರ್ಯ ಸುಂದಸ್ಯ ಧೀಮತಃ. ಸುಂದ ಅನ್ನುವಂತಹ ರಾಕ್ಷಸನ ಹೆಂಡತಿ ತಾಟಕೆ. ಅವಳು ಆ ಇಬ್ಬರಿಗೂ, ಸುಂದ ಮತ್ತು ತಾಟಕೆಗೆ ಒಬ್ಬ ಮಗ ಇದ್ದ, ಮಾರೀಚೋ ರಾಕ್ಷಸ ಪುತ್ರೋ ಯಸ್ಯಾಹ ಶಕ್ರ ಪರಾಕ್ರಮ. ಇಂದ್ರನಂತಹ ಸಾಮರ್ಥ್ಯವನ್ನು ಹೊಂದಿದ್ದಂತಹ ಆ ಮಾರೀಚ ಅವನು ಏನ್ ಮಾಡ್ತಿದ್ದ ಅಂತಂದ್ರೆ ರಾಕ್ಷಸೋ ಭೈರವಾಕಾರ ನಿತ್ಯಂ ತ್ರಾಸಯತೆ ಪ್ರಜಾಹ. ರಾಕ್ಷಸ ಅವನು ಭೈರವಾಕಾರನಾಗಿ ದೊಡ್ಡ ರೂಪವನ್ನು ಮಾಡಿ ಅಲ್ಲಿದ್ದ ಜನರನ್ನೆಲ್ಲ ಹೆದರಿಸಿ, ಕೆಲವರನ್ನೆಲ್ಲ ಅಲ್ಲೇ ಸಾಯಿಸಿ ತಿಂದು ಹಿಂಗೆಲ್ಲ ಮಾಡಿ ಜನರೆಲ್ಲ ಅಲ್ಲಿಂದ ಓಡಿ ಹೋಗುವ ಹಾಗೆ ಮಾಡಿದ್ದ. ಹಾಗಾಗಿ ರಾಕ್ಷಸರು ಜನರು ಅಲ್ಲಿ ಯಾರು ಕೂಡ ಇರಲಿಲ್ಲ, ಋಷಿಮುನಿಗಳು ಯಾರು ಇಲ್ಲದೆ ಇರುವಂತಹ ಕಾಡದು. ಅಂತಹ ಕಾಡಲ್ಲಿ ಈಗ ಇರುವವಳು ಅಂತಂದ್ರೆ ಕೇವಲ ತಾಟಕೆ. ಆ ತಾಟಕೆ ರಾಕ್ಷಸಿ ಮಾತ್ರ ಅಲ್ಲಿದ್ದಾಳಂತ. ಅಂತಹ ತಾಟಕೆಯನ್ನ ರಾಮಚಂದ್ರ ನೀನು ಸಂಹಾರ ಮಾಡಬೇಕಾಗಿದೆ. ಅದಕ್ಕೆ ವಿಶ್ವಾಮಿತ್ರರು ಹೇಳ್ತಾರೆ, ಯಾವತ್ತು ಸ್ತ್ರೀವಧೆ ಅಂತ ಅನ್ನೋದು ಮಹಾಪಾಪ ಅಂತ. ಸ್ತ್ರೀವಧೆಯನ್ನ ಯಾವತ್ತೂ ಕೂಡ ಮಾಡಬಾರದು. ರಾಮನನ್ನ ಸ್ತ್ರೀವಧೆ ಮಾಡು ಅಂತ ವಿಶ್ವಾಮಿತ್ರರೇ ಪ್ರಚೋದನೆ ಮಾಡ್ತಾ ಇದ್ದಾರಲ್ಲ ಅಂತಂದ್ರೆ ಅದಕ್ಕೆ ಸ್ತ್ರೀವಧೆ ಕೆಲವೊಂದು ಕಡೆ ಮಾಡ್ಬೇಕಾಗ್ತದಂತೆ. ಯಾಕೆ? ಆ ತಾಟಕೆಯಿಂದ ಎಷ್ಟು ಜನ ಸತ್ರು, ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ. ಹಾಗಾಗಿ ಸ್ತ್ರೀವಧೆಯಿಂದ ಬರುವಂತಹ ಏನು ಪಾಪ ಇದೆ, ಅವಳನ್ನ ಸಾಯಿಸಿದ್ರಿಂದ ಆ ಪುಣ್ಯಕ್ಕೆ ಸಮಾನ ಆಗೋದಿಲ್ಲ. ಸಾಯಿಸಿದ್ರಿಂದ ಇಷ್ಟೆಲ್ಲ ಜಗತ್ತನ್ನ ರಕ್ಷಣೆ ಮಾಡಿದ ಪುಣ್ಯ ಇದೆ ಅಲ್ಲ, ಅದ್ರ ಮುಂದೆ ಈ ಪಾಪ ಏನೂ ಅಲ್ಲ. ಹಾಗಾಗಿ ನೀನು ಈ ಸ್ತ್ರೀ ಆದರೂ ಕೂಡ ಅವಳನ್ನ ಲೆಕ್ಕಿಸದೆ ನೀನು ಅವಶ್ಯವಾಗಿ ಅವಳನ್ನ ಸಾಯಿಸಬೇಕಾಗಿದೆ ಅಂತ ರಾಮನಿಗೆ ವಿಶ್ವಾಮಿತ್ರರು ಹೇಳ್ತಾರೆ. ಕರಿಬೇಕಲ್ಲ ಅವಳನ್ನ, ಹೆಂಗ್ ಕರಿಯೋದು? ಹುಡ್ಕೊಂಡು ಹೋಗೋಣ ಅಂದ್ರೆ ದೊಡ್ಡ ಕಾಡದು. ಅದಕ್ಕೆ ರಾಮ ಏನ್ ಮಾಡ್ತಾನೆ, ತನ್ನ ಧನುಸ್ಸನ್ನ ಹಿಡಿದ, ಬಾಣ ಇಡ್ಲಿಲ್ಲ. ಆ ಧನುಸ್ಸಿನ ಹಗ್ಗ ರಜ್ಜು ಇರ್ತದಲ್ಲ, ಅದನ್ನು ಜೋರಾಗಿ ಎಳೆದು ಬಿಟ್ಟ ಅಂತ ಠೈ ಅಂತ ಶಬ್ದ, ಜೋರು ಠೇಂಕಾರ ಕೇಳಿಸ್ತದೆ. ಆ ಠೇಂಕಾರ ಕೇಳಿದ ಕೂಡಲೇ ಈ ಹಕ್ಕಿಗಳೆಲ್ಲ ಆ ಮರದಿಂದ ಹಾರಿ ಹೋಗ್ತಾವ. ಹಂಗೆ ಇಡೀ ಕಾಡು ಆ ಠೇಂಕಾರ ವ್ಯಾಪಿಸುತ್ತದೆ. ವ್ಯಾಪಿಸಿದಾಗ ಆ ಶಬ್ದ ತಾಟಕಿಗೂ ಕೇಳಿಸ್ತದೆ. ಕೇಳಿಸಿ ಏನಾಯ್ತಿದು, ಯಾರೂ ಇಲ್ಲದೆ ನಿರ್ಜನವಾದ ಈ ಪ್ರದೇಶದಲ್ಲಿ ಯಾರು ಬಂದ್ರಪ್ಪ? ಬಂದವರು ಉಳಿಲೇಬಾರದು, ಅವರನ್ನ ತಿಂದೆ ಹಾಕ್ತೇನೆ ನಾನು ಅಂತ ಹೇಳಿ ಅದರಿಂದ ಓಡಿ ಬರ್ತಾ ಇದ್ದಾಳೆ ತಾಟಕೆ. ದೂರದಿಂದ ಏನೋ ಸಣ್ಣ ಕಾಣ್ತಾ ಇದ್ದಾಳೆ, ಹತ್ರ ಬರ್ತಾ ಇದ್ದಾಳೆ. ರಾಮ ಹೇಳ್ತಾನಂತ, ಲಕ್ಷ್ಮಣ ನೋಡು ತಾಟಕೆ ಹೆಂಗಿದ್ದಾಳೆ, ಎಂಥ ದೊಡ್ಡ ಶರೀರ ಅವಳದು. ಅಂಥ ಶರೀರ ತಾಟಕೆಯನ್ನ ಯಾರಾದ್ರೂ ನೋಡಿಯೇ ಸತ್ತು ಹೋಗ್ಬಿಡ್ಬೇಕು, ಆ ಹೆದರಿಕೆಯಿಂದಲೇ ಸತ್ತು ಹೋಗ್ಬೇಕು. ವಿಕೃತವಾದಂತಹ ಮುಖ, ಕೈ, ಒಂದು ದೊಡ್ಡ ಕೈ, ಒಂದು ಸಣ್ಣ ಕೈ, ಹಿಂಗೆ ವಿಕಾರವಾಗಿದ್ದಂತಹ ತಾಟಕೆ ತಾನು ಓಡಿ ಬರ್ತಾ ಇದ್ದಾಳೆ. ಆ ತಾಟಕೆಯನ್ನ ತಾನು ಸಂಹಾರ ಮಾಡಬೇಕು ಅಂತ ಹೇಳಿ ರಾಮಚಂದ್ರ ಕೈಯಲ್ಲಿ ಬಿಲ್ಲು ಬಾಣಗಳನ್ನ ಹಿಡ್ಕೊಂಡು ಲಕ್ಷ್ಮಣನಿಗೆ ಹೇಳಿ ತಾನು ಸನ್ನದ್ಧನಾಗ್ತಾ ಇದ್ದಾನೆ. ಆ ತಾಟಕೆ ಯಾವ ರೀತಿ ರಾಮನನ್ನ ಆಕ್ರಮಣ ಮಾಡಿದ್ಲು, ಈ ರಾಮ ಅವಳ ಆಕ್ರಮಗಳನ್ನ ತಡೆದು ಅವಳನ್ನ ಯಾವ ರೀತಿ ಸಂಹಾರ ಮಾಡಿದ ಅಂತ ಅನ್ನೋದನ್ನ ನಾವು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಶ್ರೀಕೃಷ್ಣಾರ್ಪಣಮಸ್ತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.